ಕಂಪನಿಯ ಒಂದು ದೊಡ್ಡ ಪ್ರಾಜೆಕ್ಟ್ಗಾಗಿ ನಾನು 2 ವರ್ಷಗಳ ಕಾಲ ಬೆಂಗಳೂರಿಗೆ ಹೋಗಬೇಕಾಗಿದೆ ಎಂದು ನನ್ನ ಪತಿ ಸಮೀರ್ ನನಗೆ ಹೇಳಿದನು. ನಾನು ಕಣ್ಣೀರು ಹಾಕುತ್ತಾ ಅವನನ್ನು ಬೀಳ್ಕೊಟ್ಟೆ. ಆದರೆ ಮನೆಗೆ ತಲುಪಿದ ತಕ್ಷಣ ನಮ್ಮ ಜಂಟಿ ಖಾತೆಯಲ್ಲಿದ್ದ ಪೂರ್ತಿ 65 ಲಕ್ಷ ರೂಪಾಯಿಗಳನ್ನು ನನ್ನ ವೈಯಕ್ತಿಕ ಖಾತೆಗೆ ವರ್ಗಾಯಿಸಿದೆ ಮತ್ತು ಮರುದಿನವೇ ನ್ಯಾಯಾಲಯಕ್ಕೆ ಹೋಗಿ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದೆ. ಮುಂಬೈ ಏರ್ಪೋರ್ಟ್ನ ಡಿಪಾರ್ಚರ್ ಗೇಟ್ನಲ್ಲಿ ಪ್ರಯಾಣಿಕರ ಅತೀವ ಜನಸಂದಣಿ ಇತ್ತು. ನಾನು ಸಮೀರ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ನನ್ನ ಕಣ್ಣುಗಳಿಂದ ನಿರಂತರವಾಗಿ ನೀರು ಹರಿಯುತ್ತಿತ್ತು. ಸಮೀರ್, ನಿಜವಾಗಿಯೂ ನೀನು 2 ವರ್ಷಗಳ ಕಾಲ ಹೋಗಲೇಬೇಕಾ? ನನ್ನ ಗಂಟಲು ಬಿಗಿದು ಬಂದಿತ್ತು. ಸಮೀರ್ ಮೃದುವಾಗಿ ನನ್ನ ಕೆನ್ನೆಯ ಮೇಲಿನ ಕಣ್ಣೀರನ್ನು ಒರೆಸಿದನು. ಅವನ ಧ್ವನಿಯಲ್ಲೂ ಸ್ವಲ್ಪ ಗಡಸುತನವಿತ್ತು. ಜಾನ್ವಿ, ನಿಂಗೆ ಗೊತ್ತು ತಾನೆ ಈ ಪ್ರಾಜೆಕ್ಟ್ ನನ್ನ ಕೆರಿಯರ್ಗೆ ಎಷ್ಟು ಮುಖ್ಯ ಅಂತ. 2 ವರ್ಷ ನೋಡುತ್ತಲೇ ಕಳೆದು ಹೋಗುತ್ತದೆ. ನಾನು ನಿನಗೆ ಪ್ರತಿದಿನ ವಿಡಿಯೋ ಕಾಲ್ ಮಾಡುತ್ತೇನೆ. ಆದರೆ ನನಗೆ ನಿನ್ನ ನೆನಪು ತುಂಬಾ ಕಾಡುತ್ತದೆ. ನಾನು ನನ್ನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟುಕೊಂಡೆ. ಅವನು ಮೆಲ್ಲನೆ ನನ್ನ ಬೆನ್ನನ್ನು ತಟ್ಟಿದನು. ಹುಚ್ಚು ಹುಡುಗಿ, ನನಗೂ ನಿನ್ನ ನೆನಪು ತುಂಬಾ ಬರುತ್ತದೆ. ಆದರೆ ನಮ್ಮ ಭವಿಷ್ಯಕ್ಕಾಗಿ ಇದು ತುಂಬಾ ದೊಡ್ಡ ಅವಕಾಶ. ನಾನು ಮರಳಿ ಬಂದ್ಮೇಲೆ ನಮ್ಮ ಹತ್ತಿರ ಎಷ್ಟು ಹಣವಿರುತ್ತದೆ ಎಂದರೆ ನಾವು ಪುಣೆಯ ಒಂದು ಒಳ್ಳೆಯ ಏರಿಯಾದಲ್ಲಿ ನಮ್ಮದೇ ಸ್ವಂತ ಮನೆಯನ್ನ ಖರೀದಿಸಬಹುದು. ಅಷ್ಟರಲ್ಲೇ ಬೋರ್ಡಿಂಗ್ ಅನೌನ್ಸ್ಮೆಂಟ್ ಆಯಿತು. ಸಮೀರ್ ನನ್ನ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟನು. ನಾನು ಶೀಘ್ರದಲ್ಲೇ ಮರಳಿ ಬರುತ್ತೇನೆ. ಅವನು ಸೆಕ್ಯೂರಿಟಿ ಚೆಕ್ಗಾಗಿ ಒಳಗೆ ಹೋಗುವವರೆಗೆ ನಾನು ಅಲ್ಲಿಯೇ ಪ್ರತಿಮೆಯಂತೆ ನಿಂತಿದ್ದೆ. ಕಣ್ಣೀರಿನಿಂದಾಗಿ ಅವನ ಬೆನ್ನಿನ ಆಕೃತಿ ಈಗ ಮಸುಕಾಗಿ ಕಾಣಲಾರಂಭಿಸಿತು. ಸುತ್ತಮುತ್ತಲಿನ ಜನರು ಅವಸರದಿಂದ ಬರುತ್ತಿದ್ದರು. ಮೂಲೆಯಲ್ಲಿ ನಿಂತು ಅಳುತ್ತಿರುವ ಒಬ್ಬ ಮಹಿಳೆಯ ಕಡೆಗೆ ಯಾರ ಗಮನವೂ ಇರಲಿಲ್ಲ. ನಾನು ಪರ್ಸ್ನಿಂದ ಟಿಶ್ಯೂ ಪೇಪರ್ ತೆಗೆದು ಕಣ್ಣು ಒರೆಸಿಕೊಂಡೆ. ಒಂದು ದೀರ್ಘ ಉಸಿರು ತೆಗೆದುಕೊಂಡು ಏರ್ಪೋರ್ಟ್ನಿಂದ ಹೊರಬರಲು ತಿರುಗಿದೆ. ಕ್ಯಾಬ್ನಲ್ಲಿ ಕುಳಿತಾಗ ನಾನು ಕಿಟಕಿಗೆ ತಲೆ ಇಟ್ಟು ಹೊರಗೆ ನೋಡುತ್ತಿದ್ದೆ. ಮುಂಬೈನ ರಸ್ತೆಗಳು ವೇಗವಾಗಿ ಹಿಂದೆ ಸರಿಯುತ್ತಿದ್ದವು. ಡ್ರೈವರ್ ಕನ್ನಡಿಯ ಮೂಲಕ ನನ್ನನ್ನು ನೋಡಿದನು. ಯಾರನ್ನಾದ್ರೂ ಬಿಡಲು ಬಂದಿದ್ದೀರಾ ಮೇಡಮ್ ಎಂದು ಅವನು ಕೇಳಿದನು. ನಾನೇನು ಮಾತನಾಡದೆ ಕೇವಲ ತಲೆ ಆಡಿಸಿದೆ. ಇಷ್ಟೊಂದು ಅಳುತ್ತಿದ್ದೀರಾ? ಪತಿಯನ್ನ ಬಿಟ್ಟು ಬಂದಿದ್ದೀರಾ ಅನಿಸುತ್ತದೆ. ಹೌದು, ನನ್ನ ಗಂಡನನ್ನು, ನಾನು ಮೆಲ್ಲಗೆ ಉತ್ತರಿಸಿದೆ. ಡ್ರೈವರ್ ನಿಟ್ಟುಸಿರು ಬಿಟ್ಟನು. ಇಂದಿನ ಕಾಲದ ಯುವ ಜೋಡಿಗಳಿಗೆ ಇದು ತುಂಬಾ ಕಷ್ಟದ ಕೆಲಸಕ್ಕಾಗಿ ಹೀಗೆ ದೂರ ಇರಬೇಕಾಗುತ್ತದೆ. ಆದರೆ ನೀವು ಚಿಂತಿಸಬೇಡಿ, ಒಳ್ಳೆಯ ಮನುಷ್ಯ ಯಾವಾಗಲೂ ತನ್ನವರ ಹತ್ತಿರ ಮರಳಿ ಬರುತ್ತಾನೆ. ನಾನು ಒಂದು ಕೃತಕ ನಗು ಚೆಲ್ಲಿ ಸುಮ್ಮನಾದೆ. ಗಾಡಿ ನಮ್ಮ ಬಿಲ್ಡಿಂಗ್ನ ಗೇಟ್ ಹತ್ತಿರ ಬಂದಿತು. ನಾನು ಹಣ ನೀಡಿ ನಾನು ಮತ್ತು ಸಮೀರ್ ಸಂಸಾರ ಹೂಡಿದ್ದ ಮನೆಗೆ ಮರಳಿದೆ. ಖಾಲಿ ಮನೆಯಲ್ಲಿ ನನ್ನ ಹೆಜ್ಜೆಗಳ ಶಬ್ದ ಪ್ರತಿಧ್ವನಿಸ್ತಿತ್ತು. ಬಾಗಿಲಿನ ಹತ್ತಿರ ಅವನು ಬಿಟ್ಟು ಹೋಗಿದ್ದ ಸ್ಲಿಪ್ಪರ್ ನೋಡಿ ನಾನು ಅಲ್ಲಿಯೇ ನಿಂತು ಬಿಟ್ಟೆ. ನನ್ನ ತುಟಿಗಳ ಮೇಲೆ ಒಂದು ಕಹಿ ವಿಷಕಾರಿ ನಗು ಮೂಡಿತು. ನಾನು ಕಾಲಿನ ಸ್ಯಾಂಡಲ್ಸ್ಗಳನ್ನು ಮೂಲೆಯಲ್ಲಿ ಎಸೆದೆ. ಹಾಲ್ಗೆ ಹೋಗಿ ಸೋಫಾದ ಮೇಲೆ ಕುಸಿದು ಬಿದ್ದೆ. ಪರ್ಸ್ನಿಂದ ಫೋನ್ ತೆಗೆದು ಬ್ಯಾಂಕಿಂಗ್ ಆ್ಯಪ್ ಓಪನ್ ಮಾಡಿದೆ. ನಮ್ಮ ಜಂಟಿ ಖಾತೆಯ ಬ್ಯಾಲೆನ್ಸ್ ಸ್ಪಷ್ಟವಾಗಿ ಕಾಣುತ್ತಿತ್ತು. 65,48,217 ರೂಪಾಯಿಗಳು. ನಮ್ಮ ಮದುವೆಯ 5 ವರ್ಷಗಳ ಸಂಸಾರದ ಒಟ್ಟು ಗಳಿಕೆ ಇದಾಗಿತ್ತು. ನನ್ನ ಸಂಬಳ ಪ್ರತಿದಿನ ಇದೇ ಖಾತೆಗೆ ಜಮೆಯಾಗುತ್ತಿತ್ತು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗಾಗಿ ಇದೇ ಸರಿ ಎಂದು ಸಮೀರ್ ನನಗೆ ಹೇಳಿದ್ದನು ಮತ್ತು ನಾನು ಅವನನ್ನ ಎಂದೂ ಪ್ರಶ್ನಿಸಲಿಲ್ಲ. ಯಾಕಂದ್ರೆ ನನಗೆ ಅವನ ಮೇಲೆ ಕುರುಡು ನಂಬಿಕೆ ಇತ್ತು. 3 ದಿನಗಳ ಹಿಂದಿನವರೆಗೂ ನನಗೆ ನಮ್ಮ ಮದುವೆಯ ಮೇಲೆಯೂ ಅಷ್ಟೇ ನಂಬಿಕೆ ಇತ್ತು. ಆ ದಿನ ಮಧ್ಯಾಹ್ನದ ಘಟನೆ. ಸಮೀರ್ಗೆ ಸರ್ಪ್ರೈಸ್ ನೀಡಲೆಂದು ನಾನು ಆಫೀಸ್ನಿಂದ ಬೇಗನೆ ಹೊರಟಿದ್ದೆ. ಅವನ ಆಫೀಸ್ ಹತ್ತಿರ ತಲುಪುತ್ತಿದ್ದಂತೆಯೇ ಅವನು ರಸ್ತೆಯ ಆಚೆಗಿನ ಒಂದು ಕೆಫೆಯಿಂದ ಹೊರಬರುತ್ತಿರುವುದು ನನಗೆ ಕಂಡಿತು. ಇನ್ನೊಬ್ಬ ಮಹಿಳೆಯ ಜೊತೆಯಲ್ಲಿ. ಅವಳು ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಳು ಮತ್ತು ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ನಾಚುತ್ತಾ ನಗುತ್ತಿದ್ದರು. ನಾನು ಇದ್ದಲ್ಲಿಯೇ ಸ್ತಬ್ಧಳಾದೆ. ಸಮೀರ್ನ ಗಮನ ನನ್ನ ಕಡೆಗೆ ಇರಲಿಲ್ಲ. ಅವನು ಆ ಮಹಿಳೆಯನ್ನು ಟ್ಯಾಕ್ಸಿ ಸ್ಟ್ಯಾಂಡ್ವರೆಗೆ ಬಿಟ್ಟು ಟ್ಯಾಕ್ಸಿ ನಿಲ್ಲಿಸಿದನು. ಅವಳು ಗಾಡಿ ಹತ್ತುವ ಮೊದಲು ಸಮೀರ್ ಕೆಳಕ್ಕೆ ಬಾಗಿ ಅವಳ ಕೆನ್ನೆಗೆ ಮುತ್ತು ನೀಡಿದನು. ನನ್ನ ಎದೆ ಜಲ್ಲೆಂದಿತು. ನಾನು ಒಂದು ದೊಡ್ಡ ಮರದ ಮರೆಯಲ್ಲಿ ಅಡಗಿಕೊಂಡೆ. ಎದೆಯಲ್ಲಿ ಎಷ್ಟೊಂದು ನೋವಾಗುತ್ತಿತ್ತು ಎಂದರೆ ಉಸಿರಾಡುವುದು ಕೂಡ ಕಷ್ಟವಾಯಿತು. ಟ್ಯಾಕ್ಸಿ ಹೋದ ನಂತರ ಸಮೀರ್ ಮತ್ತೆ ಆಫೀಸ್ ಕಡೆಗೆ ನಡೆದನು. ನಾನು ಅಲ್ಲಿಗೆ ಹೋಗಿ ಅವನನ್ನು ಪ್ರಶ್ನಿಸಲಿಲ್ಲ. ಬದಲಾಗಿ ನಾನು ದೂರದ ದಾರಿಯಲ್ಲಿ ಸುತ್ತಿ ಮನೆಗೆ ಬಂದೆ. ಅಂದು ರಾತ್ರಿ ಸಮೀರ್ ಮನೆಗೆ ಬಂದಾಗ ಅವನು ಸಾಮಾನ್ಯನಂತೆಯೇ ವರ್ತಿಸುತ್ತಿದ್ದನು. ಸಾರಿ ಜಾನ್ವಿ, ಇಂದು ಆಫೀಸ್ನಲ್ಲಿ ಮೀಟಿಂಗ್ ತಡವಾಯಿತು ಎನ್ನುತ್ತಾ ಅವನು ಸೋಫಾದ ಮೇಲೆ ಕುಳಿತನು. ಊಟ ಆಯ್ತಾ? ಅವನು ನನ್ನ ಕೆನ್ನೆಯ ಮೇಲೆ ಯಾವಾಗಲೂ ನೀಡುವಂತೆ ಒಂದು ಸಣ್ಣ ಮುತ್ತು ಕೊಟ್ಟನು. ನನಗೆ ಅವನ ಸ್ಪರ್ಶದ ಬಗ್ಗೆ ಅಸಹ್ಯವಾಯಿತು. ಆದರೆ ನಾನು ಆ ಭಾವನೆಯನ್ನ ಒತ್ತಿ ಹಿಡಿದೆ. ನನ್ನದಾಯಿತು. ನಾನು ನಗುತ್ತಾ ಸುಳ್ಳು ಹೇಳಿದೆ. ನಿನ್ನ ತಟ್ಟೆ ಬಡಿಸಿ ಮುಚ್ಚಿಟ್ಟಿದ್ದೇನೆ. ನೀನು ಬೆಸ್ಟ್ ಕಣೋ. ಅವನು ನಕ್ಕು ಊಟ ಬಿಸಿ ಮಾಡಲು ಕಿಚನ್ಗೆ ಹೋದನು.
ಹಾಲ್ನಲ್ಲಿ ಕುಳಿತು ನಾನು ಅವನ ಬೆನ್ನಿನ ಆಕೃತಿಯನ್ನ ನೋಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಆ ಮನುಷ್ಯ ನನಗೆ ಸಂಪೂರ್ಣವಾಗಿ ಅಪರಿಚಿತನಂತೆ ಕಾಣತೊಡಗಿದನು. ಊಟವಾದ ನಂತರ ಯಾವುದೋ ಸಣ್ಣ ವಿಷಯ ಎಂಬಂತೆ ಸಮೀರ್ ವಿಷಯ ಪ್ರಸ್ತಾಪಿಸಿದನು. ಹೇ ಕೇಳು ಜಾನ್ವಿ, ಕಂಪನಿಯ ಒಂದು ದೊಡ್ಡ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ ಬಂದಿದೆ. ನಾನದನ್ನ ಲೀಡ್ ಮಾಡಬೇಕು ಅಂತ ಅವರು ಬಯಸ್ತಿದ್ದಾರೆ. ಬಹುಶಃ 2 ವರ್ಷಗಳ ಕಾಲ ನಾನಲ್ಲೇ ಇರಬೇಕಾಗ್ಬೋದು. ನನ್ನ ಕೈಗಳು ನಡುಗಿದವು. ನೀರಿನ ಗ್ಲಾಸ್ ಕೈಯಿಂದ ಜಾರುವಷ್ಟರಲ್ಲಿ ಉಳಿಸಿಕೊಂಡೆ. 2 ವರ್ಷ? ಅಯ್ಯೋ, ಇದು ತುಂಬಾ ಜಾಸ್ತಿ ಆಯಿತು. ಹೌದು, ಪ್ರಾಜೆಕ್ಟ್ ದೊಡ್ಡದಿದೆ, ಆದರೆ ಇದು ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವ ಅವಕಾಶ. ನಾನಿದನ್ನ ಯಶಸ್ವಿಯಾಗಿ ಮುಗಿಸಿದ್ರೆ ಮರಳಿ ಬಂದ್ಮೇಲೆ ನನಗೆ ವೈಸ್ ಪ್ರೆಸಿಡೆಂಟ್ ಆಗಿ ಪ್ರಮೋಷನ್ ಖಂಡಿತ ಸಿಗುತ್ತದೆ ಎಂದು ಬಾಸ್ ಹೇಳಿದ್ದಾರೆ. ಅವನ ಕಣ್ಣುಗಳು ಉತ್ಸಾಹದಿಂದ ಮಿಂಚುತ್ತಿದ್ದವು. ಹಾಗಾದ್ರೆ ನನ್ನ ಕಥೆ ಏನು? ನಾನು ಸಣ್ಣ ಧ್ವನಿಯಲ್ಲಿ ಕೇಳಿದೆ. ಸಮೀರ್ ಹತ್ತಿರ ಬಂದು ನನ್ನನ್ನು ಅಪ್ಪಿಕೊಂಡನು. ನೀನು ನಿನ್ನ ಕೆಲಸವನ್ನ ಇಲ್ಲೇ ಮುಂದುವರಿಸು. ನಾನು ಪ್ರತಿ ತಿಂಗಳು ಖರ್ಚಿಗೆ ಹಣ ಕಳುಹಿಸುತ್ತೇನೆ. 2 ವರ್ಷ ನೋಡುತ್ತಲೇ ಮುಗಿಯುತ್ತದೆ. ಒಮ್ಮೆ ನಾನು ಮರಳಿ ಬಂದ್ಮೇಲೆ ನಮ್ಮ ಜೀವನ ಸೆಟ್ ಆದಂತೆ. ನಾನವನ ಹೆಗಲ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿಕೊಂಡೆ. ಕಣ್ಣೀರು ಹರಿಯಿತು. ಆದರೆ ಇದು ದುಃಖದ್ದಲ್ಲ, ಬದಲಾಗಿ ಮೋಸದ್ದಾಗಿತ್ತು. ಆ ಕ್ಷಣದಲ್ಲಿ ನನಗೆ ಎಲ್ಲವೂ ಸ್ಪಷ್ಟವಾಯಿತು. ಅವನು ಯಾವುದೇ ಪ್ರಾಜೆಕ್ಟ್ಗಾಗಿ ಬೆಂಗಳೂರಿಗೆ ಹೋಗುತ್ತಿರಲಿಲ್ಲ. ಅವನು ಆ ಇನ್ನೊಬ್ಬ ಮಹಿಳೆಗಾಗಿ ಹೋಗುತ್ತಿದ್ದನು. ಈ ವರ್ಕ್ ಅಸೈನ್ಮೆಂಟ್ ಅಂದ್ರೆ ಒಂದು ದೊಡ್ಡ ಮತ್ತು ನೀಚ ಸುಳ್ಳಾಗಿತ್ತು. ಮರುದಿನ ನಾನು ಆಫೀಸ್ಗೆ ರಜೆ ಹಾಕಿದೆ. ನನಗೆ ಸತ್ಯ ತಿಳಿಯಬೇಕಿತ್ತು. ಒಬ್ಬ ಕಾಲೇಜು ಗೆಳತಿ ಸೂಚಿಸಿದ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಒಬ್ಬನನ್ನ ಭೇಟಿಯಾಗಲು ಹೋದೆ. ಅವನ ಹೆಸರು ಕೇದಾರ್ ವಾಜೆ. ಸುಮಾರು 35 ವರ್ಷದ ಅತ್ಯಂತ ಪ್ರೊಫೆಷನಲ್ ಆಗಿ ಕಾಣುವ ಮನುಷ್ಯ. ಒಂದು ಶಾಂತವಾದ ಕಾಫಿ ಶಾಪ್ನಲ್ಲಿ ನಾವು ಭೇಟಿಯಾದೆವು. ಹೇಳಿ ಮಿಸಸ್ ಜಾನ್ವಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಬಲ್ಲೆ ಎಂದು ಕೇದಾರ್ ಕೇಳಿದನು. ನಾನು ಕೇದಾರ್ಗೆ ನಡೆದ ಎಲ್ಲಾ ವಿಷಯವನ್ನು ವಿವರವಾಗಿ ಹೇಳಿದೆ. ಆ ದಿನ ಕೆಫೆ ಹೊರಗೆ ನಾನು ಕಂಡದ್ದನ್ನು ಸಹ. ಕೇದಾರ್ ಗಂಭೀರವಾಗಿ ತಲೆಯಾಡಿಸಿದನು. ಅರ್ಥ ಮಾಡಿಕೊಳ್ಳಬಲ್ಲೆ. ಇಂತಹ ಪ್ರಕರಣಗಳಲ್ಲಿ ನಿಜವಾಗಿಯೂ ಏನಾದರೂ ಅಕ್ರಮ ಸಂಬಂಧವಿದ್ದರೆ ಅದರ ಪುರಾವೆಗಳು ಖಂಡಿತ ಇರುತ್ತವೆ. ನನಗೆ 1 ವಾರ ಸಮಯ ಕೊಡಿ. ನಾನು ನಿಮಗೆ ಪೂರ್ಣ ವರದಿ ತಂದುಕೊಡುತ್ತೇನೆ. ಧನ್ಯವಾದಗಳು ಎನ್ನುತ್ತಾ ನಾನು ಹೊರಡಲು ಎದ್ದೆ. ಮಿಸಸ್ ಜಾನ್ವಿ, ಕೇದಾರ್ ನನ್ನನ್ನು ತಡೆದು ಹೇಳಿದನು. ಕೆಲವೊಮ್ಮೆ ಸತ್ಯವನ್ನ ಅರಗಿಸಿಕೊಳ್ಳೋದು ತುಂಬಾ ಕಷ್ಟವಾಗುತ್ತದೆ. ಏನೇ ಮುಂದೆ ಬಂದರೂ ಎದುರಿಸಲು ನೀವು ಸಿದ್ಧರಿದ್ದೀರಾ? ನಾನು ಒಂದು ಕಹಿ ಆದರೆ ದೃಢವಾದ ನಗು ಚೆಲ್ಲಿದೆ. ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಪರವಾಗಿಲ್ಲ, ಆದರೆ ಅದು ನನಗೆ ತಿಳಿಯುವುದು ಅಗತ್ಯವಿದೆ. ಮುಂದಿನ ಕೆಲವು ದಿನಗಳು ನಾನು ಒಂದು ಸುಳ್ಳಿನ ಜಗತ್ತಿನಲ್ಲಿ ಬದುಕಿದೆ. ನಾನು ಯಾವಾಗಲೂ ಹೋಗುವಂತೆ ಆಫೀಸ್ಗೆ ಹೋಗುತ್ತಿದ್ದೆ, ಮನೆಗೆ ಬರುತ್ತಿದ್ದೆ, ಸಮೀರ್ಗಾಗಿ ಅಡುಗೆ ಮಾಡುತ್ತಿದ್ದೆ ಮತ್ತು ನಾವು ದಿನವಿಡೀ ಹರಟೆ ಹೊಡೆಯುತ್ತಿದ್ದೆವು. ಮೇಲ್ನೋಟಕ್ಕೆ ನಾವು ಒಂದು ಸುಖಿ ದಂಪತಿಗಳಾಗಿದ್ದೆವು, ಆದರೆ ಒಳಗಿನಿಂದ ನನ್ನ ಮನಸ್ಸು ಸತ್ತಂತಾಗಿತ್ತು. ಸಮೀರ್ ತನ್ನ ಪ್ರಯಾಣದ ತಯಾರಿಯಲ್ಲಿ ಮಗ್ನನಾಗಿದ್ದನು. ಫ್ಲೈಟ್ ಬುಕ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಬ್ಯಾಂಕ್ ಕೆಲಸಗಳನ್ನ ಮುಗಿಸೋದು. ಅವನು ತನ್ನ ಹೊಸ ಜೀವನದ ಕನಸಿನಲ್ಲಿ ಎಷ್ಟು ಮುಳುಗಿದ್ದನೆಂದರೆ ನನ್ನ ವರ್ತನೆಯಲ್ಲಾದ ಬದಲಾವಣೆ ಅವನಿಗೆ ತಿಳಿಯಲೇ ಇಲ್ಲ. ಸರಿಯಾಗಿ 1 ವಾರದ ನಂತರ ಕೇದಾರ್ ನನಗೆ ಅದೇ ಕಾಫಿ ಶಾಪ್ನಲ್ಲಿ ಭೇಟಿಯಾದನು. ಅವನು ನನ್ನ ಮುಂದೆ ಒಂದು ದೊಡ್ಡ ಬ್ರೌನ್ ಪ್ಯಾಕೆಟ್ ಇಟ್ಟನು. ಮಿಸಸ್ ಜಾನ್ವಿ, ಈಗೋ ನಿಮ್ಮ ರಿಪೋರ್ಟ್. ನಾನೊಂದು ದೀರ್ಘ ಉಸಿರು ತೆಗೆದುಕೊಂಡು ಪ್ಯಾಕೆಟ್ ತೆರೆದೆ. ಒಳಗೆ ಫೋಟೋಗಳ ಮತ್ತು ದಾಖಲೆಗಳ ದೊಡ್ಡ ಕಂತೆ ಇತ್ತು. ಪ್ರತಿಯೊಂದು ಫೋಟೋ ನನ್ನ ಎದೆಗೆ ಚೂರಿಯಿಂದ ಚುಚ್ಚಿದಂತೆ ಆಗುತ್ತಿತ್ತು. ಒಂದು ಫೋಟೋದಲ್ಲಿ ಸಮೀರ್ ಮತ್ತು ಆ ಮಹಿಳೆ ಫೀನಿಕ್ಸ್ ಮಾಲ್ನಲ್ಲಿ ಕೈ ಹಿಡಿದು ಓಡಾಡುತ್ತಿದ್ದರು. 2ನೇ ಫೋಟೋದಲ್ಲಿ ಅವರು ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಚೆಕಿಂಗ್ ಮಾಡುತ್ತಿದ್ದರು. 3ನೇದರಲ್ಲಿ ಅವರು ಒಂದು ದುಬಾರಿ ರೆಸ್ಟೋರೆಂಟ್ನಲ್ಲಿ ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಊಟ ಮಾಡುತ್ತಿದ್ದರು. ನನ್ನ ಕೈಗಳು ನಡುಗತೊಡಗಿದವು. ಕೇದಾರ್ನ ಧ್ವನಿ ಎಲ್ಲೋ ದೂರದಿಂದ ಕೇಳಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಅವಳ ಹೆಸರು ಪ್ರಿಯಾ ದೇಸಾಯಿ. ನಿಮ್ಮ ಪತಿಯ ಕಂಪನಿಯಲ್ಲಿ ಅವಳು ಹೊಸ ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿ ಸೇರಿದ್ದಾಳೆ. ಅವರ ಅಫೇರ್ 3 ತಿಂಗಳ ಹಿಂದೆ ಶುರುವಾಗಿದೆ. ನನ್ನ ತನಿಖೆಯ ಪ್ರಕಾರ ನಿಮ್ಮ ಪತಿ ಬೆಂಗಳೂರಿಗೆ ಹೋಗುತ್ತಿರುವುದು ನಿಜ, ಆದರೆ ಅದು ಕಂಪನಿಯ ವರ್ಕ್ ಅಸೈನ್ಮೆಂಟ್ ಅಲ್ಲ. ಅವರಿಬ್ಬರು ಅಲ್ಲಿ ಕಾಯಂ ಆಗಿ ಶಿಫ್ಟ್ ಆಗ್ತಿದ್ದಾರೆ. ಸಮೀರ್ ಅಲ್ಲಿ ಒಂದು ಐಷಾರಾಮಿ ಫ್ಲಾಟ್ ಬುಕ್ ಮಾಡಿದ್ದಾನೆ ಮತ್ತು ಅದರ ಡೌನ್ ಪೇಮೆಂಟ್ ಅನ್ನು ನಿಮ್ಮ ಜಂಟಿ ಖಾತೆಯಿಂದಲೇ ಮಾಡಲಾಗಿದೆ. ನನ್ನ ಪಾದದ ಕೆಳಗಿನ ನೆಲ ಕುಸಿದಂತಾಯಿತು. ನೀವು ಆರಾಮವಾಗಿದ್ದೀರಾ? ನೀರು ಬೇಕಾ ಎಂದು ಕೇದಾರ್ ಕಾಳಜಿಯಿಂದ ಕೇಳಿದನು. ನಾನು ಕೈಯಲ್ಲೇ ಬೇಡ ಎಂದು ಸನ್ನೆ ಮಾಡಿದೆ. ನನ್ನನ್ನು ನಾನು ಸಮಾಧಾನ ಪಡಿಸಿಕೊಳ್ಳುತ್ತಾ ಫೈಲ್ನಲ್ಲಿನ ಮುಂದಿನ ಕಾಗದಗಳನ್ನು ಓದಲು ಪ್ರಾರಂಭಿಸಿದೆ. ಸಮೀರ್ ಮತ್ತು ಪ್ರಿಯಾ ಅವರ ನಡುವಿನ ವಾಟ್ಸ್ಆಪ್ ಚಾಟ್ನ ಸ್ಕ್ರೀನ್ ಶಾಟ್ಗಳು ಅದರಲ್ಲಿದ್ದವು. ಪ್ರಿಯಾ, ಸಮೀರ್ ಇನ್ನೆಷ್ಟು ಸಮಯ ಕಾಯಬೇಕು? ಒಂದು ಬಾರಿ ಜಾನ್ವಿಯ ಸೆಟಲ್ಮೆಂಟ್ ಮುಗಿದ್ರೆ ನಾವು ನೆಮ್ಮದಿಯಾಗಿ ಜೊತೆಗಿರಬಹುದು. ಆಗ ಸಮೀರ್, ಪ್ರಿಯಾ, ನಾನು ಕೂಡ ನಿನಗಾಗಿ ಕಾಯುತ್ತಿದ್ದೇನೆ. ಹೇಗಿದ್ರೂ ನಾನು ಜಂಟಿ ಖಾತೆಯಿಂದ ಹೆಚ್ಚಿನ ಹಣವನ್ನು ವರ್ಗಾಯಿಸಿದ್ದೇನೆ. ಪ್ರಿಯಾ, ಆದ್ರೆ ಅವಳಿಗೆ ಸಂಶಯ ಬರೋದಿಲ್ವೇ? ಅವಳು ಬರೀ ಒಬ್ಬ ಹೆಣ್ಣಾದ್ರೂ. ಸಮೀರ್, ಅವಳೇನೂ ಮಾಡಲು ಸಾಧ್ಯವಿಲ್ಲ.
ಅವಳ ಈವರೆಗಿನ ಎಲ್ಲ ಸಂಬಳ ಆ ಖಾತೆಗೆ ಜಮೆಯಾಗ್ತಿತ್ತು ಮತ್ತು ನಾನದನ್ನು ಹೂಡಿಕೆ ಮಾಡಿದ್ದೇನೆ. ಅವಳ ಸ್ವಂತ ಹೆಸರಿನಲ್ಲಿ ಯಾವುದೇ ಉಳಿತಾಯವಿಲ್ಲ. ವಿಚ್ಛೇದನದ ನಂತರ ಅವಳ ಪರಿಸ್ಥಿತಿ ಗಂಭೀರವಾಗಲಿದೆ. ಪ್ರಿಯಾ, ಹಾಗಾದ್ರೆ ನೀನವಳಿಗೆ ಯಾವಾಗ ಹೇಳ್ತೀಯಾ? ಸಮೀರ್, ಈಗಲೇ ಬೇಡ. ಮೊದಲು ನಾನು ಬೆಂಗಳೂರಿಗೆ ಹೋಗುತ್ತೇನೆ. 6 ತಿಂಗಳ ನಂತರ ನಾನು ಅವಳಿಗೆ ಹೇಳುತ್ತೇನೆ. ಅಲ್ಲಿ ನನಗೆ ಬೇರೆ ಯಾರೋ ಸಿಕ್ಕಿದ್ದಾರೆ ಮತ್ತು ನನಗೆ ವಿಚ್ಛೇದನ ಬೇಕು ಎಂದು. ಆಗ ಅವಳು ಅಷ್ಟೊಂದು ಗಲಾಟೆ ಮಾಡೋದಿಲ್ಲ. ನಾನೇ ವಿಚ್ಛೇದನ ಕೇಳುತ್ತಿದ್ದೇನೆ ಅಂದ ಮೇಲೆ ಅವಳು ವಿರೋಧಿಸುವ ಗೋಜಿಗೆ ಹೋಗೋದಿಲ್ಲ. ಇಲ್ಲದಿದ್ದರೆ ಜನರು ಅವಳನ್ನೇ ಆಡಿಕೊಳ್ತಾರೆ. ಪ್ರಿಯಾ, ನೀನೆಲ್ಲ ಯೋಚನೆ ಮಾಡಿಯೇ ಇಟ್ಟಿದ್ಯಾ? ಹಾಗಾದ್ರೆ ನಮ್ಮ ಬೆಂಗಳೂರಿನ ಮನೆಯ ಇಂಟೀರಿಯರ್ ಕೆಲಸ ಯಾವಾಗ ಶುರು ಮಾಡೋಣ? ಸಮೀರ್, ನಾನು ಅಲ್ಲಿಗೆ ತಲುಪಿದ ತಕ್ಷಣ. ನೀನು ಚಿಂತಿಸಬೇಡ. ನಮ್ಮ ಜೀವನ ತುಂಬಾ ಚೆನ್ನಾಗಿರಲಿದೆ. ನಾನು ಫೈಲ್ ಮುಚ್ಚಿದೆ. ಕಣ್ಣು ಮುಚ್ಚಿ ಒಂದು ದೀರ್ಘ ಉಸಿರು ತೆಗೆದುಕೊಂಡೆ. 5 ವರ್ಷಗಳ ಸಂಸಾರ, ಇದೆಲ್ಲವೂ ಅತ್ಯಂತ ಚಾಣಾಕ್ಷತನದಿಂದ ರೂಪಿಸಿದ ಪಿತೂರಿಯಾಗಿತ್ತು. ಒಂದು ಹಗರಣವಾಗಿತ್ತು. ಮಿಸಸ್ ಜಾನ್ವಿ, ಈಗ ನಿಮ್ಮ ಪ್ಲಾನ್ ಏನು? ಕೇದಾರ್ ನನಗೆ ನೀರಿನ ಗ್ಲಾಸ್ ನೀಡುತ್ತಾ ಕೇಳಿದನು. ನಾನು ಕಣ್ಣು ತೆರೆದೆ. ಈಗ ನನ್ನ ಕಣ್ಣಲ್ಲಿ ನೀರಿರಲಿಲ್ಲ. ಬದಲಾಗಿ ಒಂದು ಭಯಾನಕ ಶಾಂತಿ ಇತ್ತು. ನಾನು ಆ ಜಂಟಿ ಖಾತೆಯಲ್ಲಿರುವ ಪ್ರತಿಯೊಂದು ರೂಪಾಯಿಯನ್ನು ಹಿಂಪಡೆಯಲಿದ್ದೇನೆ. ಅದು ಕಾನೂನುಬದ್ಧವಾಗುತ್ತಿದೆಯೇ? ಅದು ಜಂಟಿ ಖಾತೆ. ಅಲ್ಲಿನ ಹಣದ ಮೇಲೆ ನಿಮಗೂ ಪೂರ್ಣ ಅಧಿಕಾರವಿದೆ. ನಾನೊಂದು ತಣ್ಣನೆಯ ನಗುವಿನೊಂದಿಗೆ ಹೇಳಿದೆ. ಮತ್ತು ಹೇಗಿದ್ರೂ ಅಲ್ಲಿನ ಹೆಚ್ಚಿನ ಹಣ ನನ್ನ ಸಂಬಳದ್ದೇ ಆಗಿದೆ. ನಾನು ಅಬಲೆ ಮನೆಯಲ್ಲಿ ಕುಳಿತು ಅಳುತ್ತಾ ಅವನ ದಾರಿ ಕಾಯುತ್ತೇನೆ ಮತ್ತು ನಂತರ ಅವನು ನನ್ನನ್ನು ಕಾಲಿನಿಂದ ಒದೆಯುತ್ತಾನೆ ಅಂತ ಅವನಂದುಕೊಂಡಿದ್ದಾನೆ. ಆದರೆ ಅವನು ಕನಸು ಕಾಣುತ್ತಿದ್ದಾನೆ. ಕೇದಾರ್ ತೃಪ್ತಿಯಿಂದ ತಲೆ ಆಡಿಸಿದನು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ನಿಮಗೆ ಕಾನೂನು ಸಹಾಯ ಬೇಕಿದ್ರೆ ನಾನೊಬ್ಬ ಉತ್ತಮ ವಕೀಲರನ್ನ ಶಿಫಾರಸು ಮಾಡಬಲ್ಲೆ. ಖಂಡಿತ ನನಗೆ ಅಗತ್ಯವಿದೆ. ಕಾಫಿ ಶಾಪ್ನಿಂದ ಹೊರಬಂದ ಮೇಲೆ ನಾನು ಮನೆಗೆ ಹೋಗಲಿಲ್ಲ. ನೇರವಾಗಿ ಬ್ಯಾಂಕಿಗೆ ಹೋದೆ. ನಾನು ವರ್ಗಾಯಿಸಲು ಹೇಳಿದ ಮೊತ್ತವನ್ನ ಕೇಳಿ ಕ್ಯಾಶಿಯರ್ ಕೂಡ ದಂಗಾದರು. ಮೇಡಮ್, ಇದು ತುಂಬಾ ದೊಡ್ಡ ಮೊತ್ತ. ನೀವು ಖಂಡಿತವಾಗಿಯೂ ಪೂರ್ತಿ ಬ್ಯಾಲೆನ್ಸ್ ವರ್ಗಾಯಿಸಲು ಬಯಸ್ತೀರಾ? ಹೌದು, ಖಂಡಿತ. ನನ್ನ ವೈಯಕ್ತಿಕ ಖಾತೆಗೆ. ಸರಿ, ಪಿನ್ ನಂಬರ್ ಹಾಕಿ. ನಾನು ನಂಬರ್ ಹಾಕಿದೆ ಮತ್ತು ಸ್ಕ್ರೀನ್ ಮೇಲೆ ಟ್ರಾನ್ಸ್ಫರ್ ಸಕ್ಸಸ್ಫುಲ್ ಎಂಬ ಸಂದೇಶ ಮಿಂಚಿತು. ನನಗೆ ನಿರಾಳವಾಯಿತು. 65 ಲಕ್ಷ ರೂಪಾಯಿಗಳು ಈಗ ನನ್ನ ವೈಯಕ್ತಿಕ ಖಾತೆಯಲ್ಲಿ ಸುರಕ್ಷಿತವಾಗಿದ್ದವು. ಈ ಹಣ ನನ್ನದಾಗಿತ್ತು. ಕಳೆದ 5 ವರ್ಷಗಳ ನನ್ನ ರಕ್ತ, ಬೆವರು ಮತ್ತು ಕಣ್ಣೀರು. ಇದು ಅದರ ಫಲವಾಗಿತ್ತು. ನಾನು ಮನೆಗೆ ತಲುಪಿದಾಗ ಸಮೀರ್ ಇನ್ನೂ ಬಂದಿರಲಿಲ್ಲ. ನಾನು ಸೋಫಾದ ಮೇಲೆ ಕುಳಿತು ಕಳೆದ 5 ವರ್ಷಗಳ ನೆನಪುಗಳನ್ನು ಮೆಲುಕು ಹಾಕತೊಡಗಿದೆ. ಒಬ್ಬ ಸಾಮಾನ್ಯ ಗೆಳೆಯನ ಪರಿಚಯದಿಂದ ನಾವು ಭೇಟಿಯಾಗಿದ್ದೆವು. ನನ್ನ ಕಾಲೇಜು ಆಗ ತಾನೇ ಮುಗಿದಿತ್ತು ಮತ್ತು ನಾನೊಂದು ಸಣ್ಣ ಜಾಹೀರಾತು ಕಂಪನಿಯಲ್ಲಿ ಕಾಪಿರೈಟರ್ ಆಗಿ ಕೆಲಸ ಮಾಡ್ತಿದ್ದೆ. ಸಮೀರ್ ನನಗಿಂತ 3 ವರ್ಷ ದೊಡ್ಡವನು ಮತ್ತು ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದನು. ಅವನು ತಿಳುವಳಿಕೆಯುಳ್ಳವನು, ಸ್ಥಿರ ಬುದ್ಧಿಯವನು ಮತ್ತು ಮಾತಿನ ಮಲ್ಲನಾಗಿದ್ದನು. ಅವನು ಅಕ್ಷರಶಃ ನನ್ನ ಹಿಂದೆ ಬಿದ್ದಿದ್ದನು. ಹೂವುಗಳು, ಉಡುಗೊರೆಗಳು, ಪ್ರತಿದಿನ ನನ್ನನ್ನು ಆಫೀಸ್ನಿಂದ ಪಿಕಪ್ ಮಾಡೋದು, ನನ್ನನ್ನು ನೋಡಿದ ಕ್ಷಣವೇ ಪ್ರೀತಿಯಲ್ಲಿ ಬಿದ್ದಿದ್ದಾಗಿ ಅವನು ಹೇಳುತ್ತಿದ್ದನು. ನಾನು ಜಗತ್ತಿನಲ್ಲೇ ಅತ್ಯಂತ ಮುಗ್ಧ ಮತ್ತು ನೇರ ಹುಡುಗಿ ಅಂತ ಹೊಗಳುತ್ತಿದ್ದನು. ಅವನ ಸಿಹಿ ಮಾತುಗಳಿಗೆ ನಾನು ಮರುಳಾಗಿ ಸಮ್ಮತಿ ನೀಡಿದೆ. 1 ವರ್ಷದೊಳಗೆ ನಮ್ಮ ಮದುವೆಯಾಯಿತು. ಮದುವೆ ಅದ್ದೂರಿಯಾಗಿ ಅಲ್ಲದಿದ್ದರೂ ತುಂಬಾ ಚೆನ್ನಾಗಿ ಮತ್ತು ಮನೆ ಮಂದಿಯ ಸಮ್ಮುಖದಲ್ಲಿ ನಡೆಯಿತು. ನನ್ನ ಜೀವನ ಪರ್ಯಂತದ ಸಂಗಾತಿ ಸಿಕ್ಕಿದನೆಂದು ನಾನು ಭಾವಿಸಿದ್ದೆ. ಆರಂಭದಲ್ಲಿ ನಮ್ಮ ಸಂಸಾರ ಸುಖಕರವಾಗಿತ್ತು. ಸಮೀರ್ ನನ್ನ ಕಾಳಜಿ ವಹಿಸುತ್ತಿದ್ದನು. ಪ್ರತಿದಿನ ರಾತ್ರಿ ನಾವು ಒಟ್ಟಿಗೆ ಊಟ ಮಾಡುತ್ತಿದ್ದೆವು. ವೀಕೆಂಡ್ನಲ್ಲಿ ಹೊರಗೆ ಹೋಗುತ್ತಿದ್ದೆವು. ಮದುವೆ ಎಂದರೆ ಇದೇ ಎಂದು ನಾನಂದುಕೊಂಡಿದ್ದೆ. ಆದರೆ ಈಗ ಹಿಂತಿರುಗಿ ನೋಡಿದಾಗ ಹಲವು ವಿಷಯಗಳು ಅನುಮಾನಾಸ್ಪದವಾಗಿದ್ದವು. ಫಿನಾನ್ಷಿಯಲ್ ಪ್ಲಾನಿಂಗ್ ಆಗಿ ನನ್ನ ಸಂಬಳ ಜಂಟಿ ಖಾತೆಗೆ ಜಮೆಯಾಗಬೇಕು ಎಂದು ಸಮೀರ್ ಯಾವಾಗಲೂ ಹಠ ಹಿಡಿಯುತ್ತಿದ್ದನು. ಆದರೆ ಇಷ್ಟು ವರ್ಷಗಳಲ್ಲಿ ನಾನು ಬ್ಯಾಂಕಿನ ಒಂದು ಸ್ಟೇಟ್ಮೆಂಟ್ ಕೂಡ ನೋಡಿರಲಿಲ್ಲ. ನನ್ನ ಹಣ ಖಂಡಿತವಾಗಿ ಎಲ್ಲಿ ಹೋಗುತ್ತಿದೆ ಎಂದು ನನಗೆ ಗೊತ್ತೇ ಆಗುತ್ತಿರಲಿಲ್ಲ. ಅವನು ಹಲವಾರು ಬಾರಿ ಕೆಲಸ ಇದೆ ಅಂತ ಹೇಳಿ ತಡವಾಗಿ ಮನೆಗೆ ಬರುತ್ತಿದ್ದನು. ಆದರೆ ನಾನು ಅವನಿಗೆ ಫೋನ್ ಮಾಡಿದಾಗ ಹಿನ್ನೆಲೆಯಲ್ಲಿ ಹಾಡುಗಳ ಅಥವಾ ಜನಸಂದಣಿಯ ಶಬ್ದ ಕೇಳಿಸ್ತಿತ್ತು. ಯಾವುದೋ ಹೋಟೆಲ್ ಅಥವಾ ಬಾರ್ನಲ್ಲಿ ಇರುವಂತೆ. ನನ್ನ ಮನೆಯವರ ಬಗ್ಗೆ ಅವನಿಗೆ ಕಿಂಚಿತ್ತೂ ಕಾಳಜಿ ಇರಲಿಲ್ಲ. ಹಬ್ಬ ಹರಿದಿನಗಳಲ್ಲಿ ನನ್ನ ತಂದೆ ತಾಯಿಯ ಮನೆಗೆ ಹೋಗೋದೆಂದರೆ ಅವನು ಏನಾದರೊಂದು ಕಾರಣ ಹೇಳಿ ತಪ್ಪಿಸುತ್ತಿದ್ದನು. ಕೆಲಸದ ಒತ್ತಡ ತುಂಬಾ ಇದೆ ಅಂತ ಹೇಳುತ್ತಿದ್ದನು. ಆದರೆ ತನ್ನ ಸ್ನೇಹಿತರಿಗಾಗಿ ಅವನ ಹತ್ತಿರ ಯಾವಾಗಲೂ ಸಮಯವಿರುತ್ತಿತ್ತು. ಕೆಲಸದ ಒತ್ತಡದಿಂದ ಅವನು ಹೀಗಿರಬಹುದು ಅಥವಾ ಅವನ ಸ್ವಭಾವವೇ ಮಿತಭಾಷಿಯಾಗಿರಬಹುದು ಎಂದು ನಾನು ನನ್ನನ್ನು ನಾನೇ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೆ. ನನ್ನ ಸಂಸಾರ ಸುಖವಾಗಿದೆ ಎಂದು ನಂಬಿಸಲು ನಾನು ಸಾವಿರಾರು ಕಾರಣಗಳನ್ನು ಹುಡುಕುತ್ತಿದ್ದೆ. ಆದರೆ ಈಗ ಹಿಂತಿರುಗಿ ನೋಡಿದಾಗ ನಾನು ನನ್ನನ್ನೇ ಹಾಸ್ಯಕ್ಕೀಡು ಮಾಡಿಕೊಂಡಿದ್ದೆ ಎಂದು ಅನಿಸುತ್ತಿದೆ. ರಾತ್ರಿ 8 ಗಂಟೆಗೆ ಸಮೀರ್ ಮನೆಗೆ ಬಂದನು. ಜಾನ್ವಿ, ಬಂದೆ ಕಣೋ.
ಯಾವಾಗಲೂ ಮಾಡುವಂತೆ ಅವನು ನನ್ನ ಕೆನ್ನೆಗೆ ಮುತ್ತು ನೀಡಿದನು. ಮನಸ್ಸಿನೊಳಗಿನ ಅಸಹ್ಯವನ್ನ ಅದುಮಿಟ್ಟುಕೊಂಡು ನಾನು ನಕ್ಕೆನು. ಬಂದ್ಯಾ? ಊಟ ಆಯ್ತಾ? ಹಾ, ಆಫೀಸ್ನಲ್ಲಿ ಟೀಮ್ ಡಿನ್ನರ್ ಇತ್ತು. ಜಾಕೆಟ್ ತೆಗಿ ಎಂದು ಹೇಳಿದವನು. ಹಾ, ನಾಡಿದ್ದು ಹೊರಡಬೇಕು. ನಾನು ಆಫೀಸ್ನ ಸ್ವಲ್ಪ ಕೆಲಸ ಬಾಕಿ ಇದೆ, ಅದು ಮುಗಿದ ತಕ್ಷಣ ಹೊರಡುತ್ತೇನೆ. ಇಷ್ಟು ಬೇಗನಾ? ನಾನು ನಕಲಿ ಆಶ್ಚರ್ಯ ವ್ಯಕ್ತಪಡಿಸಿದೆ. ಹೌದು ಕಣೋ, ಪ್ರಾಜೆಕ್ಟ್ ಶೆಡ್ಯೂಲ್ ತುಂಬಾ ಟೈಟ್ ಆಗಿದೆ. ಅವನು ಸೋಫಾ ಮೇಲೆ ಕುಳಿತನು. ಜಾನ್ವಿ, ನಾನು 2 ವರ್ಷ ದೂರ ಇರುತ್ತೇನೆ. ನೀನು ನಿನ್ನ ಕಾಳಜಿ ವಹಿಸು. ಮತ್ತೆ ಹಣವನ್ನು ದುಂದುವೆಚ್ಚ ಮಾಡಬೇಡ. ಎಲ್ಲಿ ಸಾಧ್ಯವೋ ಅಲ್ಲಿ ಉಳಿತಾಯ ಮಾಡು. ನನಗೆ ನಗು ತಡೆಯಲಾಗಲಿಲ್ಲ. ಈ ಮನುಷ್ಯ ನನ್ನ ಎಲ್ಲಾ ಹಣವನ್ನು ತೆಗೆದುಕೊಂಡು ಓಡಿ ಹೋಗಲು ಸಿದ್ಧನಾಗಿದ್ದನು ಮತ್ತು ಮೇಲೆ ನನಗೆ ದುಂದುವೆಚ್ಚ ಮಾಡಬೇಡ ಅಂತ ಬುದ್ಧಿ ಹೇಳುತ್ತಿದ್ದನು. ಖಂಡಿತ, ನಾನು ತಲೆ ತಗ್ಗಿಸಿ ಹೇಳಿದೆ. ಸಮೀರ್, ನೀನು ಕೂಡ ಬೆಂಗಳೂರಿನಲ್ಲಿ ನಿನ್ನ ಕಾಳಜಿ ವಹಿಸು. ಸಹಜವಾಗಿ ಅವನು ನನ್ನ ಕೈ ಹಿಡಿದುಕೊಂಡನು. ನಾನು ಮರಳಿ ಬಂದ ಮೇಲೆ ನಾವು ನಿನ್ಗೆ ಇಷ್ಟವಾಗುವ ಆ ದೊಡ್ಡ ಮನೆಯನ್ನ ಖರೀದಿಸೋಣ. ಆಮೇಲೆ ಮಗುವಿನ ಬಗ್ಗೆ ಯೋಚಿಸೋಣ. ಮಗು? ಯಾರ ಮಗು? ಅವನ ಮತ್ತು ಪ್ರಿಯಾಳದ್ದ. ನಾನು ಕೇವಲ ನಕ್ಕು ಸುಮ್ಮನಾದೆ. ಅಂದು ರಾತ್ರಿ ನಾವು ಯಾವಾಗಲೂ ಮಲಗುವಂತೆ ಒಂದೇ ಹಾಸಿಗೆಯ ಮೇಲೆ ಮಲಗಿದೆವು. ಆದರೆ ನಾನು ರಾತ್ರಿ ಇಡೀ ಹೊರಳಾಡುತ್ತಿದ್ದೆ. ನಿದ್ದೆ ಬರುವುದು ಅಸಾಧ್ಯವಾಗಿತ್ತು. ನನ್ನ ಪಕ್ಕದಲ್ಲಿ ಮಲಗಿರುವ ಮನುಷ್ಯ ನನ್ನ ಜೀವನದ ಗಳಿಕೆಯನ್ನು ತೆಗೆದುಕೊಂಡು ಇನ್ನೊಬ್ಬ ಮಹಿಳೆಯ ಜೊತೆ ಓಡಿ ಹೋಗಲಿದ್ದಾನೆ ಮತ್ತು ನಾನು ಮಾತ್ರ ಇನ್ನೂ ಈ ನಾಟಕದ ಭಾಗವಾಗಬೇಕಿತ್ತು. ಮರುದಿನ ನಾನು ಎಂದಿನಂತೆ ಆಫೀಸ್ಗೆ ಹೋದೆ. ಲಂಚ್ ಬ್ರೇಕ್ನಲ್ಲಿ ನಾನು ಕೇದಾರ್ ಸೂಚಿಸಿದ ವಕೀಲರಿಗೆ ಫೋನ್ ಮಾಡಿದೆ. ಹಲೋ, ಅಡ್ವೊಕೇಟ್ ದೇಶಪಾಂಡೆ. ನನಗೆ ಕೇದಾರ್ ವಾಜ್ ಅವರು ನಿಮ್ಮ ನಂಬರ್ ಕೊಟ್ಟಿದ್ದಾರೆ. ನನಗೆ ವಿಚ್ಛೇದನದ ಬಗ್ಗೆ ನಿಮ್ಮ ಹತ್ತಿರ ಮಾತನಾಡಬೇಕಿತ್ತು. ಖಂಡಿತ, ನಿಮ್ಮ ಕೇಸ್ ಏನು ಅಂತ ತಿಳಿಸಿ. ಅಡ್ವೊಕೇಟ್ ದೇಶಪಾಂಡೆ ಅವರ ಧ್ವನಿ ಅತ್ಯಂತ ಪ್ರೊಫೆಷನಲ್ ಮತ್ತು ಧೈರ್ಯ ತುಂಬುವಂತಿತ್ತು. ನಾನವರಿಗೆ ಎಲ್ಲವನ್ನೂ ತಿಳಿಸಿದೆ. ನನ್ನ ಮಾತು ಮುಗಿದ ಮೇಲೆ ಅವರು ಹೇಳಿದರು, ನೋಡಿ, ನೀವು ಹೇಳಿದ ಪ್ರಕಾರ ನಿಮ್ಮ ಪತಿ ಪರಸ್ತ್ರೀ ಸಂಬಂಧ ಹೊಂದಿದ್ದಾರೆ ಮತ್ತು ಅವರು ನಿಮ್ಮ ಸಂಪತ್ತನ್ನು ದೋಚಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ನೀವು ಜಂಟಿ ಖಾತೆಯಿಂದ ನಿಮ್ಮ ವೈಯಕ್ತಿಕ ಖಾತೆಗೆ ಹಣ ವರ್ಗಾಯಿಸಿರುವುದು ಕಾನೂನುಬದ್ಧವಾಗಿ ಸರಿಯಾಗಿದೆ. ಯಾಕಂದ್ರೆ ಅದು ವೈವಾಹಿಕ ಸಂಪತ್ತು ಮತ್ತು ಅದರ ಮೇಲೆ ನಿಮಗೂ ಸಮಾನ ಹಕ್ಕಿದೆ. ಅದರಲ್ಲೂ ಹೆಚ್ಚಿನ ಪಾಲು ನಿಮ್ಮ ಸಂಬಳದ್ದೇ ಆಗಿದೆ. ಹಾಗಾದ್ರೆ ನಾನೀಗ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಏನಾಗುತ್ತದೆ? ನಾನು ಕೇಳಿದೆ. ಮೊದಲನೆಯದಾಗಿ, ಅವರ ತಪ್ಪು ಸಾಬೀತಾದ್ರೆ ಮಾನಸಿಕ ಕಿರುಕುಳಕ್ಕಾಗಿ ನೀವು ಪರಿಹಾರವನ್ನ ಕೇಳಬಹುದು. ಎರಡನೆಯದಾಗಿ, ಆಸ್ತಿ ವಿಭಜನೆ ಮಾಡುವಾಗ ಖಾತೆಯ ಹೆಚ್ಚಿನ ಹಣ ನಿಮ್ಮ ಸಂಬಳದಿಂದ ಬಂದಿದೆ ಅಂತ ನೀವು ಸಾಬೀತುಪಡಿಸಿದ್ರೆ ನಿಮಗೆ ದೊಡ್ಡ ಪಾಲು ಸಿಗಬಹುದು. ಮತ್ತು ಮುಖ್ಯವಾಗಿ, ನಿಮ್ಮ ಪತಿ ಬೇರೆ ರಾಜ್ಯದಲ್ಲಿ ಅಥವಾ ವಿದೇಶದಲ್ಲಿ ನಿಮ್ಮ ಹಣದಿಂದ ಆಸ್ತಿ ಖರೀದಿಸಿದ್ದರೆ ಆ ಆಸ್ತಿಯ ವಿಭಜನೆಗಾಗಿಯೂ ನಾವು ದಾವೆ ಹೂಡಬಹುದು. ಅವರ ಸಲಹೆಯಿಂದ ನನಗೆ ಮುಂದಿನ ದಾರಿ ಸ್ಪಷ್ಟವಾಯಿತು. ನಾನು ಯಾವ ದಾಖಲೆಗಳನ್ನು ಸಿದ್ಧಪಡಿಸಬೇಕು? ನಿಮ್ಮ ಮದುವೆ ಪ್ರಮಾಣ ಪತ್ರ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಅವರ ಅಫೇರ್ನ ಪುರಾವೆಗಳು, ಆಸ್ತಿ ಪಟ್ಟಿ, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಇತ್ಯಾದಿ. ಇವೆಲ್ಲವನ್ನು ಸಂಗ್ರಹಿಸಿ ನಾವು ಶೀಘ್ರದಲ್ಲೇ ಭೇಟಿಯಾಗಿ ವಿವರವಾಗಿ ಚರ್ಚಿಸೋಣ. ಫೋನ್ ಇಟ್ಟ ಮೇಲೆ ನಾನು ದಾಖಲೆಗಳ ತಯಾರಿಯಲ್ಲಿ ತೊಡಗಿದೆ. ಮದುವೆ ಪ್ರಮಾಣ ಪತ್ರ ಮತ್ತು ನಮ್ಮ ಆಧಾರ್ ಕಾರ್ಡ್ಗಳು ಕಪಾಟಿನ ಲಾಕರ್ನಲ್ಲಿದ್ದವು. ಕೇದಾರ್ ನನಗೆ ಅವರ ಅಫೇರ್ನ ಪುರಾವೆಗಳನ್ನು ಮೊದಲೇ ನೀಡಿದ್ದನು. ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ನಾನು ಆನ್ಲೈನ್ನಲ್ಲಿ ಪಡೆಯಬಹುದಾಗಿತ್ತು. ಎಲ್ಲ ಸಿದ್ಧತೆಗಳು ಮುಗಿದಿದ್ದವು. ಆಫೀಸ್ನಿಂದ ಮನೆಗೆ ಬರುವಾಗ ಅಮ್ಮ ಫೋನ್ ಮಾಡಿದ್ರು. ಜಾನ್ವಿ, ಅಳಿಯಂದ್ರು ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗ್ತಿದ್ದಾರೆ ಅಂತ ತಿಳಿಯಿತು. ಹೌದು ಅಮ್ಮ, ಕಂಪನಿ ಕಳಿಸ್ತಿದೆ. ನಾನು ಶಾಂತವಾಗಿ ಹೇಳಿದೆ. ಮತ್ತೆ ನಿನ್ನ ಕತೆ ಏನು? ನೀನು ಹೀಗೆ ಒಬ್ಳೇ ಇರ್ತೀಯಾ? ಅಮ್ಮನ ಧ್ವನಿಯಲ್ಲಿ ಕಾಳಜಿ ಎದ್ದು ಕಾಣುತ್ತಿತ್ತು. ನಾನು ಚೆನ್ನಾಗಿದ್ದೇನೆ ಅಮ್ಮ. ನಾನೇನು ಈಗ ಚಿಕ್ಕವಳಲ್ಲ. ನನ್ನ ಕಾಳಜಿ ನಾನು ವಹಿಸಬಲ್ಲೆ. ಮತ್ತು ಹೇಗಿದ್ರೂ ನಾನು ಕೆಲಸ ಮಾಡ್ತಿದ್ದೇನಲ್ಲ, ನಾನು ಇಲ್ಲೇ ಇರಬೇಕಾಗುತ್ತದೆ. ಆದರೆ 2 ವರ್ಷ ತುಂಬಾ ದೊಡ್ಡ ಸಮಯ ಕಣೋ. ನೀನು ಕೂಡ ಅವರ ಜೊತೆ ಹೋಗ್ಬೇಕಿತ್ತು. ಅಮ್ಮ, ಇಲ್ಲಿ ನನ್ನ ಕೆಲಸ ಇದೆ. ನಾನು ಅದನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಮತ್ತು ಅವರು ಕೇವಲ ಕೆಲಸಕ್ಕಾಗಿ ಹೋಗ್ತಿದ್ದಾರೆ, ಅಲ್ಲಿ ಶಾಶ್ವತವಾಗಿ ಇರಲು ಅಲ್ಲ. ಹಾಗಾಗಿ ನಾನು ಹೋಗಿ ಏನ್ ಪ್ರಯೋಜನ? ಅಮ್ಮ ನಿಟ್ಟುಸಿರು ಬಿಟ್ಟರು. ಇರ್ಲಿ ಬಿಡು, ಆದ್ರೆ ನೀನು ನಿನ್ನ ಕಾಳಜಿ ವಹಿಸು. ಏನಾದ್ರೂ ಬೇಕಿದ್ರೆ ತಿಳಿಸು. ಸರಿ ಅಮ್ಮ. ಫೋನ್ ಇಟ್ಟ ಮೇಲೆ ನಾನು ಕಹಿಯಾಗಿ ನಕ್ಕೆನು. ತನ್ನ ಮಗಳು ವಿಚ್ಛೇದನ ಪಡೆಯಲು ಸಿದ್ಧಳಾಗಿದ್ದಾಳೆ ಎಂದು ಅಮ್ಮನಿಗೆ ತಿಳಿದರೆ ಅವಳಿಗೆ ಎಷ್ಟು ಆಘಾತವಾಗಬಹುದು ಎಂಬ ಕಲ್ಪನೆಯು ಅಸಾಧ್ಯವಾಗಿತ್ತು. ಆದ್ರೆ ನನಗೆ ಪಶ್ಚಾತ್ತಾಪವಿರಲಿಲ್ಲ. ಯಾವ ಸಂಸಾರದಲ್ಲಿ ಪ್ರೀತಿಯೇ ಉಳಿದಿಲ್ಲವೋ ಅಲ್ಲಿ ಕೊರಗುತ್ತಾ ಬದುಕುವುದಕ್ಕಿಂತ ಅದನ್ನು ಕೊನೆಗಾಣಿಸುವುದೇ ಲೇಸು. ನಾನು ಮನೆಗೆ ತಲುಪಿದಾಗ ಸಮೀರ್ ಪ್ಯಾಕಿಂಗ್ ಮಾಡುತ್ತಿದ್ದನು. ಒಂದು ದೊಡ್ಡ ಸೂಟ್ ಕೇಸ್ ಬಟ್ಟೆಗಳು ಮತ್ತು ಇತರ ಸಾಮಾನುಗಳಿಂದ ತುಂಬಿತ್ತು. ಜಾನ್ವಿ, ನೋಡಿ, ಏನಾದ್ರೂ ಬಾಕಿ ಇದೆಯಾ ಎಂದು ಅವನು ನನ್ನನ್ನು ಕೇಳಿದನು. ನಾನು ಹತ್ತಿರ ಹೋಗಿ ಸುಮ್ಮನೆ ಕಣ್ಣಾಡಿಸಿದೆ. ಎಲ್ಲವನ್ನೂ ತೆಗೆದುಕೊಂಡಂತೆ ಕಾಣುತ್ತಿದೆ. ಗ್ರೇಟ್. ಅವನು ಸೂಟ್ ಕೇಸ್ ಚೈನ್ ಎಳೆದನು. ನಾನು ನಾಳೆ ಹೊರಡುತ್ತಿದ್ದೇನೆ. ಇಂದು ರಾತ್ರಿ ನಾವು ಹೊರಗೆ ಊಟಕ್ಕೆ ಹೋಗೋಣ. ಒಂದು ಸಣ್ಣ ಬೀಳ್ಕೊಡುಗೆ ಸಮಾರಂಭ ಎಂದು ಭಾವಿಸು.
ಸರಿ, ನಾನು ಬಲವಂತವಾಗಿ ನಕ್ಕೆನು. ನಾವು ನಗರದ ಒಂದು ಐಷಾರಾಮಿ ಹೋಟೆಲ್ಗೆ ಹೋದೆವು. ಇದು ನಾವು ಮೊದಲ ಬಾರಿಗೆ ಡೇಟ್ಗೆ ಹೋಗಿದ್ದ ಮತ್ತು ಯಾವಾಗಲೂ ನಮ್ಮ ಆನಿವರ್ಸರಿ ಆಚರಿಸ್ತಿದ್ದ ಹೋಟೆಲ್ ಆಗಿತ್ತು. ಸಮೀರ್ ರೆಡ್ ವೈನ್ ಮತ್ತು ನಮ್ಮಿಷ್ಟದ ಅಡುಗೆಗಳನ್ನು ಆರ್ಡರ್ ಮಾಡಿದನು. ಜಾನ್ವಿ, ಈ 2 ವರ್ಷ ನಿನಗೆ ಸ್ವಲ್ಪ ಕಷ್ಟವಾಗ್ಬೋದು. ವೈನ್ ಗ್ಲಾಸ್ ಎತ್ತುತ್ತಾ ಅವನು ಹೇಳಿದನು. ಆದರೆ ನಾನು ಭರವಸೆ ನೀಡುತ್ತೇನೆ, ನಾನು ಮರಳಿ ಬಂದ ಮೇಲೆ ಎಲ್ಲ ಕೊರತೆಯನ್ನು ನೀಗಿಸುತ್ತೇನೆ. ನಾನು ನನ್ನ ಗ್ಲಾಸನ್ನು ಅವನ ಗ್ಲಾಸ್ಗೆ ಹಗುರವಾಗಿ ತಟ್ಟಿಸಿದೆ. ನಾನು ಕಾಯುತ್ತೇನೆ. ಆ ಊಟ ನನಗೆ ಕಹಿ ಸಿಹಿಯಾಗಿತ್ತು, ಸರಿಯಾಗಿ ನಮ್ಮ ಮದುವೆಯಂತೆ. ಮೇಲೆ ಸಿಹಿಯಾದ್ರೆ ಒಳಗೆ ಕಹಿ. ಇಲ್ನೋಡು ಜಾನ್ವಿ, ನಾನು ಹೋದ್ಮೇಲೆ ನಿನಗೆ ಯಾವುದಕ್ಕಾದ್ರೂ ಹಣದ ಅಗತ್ಯವಿದ್ರೆ ನೇರವಾಗಿ ನಮ್ಮ ಜಂಟಿ ಖಾತೆಯಿಂದ ತೆಗೆದುಕೋ, ಸಮೀರ್ ಹೇಳಿದನು. ನಾನಲ್ಲಿ ನಿನಗಾಗಿ ಸಾಕಷ್ಟು ಹಣವನ್ನ ಇಟ್ಟಿದ್ದೇನೆ. ನನಗೆ ಜೋರಾಗಿ ನಗು ಬರುತ್ತಿತ್ತು. ಆ ಖಾತೆಯಲ್ಲಿ ಈಗ 1 ಕಾಸು ಉಳಿದಿರಲಿಲ್ಲ ಮತ್ತು ಈ ಮಹಾಶಯ ನನಗಾಗಿ ಸಾಕಷ್ಟು ಹಣ ಇಟ್ಟಿದ್ದೇನೆ ಅಂತ ಹೇಳುತ್ತಿದ್ದನು. ಖಂಡಿತ, ನಾನು ಊಟದ ಮೇಲೆ ಗಮನವಿಟ್ಟು ಹೇಳಿದೆ. ಇದ್ದಕ್ಕಿದ್ದಂತೆ ಸಮೀರ್ ನನ್ನ ಕೈ ಹಿಡಿದನು. ಜಾನ್ವಿ, ನನ್ಗೊತ್ತು, ಮುಂದಿನ 2 ವರ್ಷ ನಿನಗೆ ಒಬ್ಳೇ ಇರಲು ತುಂಬಾ ಕಷ್ಟವಾಗುತ್ತದೆ. ಆದರೆ ನೀನು ನನಗಾಗಿ ಕಾಯಬೇಕು. ನಮ್ಮ ಸಂಬಂಧ ತುಂಬಾ ಗಟ್ಟಿಯಾಗಿದೆ. ನಾವು ಈ ಸಮಯವನ್ನ ನಿಭಾಯಿಸೋಣ. ನಾನು ಅವನ ಕಣ್ಣುಗಳನ್ನು ನೋಡಿದೆ. ಅದರಲ್ಲಿ ಪ್ರಾಮಾಣಿಕತೆ ಕಾಣುತ್ತಿತ್ತು. ಒಂದು ವೇಳೆ ನಾನು ಸ್ವಂತ ಕಣ್ಣುಗಳಿಂದ ಆ ಪುರಾವೆಗಳನ್ನು ನೋಡಿರದಿದ್ದರೆ ಬಹುಶಃ ನಾನು ಅವನ ಈ ಸುಳ್ಳು ಮಾತುಗಳನ್ನು ನಂಬುತ್ತಿದ್ದೇನೇನೋ. ನಾನು ನಿನಗಾಗಿ ಕಾಯುತ್ತೇನೆ, ನಾನು ಶಾಂತವಾಗಿ ಹೇಳಿದೆ. ಅಂದು ರಾತ್ರಿ ನಾವು ತಡವಾಗಿ ಮನೆಗೆ ಬಂದೆವು. ಸಮೀರ್ ಸ್ವಲ್ಪ ಜಾಸ್ತಿ ಕುಡಿದಿದ್ದನು. ಬರುವಾಗ ದಾರಿಯುದ್ದಕ್ಕೂ ಅವನು ಭವಿಷ್ಯದ ಬಗ್ಗೆ ಮಾತನಾಡುತ್ತಿದ್ದನು. ಅವನು ಮರಳಿ ಬಂದ ಮೇಲೆ ನಾವು ದೊಡ್ಡ ಮನೆಗೆ ಶಿಫ್ಟ್ ಆಗುತ್ತೇವೆ ಎಂದನು. ಮಾಲ್ಡೀವ್ಸ್ಗೆ ಸೆಕೆಂಡ್ ಹನಿಮೂನ್ಗೆ ಹೋಗೋಣ ಅಂತ ಹೇಳಿದನು. ಅವನು ಮರಳಿ ಬಂದ ಮೇಲೆ ಮಗುವಿನ ಬಗ್ಗೆ ಯೋಚಿಸೋಣ ಎಂದನು. ಅವನ ಈ ಮಾತುಗಳನ್ನ ಕೇಳಿ ನನಗೆ ಅವನ ಮೇಲೆ ಕನಿಕರ ಉಂಟಾಗುತ್ತಿತ್ತು. ಅವನು ಈ ಎಲ್ಲ ಭರವಸೆಗಳನ್ನ ಪೂರೈಸಲಿದ್ದನು, ಆದರೆ ನನ್ನ ಜೊತೆಯಲ್ಲ, ಬದಲಾಗಿ ಪ್ರಿಯಾಳ ಜೊತೆಯಲ್ಲಿ. ನಾನು ಅವನ ಜೀವನದಲ್ಲಿ ಕೇವಲ ಒಂದು ಮೆಟ್ಟಿಲು ಮಾತ್ರ ಆಗಿದ್ದೆ. ಅದನ್ನು ಬಳಸಿಕೊಂಡು ಅವನು ಮುಂದೆ ಹೋಗಲಿದ್ದನು. ಮರುದಿನ ಬೆಳಗ್ಗೆ ನಾನು ಸಮೀರ್ನನ್ನು ಏರ್ಪೋರ್ಟ್ಗೆ ಬಿಡಲು ಹೋಗಬೇಕಿತ್ತು. ನಾನು ಸಿದ್ಧವಾಗುವಾಗ ಕಣ್ಣಿಗೆ ಸ್ವಲ್ಪ ಜಾಸ್ತಿ ಕಾಜಲ್ ಹಚ್ಚಿಕೊಂಡೆ. ಇದರಿಂದ ನಾನು ಅತ್ತಾಗ ಅದು ಹರಡಿ ನನ್ನ ಮುಖ ಹೆಚ್ಚು ವಿರಹದಿಂದ ಕಾಣಲಿ ಎಂಬುದು ನನ್ನ ಉದ್ದೇಶವಾಗಿತ್ತು. ನನ್ನ ಅಳುವಿನ ಅಭಿನಯ ಸ್ವಾಭಾವಿಕವಾಗಿ ಕಾಣಲು ಮಾಡಿದ ಸಿದ್ಧತೆಯಾಗಿತ್ತು ಅದು. ಸಮೀರ್ ತನ್ನ ಬ್ಯಾಗ್ ಎಳೆಯುತ್ತಾ ನಡೆಯುತ್ತಿದ್ದನು ಮತ್ತು ನಾನವನ ಕೈ ಹಿಡಿದುಕೊಂಡಿದ್ದೆ. ನಾವು ಪರಸ್ಪರ ವಿರಹವನ್ನ ಸಹಿಸಲಾಗದ ಪ್ರೇಮಿಗಳಂತೆ ಕಾಣುತ್ತಿದ್ದೆವು. ಜಾನ್ವಿ, ಅಳ್ಬೇಡ ಕಣೋ, 2 ವರ್ಷ ನೋಡುತ್ತಲೇ ಕಳೆದು ಹೋಗುತ್ತದೆ. ಸಮೀರ್ ನನ್ನ ಕಣ್ಣೀರನ್ನು ಒರೆಸಿದನು. ನನ್ಗೊತ್ತು ಸಮೀರ್, ಆದ್ರೆ ನೀನು ಹೋಗುತ್ತಿರುವುದನ್ನ ನೋಡಲು ಆಗ್ತಿಲ್ಲ, ನಾನು ಬಿಕ್ಕಳಿಸುತ್ತಾ ಹೇಳಿದೆ. ಹುಚ್ಚು ಹುಡುಗಿ ನೀನು. ಅವನು ನನ್ನನ್ನ ಅಪ್ಪಿಕೊಂಡನು. ನಿನ್ನ ಕಾಳಜಿ ವಹಿಸು, ನಾನು ನಿನಗೆ ಪ್ರತಿದಿನ ಫೋನ್ ಮಾಡುತ್ತೇನೆ. ನಾನವನ ಎದೆಯ ಮೇಲೆ ತಲೆ ಇಟ್ಟೆ. ನನ್ನ ಕೃತಕ ಕಣ್ಣೀರು ಅವನ ಶರ್ಟ್ ಅನ್ನು ಒದ್ದೆ ಮಾಡುತ್ತಿತ್ತು. ಬೋರ್ಡಿಂಗ್ ಸಮಯವಾಗಿತ್ತು. ಸಮೀರ್ ಕೊನೆಯ ಬಾರಿಗೆ ನನ್ನ ಹಣೆಯ ಮೇಲೆ ಮುತ್ತಿಟ್ಟನು. ನನಗಾಗಿ ಕಾಯಿ, ನಾನು ಕಾಯುತ್ತೇನೆ, ನಾನು ತುಟಿಗಳ ಮೇಲೆ ನಗು ತರುತ್ತಾ ಹೇಳಿದೆ. ಅವನು ಸೆಕ್ಯೂರಿಟಿ ಗೇಟ್ನ ಒಳಗೆ ಹೋಗುವವರೆಗೆ ನಾನು ಅಲ್ಲಿಯೇ ನಿಂತಿದ್ದೆ. ಅವನ ಆಕೃತಿ ಚಿಕ್ಕದಾಗುತ್ತಾ ಕೊನೆಗೆ ಮಾಯವಾಯಿತು. ಅಲ್ಲಿ ಅನೇಕ ಜನರು ಬೀಳ್ಕೊಡುತ್ತಿದ್ದರು. ಕೆಲವರು ಅಳುತ್ತಿದ್ದರು, ಕೆಲವರು ನಗುತ್ತಿದ್ದರು. ಆ ಜನಸಂದಣಿಯಲ್ಲಿ ನಿಂತಿದ್ದ ಆ ದುಃಖಿತ ಮಹಿಳೆಯ ತಲೆಯಲ್ಲಿ ಏನು ನಡೆಯುತ್ತಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ನಾನು ಕಣ್ಣೊರೆಸಿಕೊಂಡು ಏರ್ಪೋರ್ಟ್ನಿಂದ ಹೊರಬಂದೆ. ಟ್ಯಾಕ್ಸಿಯಲ್ಲಿ ಕುಳಿತಾಗ ಗಡಿಯಾರ ನೋಡಿದೆ. ಬೆಳಿಗ್ಗೆ 10 ಗಂಟೆಯಾಗಿತ್ತು. ಫ್ಯಾಮಿಲಿ ಕೋರ್ಟ್ ತೆರೆದಿತ್ತು. ಆದರೆ ನನಗೆ ಈಗ ಅವಸರವಿರಲಿಲ್ಲ. ನಾನು ಡ್ರೈವರ್ಗೆ ಮನೆಗೆ ಕರೆದೊಯ್ಯಲು ಹೇಳಿದೆ. ಮನೆಗೆ ತಲುಪಿದ ಮೇಲೆ ನಾನು ಶಾಂತವಾಗಿ ಸ್ನಾನ ಮಾಡಿದೆ. ಮುಖದ ಮೇಲಿನ ಎಲ್ಲ ಮೇಕಪ್ ಮತ್ತು ಆ ನಾಟಕವನ್ನ ತೊಳೆದು ಹಾಕಿದೆ. ಕಪಾಟಿನಿಂದ ಒಂದು ಸರಳ ಹಾಗೂ ನೀಟಾದ ನೇವಿ ಬ್ಲೂ ಬಣ್ಣದ ಡ್ರೆಸ್ ತೆಗೆದು ಹಾಕಿಕೊಂಡೆ. ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿಕೊಂಡಾಗ ನನಗೆ ಅನಿಸಿತು, 5 ವರ್ಷಗಳ ಹಿಂದಿನ ಆ ಮುಗ್ಧ ಹುಡುಗಿ ಈಗ ಸತ್ತಿದ್ದಾಳೆ. ಅವಳ ಜಾಗದಲ್ಲಿ ಈಗ ದೃಢ ನಿರ್ಧಾರವುಳ್ಳ ಮಹಿಳೆಯೊಬ್ಬಳು ಬಂದಿದ್ದಾಳೆ. ನಾನು ಫೋನ್ ಎತ್ತಿಕೊಂಡು ಕೇದಾರ್ಗೆ ಮೆಸೇಜ್ ಮಾಡಿದೆ. ಸಮೀರ್ ಬೆಂಗಳೂರಿನಲ್ಲಿ ಲ್ಯಾಂಡ್ ಆದ್ಮೇಲೆ ಅವನ ಚಲನವಲನದ ಮೇಲೆ ನಿಗಾ ಇಡಿ. ಅವನಿಂದ ಕೂಡಲೇ ಉತ್ತರ ಬಂತು, ತಿಳಿಯಿತು. ಅದರ ನಂತರ ನಾನು ವಕೀಲರಿಗೆ ಅಂದರೆ ಅಡ್ವೊಕೇಟ್ ದೇಶಪಾಂಡೆ ಅವರಿಗೆ ಮೆಸೇಜ್ ಮಾಡಿದೆ. ಮೇಡಮ್, ನಾನಿಂದು ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ಆಫೀಸ್ಗೆ ಬರುತ್ತಿದ್ದೇನೆ. ಅವರಿಂದ ಉತ್ತರ ಬಂತು, ಸರಿ, ಭೇಟಿಯಾಗೋಣ. ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿತ್ತು. ನಾನು ನನ್ನ ಪರ್ಸ್ ಎತ್ತಿಕೊಂಡೆ. ಅದರಲ್ಲಿ ಎಲ್ಲ ಪ್ರಮುಖ ದಾಖಲೆಗಳಿದ್ದವು. ನಮ್ಮ ಮದುವೆ ಪ್ರಮಾಣ ಪತ್ರ, ನನ್ನ ಗುರುತಿನ ಚೀಟಿಗಳು, ಬ್ಯಾಂಕ್ ದಾಖಲೆಗಳು ಮತ್ತು ಕೇದಾರ್ ನೀಡಿದ್ದ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಸರಿಯಾಗಿ 11 ಗಂಟೆಗೆ ನಾನು ಮನೆಯಿಂದ ಹೊರಬಂದೆ. ಫ್ಯಾಮಿಲಿ ಕೋರ್ಟ್ ಅಷ್ಟೇನೂ ದೂರವಿರಲಿಲ್ಲ. ನಡೆದುಕೊಂಡು ಹೋದರೆ 20 ನಿಮಿಷಗಳ ಹಾದಿ. ನಾನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದೆ. ನನ್ನ ಜೀವನದ ಒಂದು ಅಧ್ಯಾಯದ ಕೊನೆಯ ಪ್ರಯಾಣ ಇದಾಗಿತ್ತು. ರಸ್ತೆಗಳು ಜನಜಂಗುಳಿಯಿಂದ ಕೂಡಿದ್ದವು. ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು.
5 ವರ್ಷಗಳ ಸಂಸಾರವನ್ನ ಮುರಿಯಲು ಕೋರ್ಟಿನತ್ತ ಹೊರಟಿದ್ದ ಒಬ್ಬ ಮಹಿಳೆಯ ಕಡೆಗೆ ಯಾರ ಗಮನವೂ ಇರಲಿಲ್ಲ. ಕೋರ್ಟಿನ ಲಾಬಿ ತುಲನಾತ್ಮಕವಾಗಿ ಶಾಂತವಾಗಿತ್ತು. ನಾನು ಎಂಕ್ವೈರಿ ಡೆಸ್ಕ್ ಹತ್ತಿರ ಹೋದೆ. ಎಕ್ಸ್ಕ್ಯೂಸ್ ಮೀ, ನಾನು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಬೇಕಿದೆ. ಅಲ್ಲಿದ್ದ ಕ್ಲರ್ಕ್ ನನ್ನನ್ನು ಮೇಲಕ್ಕೆ ನೋಡಿದಳು. ಪರಸ್ಪರ ಒಪ್ಪಿಗೆಯಿಂದಲೋ ಅಥವಾ ಏಕಪಕ್ಷೀಯವೋ? ಏಕಪಕ್ಷೀಯ, ನಾನು ಉತ್ತರಿಸಿದೆ. ಹಾಗಾದರೆ ನೀವು ಮೊದಲು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಕೋರ್ಟ್ ಆರ್ಡರ್ ಬಂದ ನಂತರ ಮುಂದಿನ ಪ್ರಕ್ರಿಯೆ ನಡೆಯುತ್ತದೆ ಎಂದು ಅವಳು ನೀರಸವಾಗಿ ಹೇಳಿದಳು. ನಾನು ಕ್ಷಣಕಾಲ ಸುಮ್ಮನಾದೆ. ಇಲ್ಲಿಗೆ ಬಂದು ನೇರವಾಗಿ ಅರ್ಜಿ ತುಂಬಿದರೆ ಕೆಲಸ ಮುಗಿಯಿತು ಅಂತ ನಾನು ಭಾವಿಸಿದ್ದೆ. ಅರ್ಜಿ ಸಲ್ಲಿಸಲು ಏನೇನು ಬೇಕಾಗುತ್ತದೆ? ಕ್ಲರ್ಕ್ ನನ್ನ ಕೈಗೆ ಒಂದು ಪಟ್ಟಿಯನ್ನ ನೀಡಿದಳು. ಈ ಲಿಸ್ಟ್ನಲ್ಲಿರುವ ದಾಖಲೆಗಳನ್ನು ಮತ್ತು ಮಾಹಿತಿಯನ್ನು ಲಗತ್ತಿಸಿ. ನಾನು ಪಟ್ಟಿಯನ್ನು ನೋಡಿದೆ. ನನ್ನ ಹತ್ತಿರ ಎಲ್ಲವೂ ಸಿದ್ಧವಾಗಿತ್ತು. ಧನ್ಯವಾದಗಳು. ನಾನಲ್ಲಿಂದ ಹೊರಬಂದೆ. ನಾನಂದುಕೊಂಡಷ್ಟು ಇದು ಸುಲಭವಾಗಿರಲಿಲ್ಲ. ವಿಚ್ಛೇದನ ಎಂದರೆ ಕೇವಲ ನನಗೆ ಬೇರೆಯಾಗಬೇಕು ಅಂತ ಹೇಳಿದ್ರೆ ಸಾಲದು. ಅದೊಂದು ಕಾನೂನು ಪ್ರಕ್ರಿಯೆ. ನಾನು ಫೋನ್ ತೆಗೆದು ನನ್ನ ವಕೀಲರಿಗೆ ಫೋನ್ ಮಾಡಿದೆ. ಅಡ್ವೊಕೇಟ್ ದೇಶಪಾಂಡೆ, ನಾನೀಗ ಕೋರ್ಟ್ಗೆ ಹೋಗಿದ್ದೆ. ಅವರು ಮೊದಲು ಪಿಟಿಷನ್ ಫೈಲ್ ಮಾಡಬೇಕು ಅಂತ ಹೇಳಿದ್ರು. ಹೌದು, ಅದು ಸರಿ. ನಿಮ್ಮ ಪತಿ ಈಗ ನಗರದಲ್ಲಿ ಇಲ್ಲ. ಹಾಗಾಗಿ ನಾವು ಪರಸ್ಪರ ಒಪ್ಪಿಗೆ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ. ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ದೇಶಪಾಂಡೆ ಮೇಡಮ್ ಹೇಳಿದರು. ನೀವು ಮಧ್ಯಾಹ್ನ ಆಫೀಸ್ಗೆ ಬನ್ನಿ. ನಾವು ಮುಂದಿನ ತಂತ್ರವನ್ನ ರೂಪಿಸೋಣ. ಖಂಡಿತ. ಫೋನ್ ಇಟ್ಟ ಮೇಲೆ ನಾನು ಕೋರ್ಟ್ನ ಹೊರಗೆ ನಿಂತು ಬರುವ ಹೋಗುವ ಜನರನ್ನ ನೋಡ್ತಿದ್ದೆ. ಕೆಲವು ಜೋಡಿಗಳು ಮದುವೆ ಪ್ರಮಾಣ ಪತ್ರ ಪಡೆಯಲು ಬಂದಿದ್ದರು. ಅವರ ಮುಖದಲ್ಲಿ ಸಂತೋಷ ತುಂಬಿ ತುಳುಕುತ್ತಿತ್ತು. ಆದರೆ ಕೆಲವು ವಿಚ್ಛೇದನಕ್ಕಾಗಿ ಬಂದಿದ್ದರು. ಅವರ ಮುಖ ಬಾಡಿತ್ತು. ನನಗೆ ಅನಿಸಿತು, ಮದುವೆ ಎಂದರೆ ಒಂದು ಕೋಟೆಯಂತೆ. ಹೊರಗಿರುವವರಿಗೆ ಒಳಗೆ ಹೋಗಬೇಕಿರುತ್ತದೆ ಮತ್ತು ಒಳಗಿರುವವರಿಗೆ ಹೊರ ಬರಬೇಕಿರುತ್ತದೆ. ಮಧ್ಯಾಹ್ನ 2 ಗಂಟೆಗೆ ನಾನು ಅಡ್ವೊಕೇಟ್ ದೇಶಪಾಂಡೆ ಅವರ ಆಫೀಸ್ನಲ್ಲಿದ್ದೆ. ಅವರು ಸುಮಾರು 40 ವರ್ಷದ ಅತ್ಯಂತ ಚತುರ ಮತ್ತು ಗಂಭೀರ ವ್ಯಕ್ತಿತ್ವದ ಮಹಿಳೆಯಾಗಿದ್ದರು. ಅವರು ನನ್ನನ್ನು ಕುಳಿತುಕೊಳ್ಳಲು ಹೇಳಿ ನೀರಿನ ಬಾಟಲಿ ನೀಡಿದರು. ಮಿಸೆಸ್ ಜಾನ್ವಿ, ನೀವು ಕಳುಹಿಸಿದ ದಾಖಲೆಗಳನ್ನು ನಾನು ನೋಡಿದೆ. ನಿಮ್ಮ ಕೇಸ್ ಸ್ವಲ್ಪ ಜಟಿಲವಾಗಿದೆ ಎಂದು ಅವರು ಹೇಳಿದರು. ಮೊದಲನೆಯದಾಗಿ, ನಿಮ್ಮ ಪತಿ ಈಗ ಇಲ್ಲಿಲ್ಲ. ಅವರು ಬೆಂಗಳೂರಿನಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಕಾನೂನು ನೋಟಿಸ್ ಕಳುಹಿಸುವುದು ಮತ್ತು ಅದು ಅವರಿಗೆ ಸರಿಯಾದ ಸಮಯಕ್ಕೆ ತಲುಪುವುದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಜಾನ್ವಿ, ಆಸ್ತಿ ವಿಭಜನೆಯ ಬಗ್ಗೆ ಹೇಳೋದಾದ್ರೆ, ಅವರು ಬೆಂಗಳೂರಿನಲ್ಲಿ ಖರೀದಿಸಿದ ಹೊಸ ಪ್ರಾಪರ್ಟಿಯ ಬಗ್ಗೆ ನಾವು ಆಳವಾದ ತನಿಖೆ ಮಾಡಬೇಕಾಗುತ್ತದೆ. ಹೌದು, ನನಗೆ ಒಪ್ಪಿಗೆ ಇದೆ. ನಾನು ತಲೆ ಆಡಿಸಿದೆ. ಇದೆಲ್ಲದಕ್ಕೂ ಎಷ್ಟು ಸಮಯ ಬೇಕಾಗಬಹುದು? ಎಲ್ಲವೂ ಸುಗಮವಾಗಿ ನಡೆದರೆ ಸುಮಾರು 6 ತಿಂಗಳು. ಆದರೆ ಅವರು ಸಹಕರಿಸದಿದ್ದರೆ ಸಮಯ ಹೆಚ್ಚಾಗಬಹುದು. ನಾನು 6 ತಿಂಗಳು ಕಾಯಲು ಸಿದ್ಧಳಿದ್ದೇನೆ. ನಾವು ಪ್ರಕ್ರಿಯೆ ಆರಂಭಿಸೋಣ, ನಾನು ದೃಢವಾಗಿ ಹೇಳಿದೆ. ಉತ್ತಮ. ಮೇಡಮ್ ಒಂದು ಕಾಗದವನ್ನ ಮುಂದೆ ಇಟ್ಟರು. ಇದು ಅರ್ಜಿಯ ಕರಡು. ಒಂದು ಬಾರಿ ಓದಿಕೊಳ್ಳಿ. ಏನಾದರೂ ಬದಲಾವಣೆ ಬೇಕಿದ್ರೆ ತಿಳಿಸಿ. ನಾನು ಆ ಕಾಗದವನ್ನು ಜಾಗರೂಕತೆಯಿಂದ ಓದಿದೆ. ಅದರಲ್ಲಿ ಸಮೀರ್ನ ಎಲ್ಲ ಕೃತ್ಯಗಳ ವಿವರವಿತ್ತು. ಅವನ ಅಕ್ರಮ ಸಂಬಂಧ ಮತ್ತು ಸಂಸಾರದ ಆಸ್ತಿಯನ್ನ ದೋಚುವ ಅವನ ಸಂಚು. ಇದು ಸರಿಯಾಗಿದೆ ಎಂದು ನಾನು ಕೆಳಗೆ ಸಹಿ ಮಾಡಿದೆ. ಸರಿ, ಹಾಗಾದ್ರೆ ನಾಳೆಯೇ ನಾವು ಇದನ್ನ ಕೋರ್ಟ್ನಲ್ಲಿ ಫೈಲ್ ಮಾಡೋಣ ಎಂದರು ಮೇಡಮ್. ಮತ್ತೆ ನೀವು ಜಂಟಿ ಖಾತೆಯಿಂದ ಹಣ ವರ್ಗಾಯಿಸಿದ ವಿಷಯ ಈಗ ರಹಸ್ಯವಾಗಿ ಇರಲಿ. ಇದವನಿಗೆ ಈಗಲೇ ತಿಳಿದ್ರೆ ಅವನು ಎಚ್ಚೆತ್ತುಕೊಳ್ಳುತ್ತಾನೆ ಮತ್ತು ಹಣ ಬಚ್ಚಿಡಲು ಹೊಸ ತಂತ್ರ ಹೂಡಬಹುದು. ತಿಳಿಯಿತು ಮೇಡಮ್. ನನ್ನನ್ನು ಬಿಟ್ಟು ಇದು ಯಾರಿಗೂ ಗೊತ್ತಿಲ್ಲ. ವಕೀಲರ ಆಫೀಸ್ನಿಂದ ಹೊರಬರುವಾಗ ನನಗೆ ತುಂಬಾ ಹಗುರವೆನಿಸಿತು. ವಿಚ್ಛೇದನದ ಹಾದಿ ದೂರವಿತ್ತು. ಆದರೆ ನಾನು ಮೊದಲ ಹೆಜ್ಜೆ ಇಟ್ಟಿದ್ದೆ. ಮನೆಗೆ ಬಂದ ಮೇಲೆ ನಾನು ಸಮೀರ್ನ ಉಳಿದ ಸಾಮಾನುಗಳನ್ನ ಪ್ಯಾಕ್ ಮಾಡಲು ಆರಂಭಿಸಿದೆ. ಅವನ ಬಟ್ಟೆಗಳು, ಪುಸ್ತಕಗಳು, ಅವನ ಫೋಟೋಗಳು. ಒಂದಾನೊಂದು ಕಾಲದಲ್ಲಿ ಈ ಪ್ರತಿಯೊಂದು ವಸ್ತುಗಳು ನನ್ನ ಜೀವನದ ಭಾಗವಾಗಿದ್ದವು. ಆದರೆ ಈಗ ಅವುಗಳನ್ನ ನೋಡಿದ್ರೆ ನನಗೆ ಅಸಹ್ಯವಾಗುತ್ತಿತ್ತು. ನಾನು ಎಲ್ಲಾ ಸಾಮಾನುಗಳನ್ನ ಕಾರ್ಡ್ಬೋರ್ಡ್ ಬಾಕ್ಸ್ಗಳಲ್ಲಿ ತುಂಬಿಸಿದೆ. ಈ ಸಾಮಾನುಗಳನ್ನು ನಾನು ಕೊರಿಯರ್ ಮೂಲಕ ಅವನ ತಂದೆ ತಾಯಿಯ ಮನೆಗೆ ಕಳುಹಿಸಬೇಕಿತ್ತು. ಅವರು ಎಷ್ಟು ಗುಣವಂತ ಮಗನನ್ನ ಬೆಳೆಸಿದ್ದಾರೆ ಎಂಬುದು ಅವರಿಗೂ ತಿಳಿಯಲಿ. ನಾನು ಪ್ಯಾಕಿಂಗ್ ಮಾಡುತ್ತಿರುವಾಗಲೇ ನನ್ನ ಫೋನ್ ರಿಂಗ್ ಆಯಿತು. ಸಮೀರ್ನ ಫೋನ್ ಅದು. ನಾನೊಂದು ದೀರ್ಘ ಉಸಿರು ತೆಗೆದುಕೊಂಡು ಫೋನ್ ಎತ್ತಿದೆ. ಹಲೋ ಜಾನ್ವಿ, ಬೆಂಗಳೂರಿಗೆ ತಲುಪಿದೆ ಕಣೋ. ಸಮೀರ್ನ ಧ್ವನಿ ಉತ್ಸಾಹದಿಂದ ಕೂಡಿದಂತೆ ಭಾಸವಾಯಿತು. ಓ ಹೌದಾ, ಪ್ರಯಾಣ ಚೆನ್ನಾಗಿತ್ತಾ? ನಾನು ನನ್ನ ಧ್ವನಿಯನ್ನ ಸಾಧ್ಯವಾದಷ್ಟು ಸಹಜವಾಗಿಡಲು ಪ್ರಯತ್ನಿಸಿದೆ. ಹೌದು, ತುಂಬಾ ಚೆನ್ನಾಗಿತ್ತು. ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿದೆ. ಆದರೆ ಪ್ರಯಾಣದ ಆಯಾಸ ಸ್ವಲ್ಪ ಆಗಿದೆ, ಅವನು ಹೇಳಿದನು. ನಿನ್ನ ದಿನ ಹೇಗಿತ್ತು? ತುಂಬಾ ಅತ್ಯಾ? ನಾನು ಚೆನ್ನಾಗಿದ್ದೇನೆ, ನಾನು ಹೇಳಿದೆ. ನೀನೀಗ ವಿಶ್ರಾಂತಿ ತೆಗೋ. ಐ ಲವ್ ಯು. ಕೆಲವು ಸೆಕೆಂಡ್ ಮೌನ ಆವರಿಸಿತು. ನಂತರ ಅವನು ಹೇಳಿದನು, ಐ ಲವ್ ಯು ಟು. ಫೋನ್ ಇಟ್ಟ ಮೇಲೆ ನಾನು ಮೊಬೈಲ್ ಸ್ಕ್ರೀನ್ ನೋಡುತ್ತಾ ನಕ್ಕೆನು. ಅವನು ನನ್ನನ್ನು ಪ್ರೀತಿಸ್ತಾನಂತೆ. ಅವನ ಪ್ರೀತಿ ಆ ಮುಗ್ಧ ಮೂರ್ಖ ಮಹಿಳೆಯ ಮೇಲಿತ್ತು. ಯಾರು ಅವನಿಗೆ ಗುಟ್ಟಾಗಿ ಹಣ ನೀಡುತ್ತಿದ್ದಳೋ ಅವಳ ಮೇಲೆ. ಅವನಿಗೆ ನಿಜವಾದ ಜಾನ್ವಿ ಯಾವತ್ತೂ ಅರ್ಥವಾಗಲೇ ಇಲ್ಲ.
ಮುಂದಿನ ಕೆಲವು ದಿನಗಳು ನಾನು ಎಂದಿನಂತೆ ಆಫೀಸ್ಗೆ ಹೋಗ್ತಿದ್ದೆ ಮತ್ತು ರಾತ್ರಿ ಅವನ ಕುರುಹುಗಳನ್ನ ಮನೆಯಿಂದ ಅಳಿಸುತ್ತಿದ್ದೆ. ಅವನ ಎಲ್ಲಾ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಕೊರಿಯರ್ ಕಳುಹಿಸಿದೆ. ಮನೆಯ ಪೀಠೋಪಕರಣಗಳನ್ನು ಬದಲಿಸಿದೆ. ಗೋಡೆಯ ಮೇಲಿದ್ದ ನಮ್ಮಿಬ್ಬರ ಫೋಟೋಗಳನ್ನ ತೆಗೆದು ಹಾಕಿದೆ. ಆ ಮನೆ ನಿಧಾನವಾಗಿ ಕೇವಲ ನನ್ನದು ಅನಿಸತೊಡಗಿತು. ಅವನು ಇಲ್ಲದಿರುವುದು ನನಗೆ ಒಂದು ವಿಭಿನ್ನ ಸ್ವಾತಂತ್ರ್ಯವನ್ನು ನೀಡಿತು. 5 ದಿನಗಳ ನಂತರ ಅಡ್ವೊಕೇಟ್ ದೇಶಪಾಂಡೆ ಫೋನ್ ಮಾಡಿದರು. ಮಿಸಸ್ ಜಾನ್ವಿ, ನಮ್ಮ ಅರ್ಜಿ ಕೋರ್ಟ್ನಲ್ಲಿ ದಾಖಲಾಗಿದೆ ಮತ್ತು ಕೋರ್ಟ್ ಅದನ್ನು ಸ್ವೀಕರಿಸಿದೆ ಕೂಡ. ಇಷ್ಟು ಬೇಗನಾ? ನನಗೆ ಆಶ್ಚರ್ಯವಾಯಿತು. ಹೌದು, ನಿಮ್ಮ ದಾಖಲೆಗಳು ಮತ್ತು ಪುರಾವೆಗಳು ತುಂಬಾ ಬಲವಾಗಿದ್ದವು. ಹಾಗಾಗಿ ಯಾವುದೇ ತೊಂದರೆ ಆಗಲಿಲ್ಲ. ಈಗ ಕೋರ್ಟ್ ನಿಮ್ಮ ಪತಿಗೆ ಸಮನ್ಸ್ ಕಳುಹಿಸುತ್ತದೆ. ಅವರು ನಿರ್ದಿಷ್ಟ ಸಮಯದಲ್ಲಿ ಉತ್ತರಿಸಬೇಕಾಗುತ್ತದೆ. ಒಂದು ವೇಳೆ ಅವರು ಉತ್ತರಿಸದಿದ್ದರೆ ಕೋರ್ಟ್ ಏಕಪಕ್ಷೀಯ ತೀರ್ಪು ನೀಡಬಹುದು. ಸರಿ ಮೇಡಮ್, ತಿಳಿಯಿತು. ಫೋನಿಟ್ಟ ಮೇಲೆ ನಾನು ನಿಟ್ಟುಸಿರು ಬಿಟ್ಟೆ. ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿತ್ತು. ಅಂದು ರಾತ್ರಿ ಸಮೀರ್ ನನಗೆ ವಿಡಿಯೋ ಕಾಲ್ ಮಾಡಿದನು. ಸ್ಕ್ರೀನ್ ಮೇಲೆ ಅವನೊಂದು ಅಪರಿಚಿತ ಕೋಣೆಯಲ್ಲಿ ಕಾಣಿಸುತ್ತಿದ್ದನು. ಕಿಟಕಿಯಿಂದ ನಗರದ ದೀಪಗಳು ಕಾಣಿಸುತ್ತಿದ್ದವು. ಸಮೀರ್ ಫೋನ್ ತಿರುಗಿಸಿ ಬೆಂಗಳೂರಿನ ತನ್ನ ಹೊಸ ಮನೆಯನ್ನು ನನಗೆ ತೋರಿಸಿದ. ಚೆನ್ನಾಗಿದೆ ಅಲ್ವಾ ಎಂದು ಅವನು ನಗುತ್ತಾ ಕೇಳುತ್ತಿದ್ದ. ನಾನು ಆ ಸ್ಟೈಲಿಶ್ ಫ್ಲಾಟ್ ನೋಡಿ ಮನಸ್ಸಿನಲ್ಲೇ ವ್ಯಂಗ್ಯವಾಗಿ ನಕ್ಕೆ. ಖಂಡಿತ ಇದು ಅದೇ ಫ್ಲಾಟ್ ಆಗಿರಬೇಕು. ಇದನ್ನು ಅವನು ನಮ್ಮಿಬ್ಬರ ಹಣದಿಂದಲೇ ಖರೀದಿಸಿದ್ದ. ತುಂಬಾ ಚೆನ್ನಾಗಿದೆ, ನಾನು ಹೇಳಿದೆ. ಅಲ್ಲಿ ಒಬ್ನೇ ಇರೋದಾ? ಹೌದು ಕಣೋ, ಕಂಪನಿ ಕೊಟ್ಟಿರೋ 1 BHK ಇದು, ಅವನು ನಗುತ್ತಾ ಹೇಳಿದ. ಆದ್ರೆ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿದೆ. ನೀನಿದ್ದಿದ್ರೆ ಪರ್ಫೆಕ್ಟ್ ಆಗಿರ್ತಿತ್ತು. ನನಗೆ ಜೋರಾಗಿ ನಗು ಬರ್ತಿತ್ತು. ಪ್ರಿಯಾ ಅಲ್ಲಿ ಅವನ ಪಕ್ಕದಲ್ಲಿ ಇರ್ತಾಳೆ. ಆದ್ರೂ ಈ ಮನುಷ್ಯ ಇಷ್ಟು ನಿರ್ಲಜ್ಜವಾಗಿ ನಾಟಕವಾಡುತ್ತಿದ್ದನಲ್ಲ. ನೀನು ವಾಪಸ್ ಬಂದ್ಮೇಲೆ ನಾವು ಮತ್ತೆ ಒಂದಾಗೋಣ, ನಾನು ಎಂದೆ. ಹೌದು, ಐ ಮಿಸ್ ಯು. ಕಾಲ್ ಕಟ್ ಆದ್ಮೇಲೆ ನಾನು ಕೋಪದಿಂದ ಸೋಫಾದ ಮೇಲೆ ಕುಳಿತೆ. ಈ ಮನುಷ್ಯನ ಅಭಿನಯ ದೊಡ್ಡ ದೊಡ್ಡ ನಟರಿಗೂ ಸವಾಲು ಹಾಕುವಂತಿತ್ತು. ನಾನು ಸ್ವತಃ ಕಣ್ಣಾರೆ ಆ ಪುರಾವೆಗಳನ್ನ ನೋಡಿರದಿದ್ದರೆ ಜೀವನ ಪೂರ್ತಿ ಅವನನ್ನ ಕುರುಡಾಗಿ ನಂಬಿ ಮೋಸ ಹೋಗ್ತಿದ್ದೆ. 1 ವಾರದ ನಂತರ ಕೇದಾರ್ ನನಗೆ ಹೊಸ ರಿಪೋರ್ಟ್ ಕಳುಹಿಸಿದ. ಅದರಲ್ಲಿ ಸಮೀರ್ ಮತ್ತು ಪ್ರಿಯಾ ಬೆಂಗಳೂರಿನಲ್ಲಿರುವ ಫೋಟೋಗಳಿದ್ದವು. ಅವರಿಬ್ಬರು ಒಟ್ಟಿಗೆ ದಿನಸಿ ಸಾಮಾನು ಕೊಳ್ಳುತ್ತಿದ್ದರು, ಒಟ್ಟಿಗೆ ಅಡುಗೆ ಮಾಡ್ತಿದ್ರು, ಕೈ ಕೈ ಹಿಡಿದು ಓಡಾಡುತ್ತಿದ್ರು. ಹೊಸದಾಗಿ ಮದುವೆಯಾದ ದಂಪತಿಗಳಂತೆ ಕಾಣುತ್ತಿದ್ದರು. ಅದರಲ್ಲಿ ಇನ್ನೊಂದು ಫೋಟೋ ಇತ್ತು, ರಿಯಲ್ ಎಸ್ಟೇಟ್ ಏಜೆಂಟ್ ಕಚೇರಿಯದ್ದು. ಕೇದಾರ್ನ ಟಿಪ್ಪಣಿ ಹೀಗಿತ್ತು: ಇವರಿಬ್ಬರು ಕೊಡಗಿನಲ್ಲಿ ಒಂದು ಫಾರ್ಮ್ ಹೌಸ್ ನೋಡುತ್ತಿದ್ದಾರೆ ಮತ್ತು ನಿಮ್ಮ ಪತಿಯ ಕಂಪನಿಯ ಹೆಸರಿನಲ್ಲಿ ಸಾಲ ಪಡೆಯಲು ಸಿದ್ಧತೆ ನಡೆಸುತ್ತಿದ್ದಾರೆ. ನಾನು ಆ ಎಲ್ಲಾ ಫೋಟೋಗಳನ್ನ ಹೊಸ ಪುರಾವೆಗಳಿಗಾಗಿ ಸೇವ್ ಮಾಡಿಕೊಂಡೆ. ಅಡ್ವೊಕೇಟ್ ದೇಶಪಾಂಡೆ ಅವರು ಅದನ್ನ ನೋಡಿ, ಈ ಪುರಾವೆಗಳ ಆಧಾರದ ಮೇಲೆ ನಾವು ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಆಗ ಅವರಿಗೆ ಆ ಆಸ್ತಿಯನ್ನ ಮಾರಾಟ ಮಾಡಲು ಅಥವಾ ವರ್ಗಾಯಿಸಲು ಸಾಧ್ಯವಾಗೋದಿಲ್ಲ ಎಂದರು. ದಯವಿಟ್ಟು ಅದನ್ನೇ ಮಾಡಿ, ನಾನು ವಿನಂತಿಸಿದೆ. ನೀವು ಚಿಂತಿಸಬೇಡಿ ಜಾನ್ವಿ, ದೇಶಪಾಂಡೆ ಮೇಡಮ್ ಹೇಳಿದರು. ನಿಮಗೆ ನ್ಯಾಯ ಕೊಡಿಸಲು ನಾನು 100ಕ್ಕೆ 100ರಷ್ಟು ಶ್ರಮಿಸುತ್ತೇನೆ. ನಿಮ್ಮ ಪತಿಯಂತ ಜನರಿಗೆ ಪಾಠ ಕಲಿಸಲೇಬೇಕು. 2 ವಾರಗಳ ನಂತರ ಸಮೀರ್ಗೆ ಕೋರ್ಟ್ ನೋಟಿಸ್ ತಲುಪಿತು. ಅಂದು ರಾತ್ರಿ ಅವನ ಫೋನ್ ಬಂತು. ಅವನ ಧ್ವನಿ ಕೋಪದಿಂದ ನಡುಗುತ್ತಿತ್ತು. ಜಾನ್ವಿ, ನಿನ್ಗೆ ತಲೆ ಕೆಟ್ಟಿದ್ಯಾ? ನೀನ್ ಯಾಕೆ ವಿಚ್ಛೇದನದ ನೋಟಿಸ್ ಕಳುಹಿಸಿದ್ಯಾ? ನಾನು ಶಾಂತವಾಗಿ ಉತ್ತರಿಸಿದೆ. ಯಾಕಂದ್ರೆ ನನಗೆ ನಿನ್ನ ಮತ್ತು ಪ್ರಿಯಾ ನಡುವಿನ ಸಂಬಂಧದ ಬಗ್ಗೆ ಎಲ್ಲವೂ ತಿಳಿದಿದೆ. ಅತ್ತ ಕಡೆಯಿಂದ ಕೆಲವು ಸೆಕೆಂಡುಗಳ ಕಾಲ ಭೀಕರ ಮೌನ ಆವರಿಸಿತು. ಏನ್ ಮಾತಾಡ್ತಿದ್ಯಾ ನೀನು? ನನಗೆ ಅರ್ಥ ಆಗ್ತಿಲ್ಲ. ಸಮೀರ್ನ ಧ್ವನಿಯಲ್ಲಿ ಈಗ ಭಯ ಸ್ಪಷ್ಟವಾಗಿತ್ತು. ನಾಟಕ ನಿಲ್ಸು ಸಮೀರ್, ನಾನು ತಿರಸ್ಕಾರದಿಂದ ಹೇಳಿದೆ. ನನಗೆ ಚೆನ್ನಾಗಿ ಗೊತ್ತು ನೀನು ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿಲ್ಲ ಎಂದು. ನೀನು ಪ್ರಿಯಾ ಜೊತೆ ಇರೋದು, ನಮ್ಮ ಹಣದಿಂದ ಅಲ್ಲಿ ಫ್ಲಾಟ್ ಖರೀದಿಸಿರುವುದು ಮತ್ತು ನಿನಗೆ ವಾಪಸ್ ಬರುವ ಯಾವುದೇ ಉದ್ದೇಶವಿಲ್ಲ ಎಂಬುದು ನನಗೆ ಪಕ್ಕಾ ತಿಳಿದಿದೆ. ಜಾನ್ವಿ, ನನ್ನ ಮಾತು ಕೇಳು, ನಾನು ವಿವರಿಸುತ್ತೇನೆ. ಸಾಕು, ಈಗ ಯಾವುದೇ ವಿವರಣೆ ಬೇಡ. ನಾನು ಅವನನ್ನ ಮಧ್ಯದಲ್ಲೇ ತಡೆದು ಕಿರುಚಿದೆ. ನಾನು ಕೋರ್ಟ್ನಲ್ಲಿ ಪೇಪರ್ಸ್ ಫೈಲ್ ಮಾಡಿದ್ದೇನೆ. ಇನ್ನು ನಿನ್ಗೆ ಏನು ಹೇಳಬೇಕು ಅದನ್ನ ಕೋರ್ಟ್ನಲ್ಲೇ ಹೇಳು. ನಿನ್ಗೆ ಎಷ್ಟು ಧೈರ್ಯ? ಸಮೀರ್ನ ಧ್ವನಿ ಬದಲಾಯಿತು. ಈಗ ವಿನಂತಿಯ ಜಾಗದಲ್ಲಿ ಕೋಪವಿತ್ತು. ನೀನು ಜಂಟಿ ಖಾತೆಯಿಂದ ಹಣ ವರ್ಗಾಯಿಸಿದ್ಯಲ್ವಾ? ಅದು ವೈವಾಹಿಕ ಆಸ್ತಿ. ನಿನ್ಗೆ ಹಾಗೆ ಮಾಡಲು ಯಾವುದೇ ಹಕ್ಕಿಲ್ಲ. ಅಂತಿಮವಾಗಿ ಸಮೀರ್ನ ಅಸಲಿ ಮುಖವಾಡ ಕಳಚಿ ಬಿದ್ದಿತು. ಅದರಲ್ಲಿ ಹೆಚ್ಚಿನ ಹಣ ನನ್ನ ಸಂಬಳದ್ದಾಗಿತ್ತು. ನನ್ನ ಹಣವನ್ನು ನಾನು ತೆಗೆದುಕೊಂಡಿದ್ದೇನೆ, ಅದರಲ್ಲಿ ತಪ್ಪೇನಿದೆ? ನಾನು ಉತ್ತರಿಸಿದೆ. ಮತ್ತೆ ನೀನು ಸಂಸಾರದ ಹಣ ಬಳಸಿ ಬೇರೆ ರಾಜ್ಯದಲ್ಲಿ ಮನೆ ತಗೊಂಡಿದ್ಯಲ್ಲ, ಅದು ಆಸ್ತಿ ಅಡಗಿಸಿಟ್ಟ ಹಾಗೆ ಅಲ್ವಾ? ಸಮೀರ್ ಸುಮ್ಮನಾದ. ಅವನ ಕಳ್ಳಾಟ ಸಿಕ್ಕಿ ಬಿದ್ದಿತ್ತು. ಜಾನ್ವಿ, ನಿನ್ಗೆ ಪಶ್ಚಾತ್ತಾಪವಾಗುತ್ತದೆ ನೋಡು, ಅವನು ಬೆದರಿಕೆಯ ಸ್ವರದಲ್ಲಿ ಹೇಳಿದ. ಈ ವಿಚ್ಛೇದನದಿಂದ ನಿನ್ಗೆ ಏನು ಸಿಗುತ್ತದೆ ಎಂದುಕೊಂಡಿದ್ಯಾ? ನಿನ್ಗೆ ಏನೂ ಸಿಗೋದಿಲ್ಲ. ನೀನು ಭಿಕ್ಷೆ ಬೇಡಬೇಕಾಗುತ್ತದೆ. ಯಾರಿಗೆ ಏನು ಸಿಗುತ್ತದೆ ಅಂತ ಕಾದು ನೋಡೋಣ ಎಂದು ಹೇಳಿ ನಾನು ಫೋನ್ ಕಟ್ ಮಾಡಿದೆ. ಫೋನ್ ಇಟ್ಟ ಮೇಲೆ ನನ್ನ ಕೈಗಳು ನಡುಗುತ್ತಿದ್ದವು. ನಾನು ಮಾನಸಿಕವಾಗಿ ಸಿದ್ಧವಾಗಿದ್ದರೂ ನೇರವಾಗಿ ಜಗಳವಾಡುವುದು ಕಷ್ಟವಾಗಿತ್ತು.
ಮುಂದಿನ ಕೆಲವು ದಿನ ಸಮೀರ್ ಸತತವಾಗಿ ಫೋನ್ ಮತ್ತು ಮೆಸೇಜ್ ಮಾಡ್ತಿದ್ದ. ಒಮ್ಮೆ ಕ್ಷಮೆ ಕೇಳ್ತಿದ್ದ, ಇನ್ನೊಮ್ಮೆ ಬೆದರಿಕೆ ಹಾಕ್ತಿದ್ದ. ನಾನು ಯಾವುದನ್ನು ಗಮನಿಸಲಿಲ್ಲ. ನನ್ನ ಸಂಪೂರ್ಣ ಗಮನ ನನ್ನ ಕೆಲಸ ಮತ್ತು ಕೇಸ್ ಮೇಲೆ ಇತ್ತು. ಅಡ್ವೊಕೇಟ್ ದೇಶಪಾಂಡೆ ಮೇಡಂ ಅತ್ಯಂತ ವೃತ್ತಿಪರರಾಗಿದ್ದರು. ಅವರು ನನಗೆ ಎಲ್ಲಾ ಪುರಾವೆಗಳನ್ನು ಸಂಗ್ರಹಿಸಲು ಸಹಾಯ ಮಾಡಿದರು. ಅವನ ಅಕ್ರಮ ಸಂಬಂಧ, ಹಣ ವರ್ಗಾವಣೆ ಮತ್ತು ಕಳೆದ 5 ವರ್ಷಗಳ ನನ್ನ ಸಂಬಳದ ಚೀಟಿಗಳು. ಮಿಸೆಸ್ ಜಾನ್ವಿ, ನಿಮ್ಮ ಕೇಸ್ ತುಂಬಾ ಗಟ್ಟಿಯಾಗಿದೆ. ದೇಶಪಾಂಡೆ ಮೇಡಂ ನನಗೆ ಧೈರ್ಯ ತುಂಬಿದರು. ನಿಮ್ಮ ಪತಿಯ ತಪ್ಪು ಸಾಬೀತಾಗಿದೆ ಮತ್ತು ಅವನು ಕಾನೂನು ಬಾಹಿರವಾಗಿ ಆಸ್ತಿ ವರ್ಗಾವಣೆ ಮಾಡಿದ್ದಾನೆ. ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ. ಧನ್ಯವಾದಗಳು ಮೇಡಂ. ಅದರಲ್ಲಿ ಏನಿದೆ, ಅದು ನನ್ನ ಕೆಲಸ, ಅವರು ಹೇಳಿದರು. ನೀವು ಧೈರ್ಯವಾಗಿರಿ, ಶೀಘ್ರದಲ್ಲೇ ಇದೆಲ್ಲ ಮುಗಿಯುತ್ತದೆ. ಹೌದು, ನಾನು ಧೈರ್ಯವಾಗಿರಬೇಕಿತ್ತು. ಈಗ ನಾನು 5 ವರ್ಷಗಳ ಹಿಂದಿನ ಆ ನಾಚಿಕೆ ಸ್ವಭಾವದ ಹುಡುಗಿಯಾಗಿರಲಿಲ್ಲ. 1 ತಿಂಗಳ ನಂತರ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಸಮೀರ್ ವಿಚಾರಣೆಗೆ ಹಾಜರಾಗಲಿಲ್ಲ. ಅವನು ಬೆಂಗಳೂರಿನಲ್ಲೇ ಅವಿತು ಕುಳಿತಿದ್ದ. ಅವನ ಪರವಾಗಿ ಅವನ ವಕೀಲರು ಬಂದಿದ್ದರು. ವಿಚಾರಣೆ ಸುಗಮವಾಗಿ ನಡೆಯಿತು. ದೇಶಪಾಂಡೆ ಮೇಡಂ ಎಲ್ಲಾ ಪುರಾವೆಗಳನ್ನು ಕೋರ್ಟ್ ಮುಂದೆ ಇಟ್ಟರು. ಸಮೀರ್ ವಕೀಲರು ಆ ಫೋಟೋಗಳು ಸುಳ್ಳು ಮತ್ತು ಮನೆ ಖರೀದಿಸಿರುವುದು ಕೇವಲ ಹೂಡಿಕೆ ಅಂತ ವಾದಿಸಲು ಪ್ರಯತ್ನಿಸಿದರು. ಆದರೆ ನಮ್ಮ ಹತ್ತಿರವಿದ್ದ ಬಲವಾದ ಪುರಾವೆಗಳ ಮುಂದೆ ಅವರ ವಾದ ನಡೆಯಲಿಲ್ಲ. ನ್ಯಾಯಾಧೀಶರು ವಿಚಾರಣೆ ಮುಗಿಸಿ ತೀರ್ಪನ್ನ ಕಾಯ್ದಿರಿಸಿದರು. ಕೋರ್ಟ್ನಿಂದ ಹೊರಬರುವಾಗ ದೇಶಪಾಂಡೆ ಮೇಡಂ ನನ್ನ ಬೆನ್ನು ತಟ್ಟಿದರು. ನೀವು ತುಂಬಾ ಚೆನ್ನಾಗಿ ಹೋರಾಡಿದ್ರಿ ಜಾನ್ವಿ. ಈಗ ಕೇವಲ ಶುಭ ಸುದ್ದಿಗಾಗಿ ಕಾಯೋಣ. ನಾನು ನಕ್ಕೆ. ಥ್ಯಾಂಕ್ ಯು ಮೇಡಂ. ತೀರ್ಪು ಬಂದ ದಿನ ಬಹಳ ಸುಂದರವಾಗಿತ್ತು. ದೇಶಪಾಂಡೆ ಮೇಡಂ ಫೋನ್ ಮಾಡಿದರು. ಮಿಸೆಸ್ ಜಾನ್ವಿ, ತೀರ್ಪು ಬಂದಿದೆ. ಕೋರ್ಟ್ ನಮ್ಮ ಪರವಾಗಿ ನಿರ್ಧಾರ ನೀಡಿದೆ. ವಿಚ್ಛೇದನ ಮಂಜೂರಾಗಿದೆ. ಅವರು ಸಂಭ್ರಮದಿಂದ ಹೇಳುತ್ತಿದ್ದರು. ಆಸ್ತಿ ವಿಚಾರದಲ್ಲಿ ಜಂಟಿ ಖಾತೆಯಲ್ಲಿದ್ದ ಸಂಪೂರ್ಣ ಹಣ ನಿಮಗೆ ಸಿಕ್ಕಿದೆ. ಅಷ್ಟೇ ಅಲ್ಲ, ನಿಮ್ಮ ಪತಿ ಬೆಂಗಳೂರಿನಲ್ಲಿ ಖರೀದಿಸಿದ ಆಸ್ತಿಯ ಅರ್ಧ ಬೆಲೆಯನ್ನ ಅವನು ನಿಮಗೆ ನೀಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಉಂಟಾದ ಮಾನಸಿಕ ಕಿರುಕುಳಕ್ಕಾಗಿ ಅವನು ನಿಮಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೋರ್ಟ್ ಆದೇಶಿಸಿದೆ. ಈ ಸುದ್ದಿ ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು. ಅವು ಆನಂದ ಭಾಷ್ಪಗಳಲ್ಲ, ಬದಲಾಗಿ ಬಿಡುಗಡೆಯ ಕಣ್ಣೀರು. ನಾನು ಅಂತಿಮವಾಗಿ ಸ್ವತಂತ್ರಳಾಗಿದ್ದೆ. ಥ್ಯಾಂಕ್ ಯು ಮೇಡಂ. ತುಂಬಾ ತುಂಬಾ ಧನ್ಯವಾದಗಳು. ನಾನು ಅಳುತ್ತಲೇ ಹೇಳಿದೆ. ನೀವು ಇದಕ್ಕೆ ಅರ್ಹರು, ಅವರು ಹೇಳಿದರು. ಈಗ ಹಳೆಯದನ್ನ ಮರೆತು ಹೊಸ ಜೀವನ ಆರಂಭಿಸಿ. ಖಂಡಿತ ಮೇಡಂ. ಫೋನ್ ಇಟ್ಟ ಮೇಲೆ ನಾನು ಆಫೀಸ್ ಕಿಟಕಿಯಿಂದ ಆಕಾಶದ ಕಡೆಗೆ ನೋಡುತ್ತಾ ಕುಳಿತೆ. 5 ವರ್ಷಗಳ ದಾಂಪತ್ಯ ಕೊನೆಯಾಗಿತ್ತು. ನಾನು ಕುಸಿದು ಹೋಗುತ್ತೇನೆ ಎಂದುಕೊಂಡಿದ್ದೆ. ಆದರೆ ಆ ಕ್ಷಣದಲ್ಲಿ ನನ್ನ ತಲೆಯ ಮೇಲಿದ್ದ ದೊಡ್ಡ ಹೊರೆ ಇಳಿದಂತೆ ಭಾಸವಾಯಿತು. ಹೊಸ ಗಾಳಿ ಉಸಿರಾಡಿದ ಅನುಭವವಾಯಿತು. ಅಂದು ರಾತ್ರಿ ನಾನು ನನ್ನ ಆಪ್ತ ಗೆಳತಿಯರಾದ ಸ್ವರ ಮತ್ತು ಈಶಾ ಜೊತೆ ಡಿನ್ನರ್ಗೆ ಹೋದೆ. ಜಾನ್ವಿ, ನಿನ್ನ ಸ್ವಾತಂತ್ರ್ಯಕ್ಕಾಗಿ ಚಿಯರ್ಸ್. ನನ್ನ ಬೆಸ್ಟ್ ಫ್ರೆಂಡ್ ಸ್ವರ ಗ್ಲಾಸ್ ಎತ್ತಿದಳು. ನಾನು ನನ್ನ ಗ್ಲಾಸ್ ಅನ್ನು ಅವರ ಗ್ಲಾಸ್ಗೆ ತಟ್ಟಿದೆ. ಥ್ಯಾಂಕ್ ಯು ಕಣೋ. ನೀವು ನನ್ನ ಜೊತೆ ನಿಂತಿದ್ದಕ್ಕೆ ಇದು ಸಾಧ್ಯವಾಯಿತು. ಆ ನಾಲಾಯಕ್ನಿಗೆ ಸರಿಯಾದ ಪಾಠವಾಗಿದೆ, ಈಶಾ ಕೋಪದಿಂದ ಹೇಳಿದಳು. ನೀನವನಿಗೆ ಅಷ್ಟೊಂದು ಮಾಡಿದ್ದಕ್ಕೆ ಅವನಿಂತಹ ದ್ರೋಹ ಮಾಡಿದನಲ್ಲ. ಹೋಗ್ಲಿ ಬಿಡು, ಅದೆಲ್ಲ ಈಗ ಹಳೆಯ ಕಥೆ. ನಾನು ನಗುತ್ತಾ ಹೇಳಿದೆ. ಇಂದಿನಿಂದ ನಾನು ನನಗಾಗಿ ಬದುಕುತ್ತೇನೆ. ಇಂತಹ ವ್ಯಕ್ತಿಗಳಿಗಾಗಿ ಸಮಯ ವ್ಯರ್ಥ ಮಾಡೋದಿಲ್ಲ. ಸರಿಯಾಗಿ ಹೇಳಿದೆ, ಸ್ವರ ಅಂದಳು. ಜಾನ್ವಿಯ ಹೊಸ ಜೀವನಕ್ಕಾಗಿ ನಾವು ನಗುತ್ತಾ ಊಟದ ಸವಿ ಸವಿದೆವು. ವಿಚ್ಛೇದನದ ನಂತರದ ಜೀವನ ನಾನು ಅಂದುಕೊಂಡಿದ್ದಕ್ಕಿಂತ ತುಂಬಾ ಭಿನ್ನವಾಗಿತ್ತು. ನಾನು ಪ್ರತಿದಿನ ರಾತ್ರಿ ಅಳುತ್ತಾ ಮಲಗುತ್ತೇನೆ ಅಂದುಕೊಂಡಿದ್ದೆ. ಆದರೆ ವಾಸ್ತವದಲ್ಲಿ ನನಗೆ ತುಂಬಾ ನಿರಾಳ ಎನ್ನಿಸ್ತಿತ್ತು. ಈಗ ಸಮೀರ್ ಮನೆಗೆ ಯಾವಾಗ ಬರುತ್ತಾನೆ ಎಂದು ಕಾಯಬೇಕಿರ್ಲಿಲ್ಲ. ಅವನನ್ನ ಖುಷಿಪಡಿಸಲು ಕಷ್ಟಪಡಬೇಕಿರ್ಲಿಲ್ಲ. ಮತ್ತು ಮುಖ್ಯವಾಗಿ ನನ್ನ ಸಂಬಳವನ್ನು ಯಾರ ಕೈಗೂ ಕೊಡಬೇಕಿರ್ಲಿಲ್ಲ. ನಾನು ನನ್ನ ಜೀವನವನ್ನು ಹೊಸದಾಗಿ ವಿನ್ಯಾಸಗೊಳಿಸಿದೆ. ಮೊದಲನೆಯದಾಗಿ ಮನೆಯನ್ನ ಪೂರ್ತಿ ನವೀಕರಣ ಮಾಡಿಸಿದೆ. ಸಮೀರ್ನ ನೆನಪು ತರುವ ಪ್ರತಿಯೊಂದು ವಸ್ತುವನ್ನು ಮನೆಯಿಂದ ಹೊರಹಾಕಿದೆ. ಹೊಸ ಪೀಠೋಪಕರಣಗಳನ್ನು ತಂದೆ. ಗೋಡೆಗಳಿಗೆ ನನ್ನಿಷ್ಟದ ಬಣ್ಣ ಹಚ್ಚಿಸಿದೆ. ಈಗ ಮನೆ ಫ್ರೆಶ್ ಆಗಿ ಕಾಡುತ್ತಿತ್ತು, ನನ್ನ ಜೀವನದಂತೆ. ಎರಡನೆಯದಾಗಿ ಯೋಗ ಕ್ಲಾಸ್ಗೆ ಸೇರಿಕೊಂಡೆ. ಆಫೀಸ್ ಮುಗಿದ ಮೇಲೆ ಪ್ರತಿದಿನ ಅಲ್ಲಿಗೆ ಹೋಗ್ತಿದ್ದೆ. ಇದು ನನ್ನ ದೇಹ ಮತ್ತು ಮನಸ್ಸಿಗೆ ತುಂಬಾ ಒಳ್ಳೆಯದಾಯಿತು. ಮೂರನೆಯದಾಗಿ ಹೊಸ ಅಡುಗೆಗಳನ್ನ ಕಲಿಯಲಾರಂಭಿಸಿದೆ. ಸಮೀರ್ ಇದ್ದಾಗ ನಾನವನಿಗೆ ಇಷ್ಟವಾದ ಮಟನ್ ರಸ ಅಥವಾ ಸಾದಾ ಬೇಳೆ ಸಾರು ಮಾಡ್ತಿದ್ದೆ. ಆದರೆ ಈಗ ನನಗಿಷ್ಟವಾದ ಪಾಸ್ತಾ, ಸೌತ್ ಇಂಡಿಯನ್ ಅಥವಾ ಚಾಟ್ಸ್ ಮಾಡಿಕೊಂಡು ತಿನ್ನುತ್ತಿದ್ದೆ. ನಾನು ಸೋಲೋ ಟ್ರಾವೆಲಿಂಗ್ ಆರಂಭಿಸಿದೆ. ಬ್ಯಾಗ್ ಹಿಡಿದು ನನ್ನ ಕನಸಿನ ಜಾಗಗಳಿಗೆ ಹೋಗಲಾರಂಭಿಸಿದೆ. ಸಮೀರ್ನಿಂದಾಗಿ ಅದೆಲ್ಲ ಸಾಧ್ಯವಾಗಿರಲಿಲ್ಲ. ಹೊಸ ಜನರನ್ನ ಭೇಟಿಯಾದೆ. ಅವರ ಕಥೆಗಳನ್ನು ಕೇಳಿದೆ. ನನ್ನ ಈ ಸೋತ ಮದುವೆಗಿಂತ ಈ ಜಗತ್ತು ತುಂಬಾ ದೊಡ್ಡದು ಮತ್ತು ಸುಂದರವಾಗಿದೆ ಎಂಬುದು ನನಗೆ ಅರಿವಾಯಿತು. 6 ತಿಂಗಳ ನಂತರ ಇದ್ದಕ್ಕಿದ್ದಂತೆ ಸಮೀರ್ನ ತಾಯಿ ನನ್ನನ್ನು ಹುಡುಕಿಕೊಂಡು ಬಂದರು. ಜಾನ್ವಿ, ಸಮೀರ್ನನ್ನು ಕ್ಷಮಿಸಿಬಿಡು. ಅವರು ನನ್ನ ಕೈ ಹಿಡಿದು ಅಳುತ್ತಿದ್ದರು. ಅವನಿಗೆ ತನ್ನ ತಪ್ಪು ಅರ್ಥವಾಗಿದೆ.
ನಾನು ಮೆಲ್ಲನೆ ನನ್ನ ಕೈಗಳನ್ನು ಬಿಡಿಸಿಕೊಂಡೆ. ಅತ್ತೆ, ನನ್ನನ್ನು ಕ್ಷಮಿಸಿ, ಆದರೆ ಇದೀಗ ಸಾಧ್ಯವಿಲ್ಲ. ಆದರೆ ಜಾನ್ವಿ, 5 ವರ್ಷಗಳ ಸಂಸಾರ ಅಲ್ವಾ ನಿಮ್ದು. ನೀವಿಬ್ರು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸ್ತಿದ್ರಿ. ನೀನು ಹೀಗೆ ಒಂದೇ ಸಾರಿಗೆ ಎಲ್ಲವನ್ನೂ ಹೇಗೆ ಮುಗಿಸಿ ಬಿಡ್ತೀಯಾ ಎಂದು ಅವರು ಬೇಡಿಕೊಳ್ಳುತ್ತಿದ್ದರು. ಸಂಬಂಧ ಉಳಿಸಿಕೊಳ್ಳಲು ಒಬ್ಬರ ಪ್ರಯತ್ನ ಸಾಲದು ಅತ್ತೆ, ನಾನು ಶಾಂತವಾಗಿ ಉತ್ತರಿಸಿದೆ. ಸಮೀರ್ ನನಗೆ ದ್ರೋಹ ಮಾಡಿದ್ದು ಸತ್ಯ ಮತ್ತು ನಾನವನನ್ನು ಕ್ಷಮಿಸಲು ಸಾಧ್ಯ ಇಲ್ಲ. ಅವನು ಸ್ವಲ್ಪ ದಾರಿ ತಪ್ಪಿದ್ದ ಅಷ್ಟೆ. ಆ ಹೆಂಗಸು ಅವನಿಗೆ ಮಾಟ ಮಾಡಿದ್ದಳು ಎಂದು ಅವರು ಕೋಪದಿಂದ ಹೇಳಿದರು. ಈಗ ಅವನವಳನ್ನ ಬಿಟ್ಟಿದ್ದಾನೆ. ಅವನಿಗೆ ಮತ್ತೆ ನಿನ್ನ ಹತ್ತಿರ ಬರಬೇಕಿದೆ. ನಾನು ಕಹಿಯಾಗಿ ನಕ್ಕೆ. ಅವನು ಅವಳನ್ನ ಬಿಟ್ಟಿದ್ದೋ ಅಥವಾ ಕೋರ್ಟ್ ಅವನ ಆಸ್ತಿ ಕಿತ್ತುಕೊಂಡು ಅವನು ದರಿದ್ರನಾದ್ಮೇಲೆ ಅವಳವನನ್ನ ಬಿಟ್ಟು ಹೋದ್ಲೋ? ನನ್ನ ಮಾತು ಕೇಳಿ ಅವರ ಮುಖ ಸಣ್ಣದಾಯಿತು. ನಿಮ್ಗೆ ನೋವಾಗ್ತಿದೆ ಮತ್ತು ನಿಮ್ಮ ಮಗನ ಮೇಲೆ ದಯೆ ಬರ್ತಿದೆ ಅಂತ ನನಗೆ ಗೊತ್ತು, ನಾನು ಹೇಳಿದೆ. ಆದರೆ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ. ನನ್ನ ಮತ್ತು ಸಮೀರ್ನ ವಿಚ್ಛೇದನ ಕಾನೂನುಬದ್ಧವಾಗಿ ಆಗಿದೆ. ನಾವು ಮತ್ತೆ ಒಂದಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ದಯವಿಟ್ಟು ಇನ್ಮುಂದೆ ನನ್ನನ್ನು ಭೇಟಿಯಾಗಲು ಬರಬೇಡಿ. ಇಷ್ಟು ಹೇಳಿ ನಾನಲ್ಲಿಂದ ಹೊರಟು ಬಂದೆ. ಹಿಂದೆ ಅವರ ಅಳುವಿನ ಶಬ್ದ ಕೇಳಿಸ್ತಿತ್ತು. ಆದರೆ ನಾನು ತಿರುಗಿ ನೋಡಲಿಲ್ಲ. ನಾನು ಮಾಡಿದ್ದು ನಿಷ್ಠುರ ಎನಿಸಬಹುದು, ಆದರೆ ನನಗೆ ಅದರ ಬಗ್ಗೆ ಬೇಸರವಿಲ್ಲ. ನಾನು ಸಮೀರ್ಗೆ ಅವಕಾಶ ನೀಡಿದ್ದೆ, ಆದರೆ ಅದನ್ನು ಅವನೇ ಹಾಳು ಮಾಡಿಕೊಂಡಿದ್ದ. ಕೆಲವು ತಿಂಗಳ ನಂತರ ಆಫೀಸ್ನಲ್ಲಿ ನನಗೆ ಅಭಿಜಿತ್ ದೇಶಪಾಂಡೆ ಎಂಬುವರ ಪರಿಚಯವಾಯಿತು. ಅವರು ಮಾರ್ಕೆಟಿಂಗ್ ಇಲಾಖೆಯ ಹೊಸ ಮ್ಯಾನೇಜರ್. ನನಗಿಂತ 2-3 ವರ್ಷ ದೊಡ್ಡವರು, ಸಮರ್ಥರು ಮತ್ತು ಶಾಂತ ಸ್ವಭಾವದವರು. ಒಂದು ಪ್ರಾಜೆಕ್ಟ್ ವಿಚಾರವಾಗಿ ನಮ್ಮ ಪರಿಚಯ ಬೆಳೆಯಿತು. ಅವರು ನನ್ನನ್ನು ಗೌರವದಿಂದ ನಡೆಸಿಕೊಳ್ಳುತ್ತಿದ್ದರು, ಕೆಲಸದಲ್ಲೂ ಸಹಾಯ ಮಾಡುತ್ತಿದ್ದರು. ಒಂದು ದಿನ ಅವರು ನನ್ನನ್ನು ಡಿನ್ನರ್ಗೆ ಆಹ್ವಾನಿಸಿದರು. ಜಾನ್ವಿ, ನಿನ್ನ ವಿಚ್ಛೇದನದ ಬಗ್ಗೆ ನನಗೆ ತಿಳಿದಿದೆ. ಅವರು ನೇರವಾಗಿ ವಿಷಯಕ್ಕೆ ಬಂದರು. ನಾನು ಸ್ವಲ್ಪ ಗಲಿಬಿಲಿಯಾದೆ, ಆದರೆ ತಲೆ ಆಡಿಸಿದೆ. ಹೌದು, ನೀನು ಸದ್ಯಕ್ಕೆ ಯಾರನ್ನಾದರೂ ಡೇಟ್ ಮಾಡ್ತಿದ್ಯಾ ಎಂದು ಅವರು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು. ನಾನು ಇಲ್ಲವೆಂದು ತಲೆ ಆಡಿಸಿದೆ. ಹಾಗಾದ್ರೆ ನಾನು ನಿನ್ನನ್ನು ಡೇಟ್ಗೆ ಕರೆದುಕೊಂಡು ಹೋಗಲು ಅವಕಾಶ ಸಿಗುತ್ತದೆಯೇ? ಅವರು ಪ್ರಾಮಾಣಿಕವಾಗಿ ಕೇಳುತ್ತಿದ್ದರು. ನನಗೆ ಗೊತ್ತು, ಇದು ತುಂಬಾ ಬೇಗ ಅನ್ನಿಸ್ಬೋದು, ಆದರೆ ನೀನು ನನಗೆ ನಿಜವಾಗಿಯೂ ಇಷ್ಟ. ನಿನ್ನ ಸ್ವಾಭಿಮಾನ, ನಿನ್ನ ಶಕ್ತಿ ಮತ್ತು ನಿನ್ನ ಸರಳತೆ ನನಗೆ ಇಷ್ಟವಾಯಿತು. ನನಗೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅನ್ನಿಸ್ತಿದೆ. ನಿನಗೊಂದು ಸುರಕ್ಷಿತ ಮನೆ ನೀಡಬೇಕು ಎಂಬ ಆಸೆ ಇದೆ. ಅವರ ಕಣ್ಣಿನಲ್ಲಿದ್ದ ಪ್ರಾಮಾಣಿಕತೆ ನೋಡಿ ನನ್ನ ಮನಸ್ಸು ಸ್ವಲ್ಪ ತಳಮಳಿಸಿತು. ಆದರೂ ನಾನು ತಲೆ ಆಡಿಸಿದೆ. ಕ್ಷಮಿಸಿ ಅಭಿಜಿತ್, ನಾನೀಗ ಯಾವುದೇ ಹೊಸ ಸಂಬಂಧಕ್ಕೆ ಸಿದ್ಧಳಿಲ್ಲ. ನನಗೆ ಅರ್ಥವಾಗುತ್ತದೆ, ಅವರು ಹೇಳಿದರು. ನಾನು ಕಾಯುತ್ತೇನೆ. ಎಷ್ಟು ಸಮಯವಾದರೂ ಪರವಾಗಿಲ್ಲ, ನಾನು ನಿನಗಾಗಿ ಕಾಯುತ್ತೇನೆ. ಅಂದು ರಾತ್ರಿ ಮನೆಗೆ ಹೋದ್ಮೇಲೆ ಬಾಲ್ಕನಿಯಲ್ಲಿ ಕುಳಿತು ನಕ್ಷತ್ರಗಳನ್ನ ನೋಡುತ್ತಿದ್ದೆ. ಬಹುಶಃ ಯಾವುದೋ ಒಂದು ದಿನ ನನಗೆ ಮತ್ತೆ ಪ್ರೀತಿಯ ಮೇಲೆ ನಂಬಿಕೆ ಬರ್ಬೋದು. ಆದರೆ ಸದ್ಯಕ್ಕೆ ನಾನು ಕೇವಲ ನನ್ನನ್ನು ಪ್ರೀತಿಸಲು ಬಯಸುತ್ತೇನೆ. 1 ವರ್ಷದ ನಂತರ ಕೋರ್ಟ್ ತೀರ್ಪು ಪೂರ್ತಿಯಾಗಿ ಜಾರಿಯಾಯಿತು. ಸಮೀರ್ ಪರಿಹಾರದ ಹಣ ನೀಡಿದ ಮತ್ತು ಬೆಂಗಳೂರಿನ ಆಸ್ತಿಯ ಅರ್ಧ ಹಣ ನನ್ನ ಖಾತೆಗೆ ಜಮೆಯಾಯಿತು. ಹಳೆಯ 65 ಲಕ್ಷ ಮತ್ತು ಈಗಿನ ಹಣ ಸೇರಿ ನನ್ನ ಹತ್ತಿರ ಸುಮಾರು 1 ಕೋಟಿ ರೂಪಾಯಿಗಳ ಸಂಗ್ರಹವಿತ್ತು. ಜೀವನವನ್ನು ಆರಾಮವಾಗಿ ನಡೆಸಲು ಇದು ಸಾಕಾಗಿತ್ತು. ಅದರಲ್ಲಿ ಸ್ವಲ್ಪ ಹಣ ಬಳಸಿ ನಾನು ನನ್ನ ಬಿಲ್ಡಿಂಗ್ ಕೆಳಗಡೆ ಒಂದು ಪುಟ್ಟ ಕೆಫೆ ಆರಂಭಿಸಿದೆ. ಅದು ತುಂಬಾ ದೊಡ್ಡದೇನಲ್ಲ, ಆದರೆ ಬಹಳ ಸುಂದರವಾಗಿ ಮತ್ತು ಪ್ರಶಾಂತವಾಗಿತ್ತು. ಪ್ರತಿದಿನ ಬೆಳಗ್ಗೆ ಗ್ರಾಹಕರಿಗೆ ಕಾಫಿ ಮಾಡಿಕೊಡ್ತಿದ್ದೆ. ಮಧ್ಯಾಹ್ನ ಕಿಟಕಿಯ ಹತ್ತಿರ ಕುಳಿತು ಪುಸ್ತಕ ಓದುತ್ತಿದ್ದೆ. ಜೀವನ ಈಗ ತುಂಬಾ ಸರಳ ಮತ್ತು ಸುಂದರವಾಗಿತ್ತು. ಒಂದು ದಿನ ಸ್ವರ ನನ್ನ ಕೆಫೆಗೆ ಬಂದಳು. ಜಾನ್ವಿ, ನೀನೀಗ ನಿಜವಾಗಿಯೂ ತುಂಬಾ ಸಂತೋಷವಾಗಿ ಕಾಣುತ್ತಿದ್ಯಾ ಎಂದಳು. ಕಾಣಿಸ್ತಿದ್ಯಾ? ನಾನು ನಗುತ್ತಾ ಕೇಳಿದೆ. ನನಗೂ ಹಾಗೆ ಅನ್ನಿಸ್ತಿದೆ. ನಿನಗೆ ಎಂದಾದರೂ ಹಳೆಯ ವಿಷಯಗಳ ಬಗ್ಗೆ ಪಶ್ಚಾತ್ತಾಪವಾಗುತ್ತದೆ ಎಂದು ಅವಳು ಹಠಾತ್ತನೆ ಕೇಳಿದಳು. ನಾನು ಕ್ಷಣಕಾಲ ಯೋಚಿಸಿ ತಲೆ ಆಡಿಸಿದೆ. ಇಲ್ಲ, ಖಂಡಿತ ಇಲ್ಲ. ಆ ಮದುವೆ ನನಗೆ ತುಂಬಾ ನೋವು ನೀಡಿತು ನಿಜ, ಆದರೆ ಅದರ ಜೊತೆಗೆ ನನಗೆ ತುಂಬಾ ಪಾಠಗಳನ್ನು ಕಲಿಸ್ತು. ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಬೇಕು, ಯಾರನ್ನು ಕುರುಡಾಗಿ ನಂಬಬಾರ್ದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನಾವು ಹೇಗೆ ಪ್ರೀತಿಸಬೇಕು ಎಂಬುದನ್ನು ನಾನು ಕಲಿತೆ. ನೀನು ಮತ್ತೆ ಎಂದಾದರೂ ಪ್ರೀತಿಯನ್ನು ನಂಬುತ್ತೀಯಾ? ನಾನು ಕಿಟಕಿಯಿಂದ ಬರುತ್ತಿದ್ದ ಸೂರ್ಯನ ಬೆಳಕನ್ನು ನೋಡುತ್ತಾ ನಕ್ಕೆ. ಹೌದು, ಇರಬಹುದು, ಆದರೆ ಮುಂದಿನ ಬಾರಿ ನಾನು ಹೆಚ್ಚು ಜಾಗರೂಕಳಾಗಿರುತ್ತೇನೆ. ಪ್ರೀತಿಗಾಗಿ ನಾನು ನನ್ನ ಸ್ವಾಭಿಮಾನವನ್ನು ಎಂದಿಗೂ ಅಡವಿಡೋದಿಲ್ಲ. ಸ್ವರ ಸಮಾಧಾನದಿಂದ ತಲೆ ಆಡಿಸಿದಳು. ನಿನ್ನಲ್ಲಿ ತುಂಬಾ ಒಳ್ಳೆಯ ಬದಲಾವಣೆಯಾಗಿದೆ. ಹಾಂ, ನಾನು ಬದಲಾಗಿದ್ದೆ. ಯಾರೋ ಹೇಳುವ ಸುಳ್ಳು ಮಾತುಗಳಿಗೆ ಮರುಳಾಗುವ ಆ ಮುಗ್ಧ ಹುಡುಗಿ ಈಗ ನಾನಲ್ಲ. ನಾನು ಸ್ವತಂತ್ರ ಮತ್ತು ದೃಢ ವ್ಯಕ್ತಿತ್ವದ ಮಹಿಳೆಯಾಗಿದ್ದೆ. 2 ವರ್ಷಗಳ ನಂತರ ಒಂದು ಮಧ್ಯಾಹ್ನ ಪರಿಚಿತ ಆಕೃತಿಯೊಂದು ನನ್ನ ಕೆಫೆಯೊಳಗೆ ಬಂದಿತು. ಅದು ಸಮೀರ್. ಅವನು ತುಂಬಾ ಸೊರಗಿದ್ದ ಮತ್ತು ವಯಸ್ಸಾದವನಂತೆ ಕಾಣುತ್ತಿದ್ದ. ಕೂದಲಿನ ನಡುವೆ ಬಿಳಿ ಕೂದಲುಗಳು ಕಾಣುತ್ತಿದ್ದವು.
ಮುಖದ ಕಾಂತಿ ಮಾಸಿ ಹೋಗಿತ್ತು. ಜಾನ್ವಿ, ಅವನು ನನ್ನನ್ನು ಕರೆದ. ಅವನ ಧ್ವನಿ ತುಂಬ ಆಳಕ್ಕೆ ಇಳಿದಿತ್ತು. ನಾನು ಶಾಂತವಾಗಿ ಅವನನ್ನು ನೋಡಿದೆ. ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನಾನು ನಿನ್ನ ಕ್ಷಮೆ ಕೇಳಬೇಕಿತ್ತು ಎಂದ ಅವನು. ಏನೆಲ್ಲ ಆಯಿತೋ ಅದಕ್ಕಾಗಿ ನನಗೆ ತುಂಬ ವಿಷಾದವಿದೆ. ನಾನೇನು ಮಾತನಾಡದೆ ಸುಮ್ಮನೆ ಅವನನ್ನು ನೋಡುತ್ತಿದ್ದೆ. ನನಗೆ ಗೊತ್ತು, ನಾನು ತುಂಬ ಕೆಟ್ಟದಾಗಿ ನಡೆದುಕೊಂಡೆ. ನಿನಗೆ ತುಂಬ ನೋವು ಕೊಟ್ಟೆ. ಅವನು ಮಾತು ಮುಂದುವರಿಸಿದ. ನನಗೀಗ ಅದರ ಬಗ್ಗೆ ತುಂಬ ಪಶ್ಚಾತ್ತಾಪವಾಗ್ತಿದೆ. ಆದರೆ ಈಗ ತುಂಬ ತಡವಾಗಿದೆ ಎಂದು ನನಗೆ ಗೊತ್ತು. ನನಗೆ ಕೇವಲ ನಿನ್ಗೊಂದು ಸಾರಿ ಹೇಳಬೇಕಿತ್ತು. ಸರಿ, ಕೇಳಿಸಿಕೊಂಡೆ. ನಾನು ಹೇಳಿದೆ. ಇನ್ನೇನಾದರೂ ಇದೆಯಾ? ಸಮೀರ್ ಅವಕ್ಕಾದ. ನಾನು ಕೋಪಗೊಳ್ಳುತ್ತೇನೆ ಅಥವಾ ಅಳುತ್ತೇನೆ ಎಂದು ಅವನಂದುಕೊಂಡಿದ್ದಿರಬೇಕು. ಆದರೆ ನನ್ನ ನಿರ್ವಿಕಾರ ಮುಖ ಅವನನ್ನು ಗಲಿಬಿಲಿಗೊಳಿಸಿತು. ಅವನು ತಲೆಯಾಡಿಸಿದ. ಹಾಗಾದ್ರೆ ದಯವಿಟ್ಟಿಲ್ಲಿಂದ ಹೊರಟು ಹೋಗು ಎಂದು ನಾನು ಬಾಗಿಲಿನ ಕಡೆಗೆ ಬೆರಳು ತೋರಿಸಿದೆ. ಅವನು ನನ್ನನ್ನೇ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಕಹಿಯಾದ ಭಾವವಿತ್ತು. ಜಾನ್ವಿ, ನಿನ್ಗೀಗ ನನ್ನ ಮೇಲೆ ಸ್ವಲ್ಪವೂ ಕೋಪ ಬರುತ್ತಿಲ್ವಾ? ನಾನು ಕ್ಷಣಕಾಲ ಯೋಚಿಸಿದೆ. ನನಗೆ ನಿನ್ನ ಮೇಲೆ ತುಂಬ ಕೋಪ ಬರ್ತಿತ್ತು. ಸೇಡು ತೀರಿಸಿಕೊಳ್ಬೇಕು ಅನ್ನಿಸ್ತಿತ್ತು. ಆದರೆ ಈಗ ನನಗೆ ನಿನ್ನ ಮೇಲೆ ಕೋಪವೇ ಬರ್ತಿಲ್ಲ. ಯಾರನ್ನಾದರೂ ದ್ವೇಷಿಸೋದ್ರಲ್ಲಿ ನಮ್ಮ ಶಕ್ತಿ ವ್ಯರ್ಥವಾಗುತ್ತದೆ ಮತ್ತು ನೀನು ಅದಕ್ಕೆ ಲಾಯಕ್ಕಲ್ಲ ಎಂದು ನನಗೆ ಅರಿವಾಗಿದೆ. ನೀನೀಗ ಸುಖವಾಗಿದ್ದೀಯಾ? ಅವನು ಕೇಳಿದ. ತುಂಬ ಸುಖವಾಗಿದ್ದೇನೆ, ನಾನು ನಗುತ್ತಾ ಹೇಳಿದೆ. ನಿನ್ನ ಜೊತೆಗಿದ್ದಾಗ ನಾನೆಷ್ಟು ಸುಖವಾಗಿದ್ದೇನೋ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಸುಖವಾಗಿದ್ದೇನೆ ಈಗ. ಆ ವಾಕ್ಯ ಅವನ ಹೃದಯಕ್ಕೆ ನೇರವಾಗಿ ನಾಟಿರಬೇಕು. ಅವನು ಕಹಿಯಾದ ನಗು ಬೀರಿ ತಿರುಗಿ ಕೆಫೆಯಿಂದ ಹೊರಟು ಹೋದ. ಅವನ ಬೆನ್ನ ಹಿಂದಿನ ಆಕೃತಿಯನ್ನು ನೋಡುವಾಗ ಒಂದು ಕಾಲದಲ್ಲಿ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಮನುಷ್ಯ ಈಗ ನನಗೆ ಸಂಪೂರ್ಣ ಅಪರಿಚಿತನಾಗಿದ್ದಾನೆ ಎನಿಸಿತು. ಸಮಯ ಎನ್ನುವುದು ಅದ್ಭುತವಾದದ್ದು. ಅದು ಎಲ್ಲ ಗಾಯಗಳನ್ನು ಮಾಯಿಸುತ್ತದೆ. ಈಗ ನನ್ನ ದಿನಗಳು ತುಂಬ ಶಾಂತಿಯಿಂದ ಮತ್ತು ಸಂತೋಷದಿಂದ ಕಳೆಯುತ್ತಿವೆ. ನಾನು ಬೆಳಗ್ಗೆ ಎದ್ದು 1 ಗಂಟೆ ಯೋಗ ಮಾಡುತ್ತೇನೆ. ನಂತರ ನಿಧಾನವಾಗಿ ತಿಂಡಿ ತಿಂದು 9 ಗಂಟೆಗೆ ಕೆಫೆ ತೆರೆಯುತ್ತೇನೆ. ಮಧ್ಯಾಹ್ನದ ಊಟಕ್ಕೆ ಪಾಸ್ತಾ ಅಥವಾ ಸ್ಯಾಂಡ್ವಿಚ್ನಂಥ ಹಗುರವಾದದ್ದನ್ನು ತಯಾರಿಸುತ್ತೇನೆ. ಮಧ್ಯಾಹ್ನ ಜನರಿಲ್ಲದಿದ್ದಾಗ ಕಿಟಕಿಯ ಹತ್ತಿರ ಕುಳಿತು ಓದುತ್ತೇನೆ. ಇತ್ತೀಚೆಗೆ ನನಗೆ ಮನಃಶಾಸ್ತ್ರದಲ್ಲಿ ಆಸಕ್ತಿ ಉಂಟಾಗಿದೆ. ಅದು ತುಂಬ ಕುತೂಹಲಕಾರಿ ವಿಷಯ. ಸಂಜೆ ಗೆಳೆಯರನ್ನ ಭೇಟಿಯಾಗುತ್ತೇನೆ ಅಥವಾ ಮನೆಯಲ್ಲೇ ಯಾವುದಾದ್ರೂ ಒಳ್ಳೆಯ ಸಿನಿಮಾ ನೋಡುತ್ತೇನೆ. ವೀಕೆಂಡ್ನಲ್ಲಿ ಹತ್ತಿರದ ಬೆಟ್ಟಗುಡ್ಡಗಳಿಗೆ ಟ್ರೆಕ್ಕಿಂಗ್ ಹೋಗ್ತೇನೆ ಅಥವಾ ಆರ್ಟ್ ಗ್ಯಾಲರಿಗೆ ಭೇಟಿ ನೀಡುತ್ತೇನೆ. ಜೀವನ ಶಾಂತವಾಗಿದೆ, ಆದರೆ ಸುಂದರವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನನ್ನನ್ನು ಮತ್ತೆ ಕಂಡುಕೊಂಡಿದ್ದೇನೆ. ಈಗ ನಾನು ಯಾರಿಗಾಗಿಯೂ ಕಾಯಬೇಕಿಲ್ಲ. ನನ್ನ ಕಾಲ ಮೇಲೆ ಮತ್ತು ಸ್ವಾಭಿಮಾನದಿಂದ ಬದುಕಬಲ್ಲೆ. 6 ತಿಂಗಳ ಹಿಂದೆ ಅಭಿಜಿತ್ ಮತ್ತೆ ನನ್ನನ್ನು ಕೇಳಿದ. ಜಾನ್ವಿ, ನಾನು 2 ವರ್ಷ ನಿನಗಾಗಿ ಕಾಯುತ್ತಿದ್ದೇನೆ. ನೀನು ತುಂಬ ಅನುಭವಿಸಿದ್ದೀಯ ಅಂತ ನನಗೆ ಗೊತ್ತು ಮತ್ತು ನಾನು ನಿನಗೆ ಅವಸರ ಮಾಡ್ತಿಲ್ಲ. ಆದರೆ ನಾನಿನ್ನೂ ನಿನಗಾಗಿ ಅಲ್ಲಿಯೇ ಕಾಯುತ್ತಿದ್ದೇನೆ ಎಂದು ಹೇಳಲು ಬಯಸುತ್ತೇನೆ. ಆ ಕ್ಷಣದಲ್ಲಿ ನನಗನ್ನಿಸಿತು, ಬಹುಶಃ ನಾನವನಿಗೆ ಒಂದು ಅವಕಾಶ ನೀಡಬಹುದು ಎಂದು. ನಾನು ಹೇಳಿದೆ, ಅಭಿಜಿತ್, ನಾನು ಪ್ರಯತ್ನಿಸಲು ಸಿದ್ಧಳಿದ್ದೇನೆ. ಅವನು ತುಂಬ ಖುಷಿಯಾದ ಮತ್ತು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ನಿಜವಾಗಿಯೂ? ನಾನು ನಕ್ಕೆ. ಆದರೆ ಒಂದು ವಿಷಯ ಸ್ಪಷ್ಟಪಡಿಸಿದೆ. ನನಗೆ ನಿನ್ನ ಮೇಲೆ ಈಗಲೂ ಪ್ರೀತಿ ಇದೆಯೇ ಇಲ್ಲವೋ ಎಂದು ಗೊತ್ತಿಲ್ಲ. ನಾನು ಕೇವಲ ನಮ್ಮ ಸಂಬಂಧಕ್ಕೆ ಒಂದು ಅವಕಾಶ ನೀಡಲು ಸಿದ್ಧಳಿದ್ದೇನೆ ಅಷ್ಟೇ. ಅದಷ್ಟೇ ಸಾಕು. ಅಷ್ಟೇ ನನಗೆ ಬಹಳ ದೊಡ್ಡದು ಎಂದ ಅವನು. ನಾನು ನನ್ನ ನಡವಳಿಕೆಯಿಂದ ನಿನ್ನ ಪ್ರೀತಿಗೆ ಅರ್ಹನೆಂದು ಸಾಬೀತುಪಡಿಸುತ್ತೇನೆ. ಈಗ ನಾವು 3 ತಿಂಗಳಿಂದ ಜೊತೆಯಲ್ಲಿದ್ದೇವೆ. ಅವನು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಶಾಂತ ಸ್ವಭಾವದವನು, ಸಮರ್ಥ ಮತ್ತು ಯಾವಾಗಲೂ ಬೆಂಬಲ ನೀಡುವವನು. ಅವನು ನನ್ನ ಅಭಿಪ್ರಾಯಗಳನ್ನು ಗೌರವಿಸುತ್ತಾನೆ, ನನ್ನ ಕೆರಿಯರ್ಗೆ ಸಪೋರ್ಟ್ ಮಾಡುತ್ತಾನೆ ಮತ್ತು ನನಗೆ ಇಷ್ಟವಿಲ್ಲದ ಕೆಲಸ ಮಾಡಲು ನನ್ನ ಮೇಲೆ ಎಂದಿಗೂ ಒತ್ತಡ ಹಾಕೋದಿಲ್ಲ. ಅವನ ಜೊತೆಗಿರುವಾಗ ನನಗೆ ಸುರಕ್ಷಿತ ಮತ್ತು ಮುಕ್ತ ಭಾವನೆ ಮೂಡುತ್ತದೆ. ಬಹುಶಃ ನಿಜವಾದ ಪ್ರೀತಿಯ ಅನುಭವ ಹೀಗೆ ಇರಬೇಕು. ಬಿರುಗಾಳಿಯಂತಲ್ಲ, ನದಿಯ ಶಾಂತ ಪ್ರವಾಹದಂತೆ. ಮಾಲೀಕತ್ವ ಸಾಧಿಸುವಂಥದ್ದಲ್ಲ, ಗೌರವಿಸುವಂಥದ್ದು. ಬಂಧನದಲ್ಲಿಡುವಂಥದ್ದಲ್ಲ, ರೆಕ್ಕೆಗಳನ್ನು ನೀಡುವಂಥದ್ದು. ನಮ್ಮ ಭವಿಷ್ಯ ಏನಾಗುತ್ತದೋ ನನಗೆ ಗೊತ್ತಿಲ್ಲ, ಆದರೆ ನಾನು ಪ್ರಯತ್ನಿಸಲು ಸಿದ್ಧಳಿದ್ದೇನೆ. ಯಾಕಂದರೆ ಎಲ್ಲಿಯವರೆಗೆ ನಾನು ನನ್ನನ್ನು ಪ್ರೀತಿಸುತ್ತೇನೆಯೋ ಮತ್ತು ಸ್ವಾವಲಂಬಿಯಾಗಿದ್ದೇನೆಯೋ ಅಲ್ಲಿಯವರೆಗೆ ಯಾರೂ ನನ್ನನ್ನು ಮತ್ತೆ ನೋಯಿಸಲು ಸಾಧ್ಯವಿಲ್ಲ ಎಂಬ ನಂಬಿಕೆ ನನಗಿದೆ. ಕೆಲವು ದಿನಗಳ ಹಿಂದೆ ಸಮೀರ್ನನ್ನು ಪರಿಚಯವಿದ್ದ ಹಳೆಯ ಸ್ನೇಹಿತನೊಬ್ಬನ ಮೆಸೇಜ್ ಬಂತು. ಸಮೀರ್ ಮತ್ತು ಪ್ರಿಯಾ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಎಂದು ಅವನು ತಿಳಿಸಿದ. ಸಮೀರ್ ಹತ್ತಿರ ಹಣ ಖಾಲಿ ಆದ್ಮೇಲೆ ಪ್ರಿಯಾ ಅವನನ್ನ ಬಿಟ್ಟು ಹೋಗಿದ್ದಾಳೆ. ಈಗ ಅವನು ಬೆಂಗಳೂರಿನಲ್ಲಿ ಒಂಟಿಯಾಗಿದ್ದಾನೆ ಮತ್ತು ಅವನ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಆ ಕಷ್ಟದ ಸಮಯದಲ್ಲಿ ಸಹಾಯವಾಗಿ ಸಮೀರ್ಗೆ ಸ್ವಲ್ಪ ಹಣ ಸಾಲ ನೀಡಲು ಸಾಧ್ಯವೇ ಎಂದು ಆ ಸ್ನೇಹಿತ ಕೇಳಿದ್ದ. ನಾನು ಆ ಮೆಸೇಜ್ ನೋಡಿ ನಕ್ಕೆ. ಕ್ಷಮಿಸಿ, ನಾನವನಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ರಿಪ್ಲೈ ಮಾಡಿ ಆ ನಂಬರ್ ಬ್ಲಾಕ್ ಮಾಡಿದೆ. ನಾನು ನಿಷ್ಠುರಳು ಎಂಬ ಕಾರಣಕ್ಕಾಗಿ ಅಲ್ಲ,
ಬದಲಾಗಿ ಅವನ ಈ ಪರಿಸ್ಥಿತಿಯನ್ನು ಅವನೇ ತಂದುಕೊಂಡಿದ್ದಾನೆ ಎಂಬುದು ನನಗೆ ತಿಳಿದಿತ್ತು. ಅವನು ನನಗೆ ದ್ರೋಹ ಮಾಡಿದಾಗ, ಸುಳ್ಳು ಹೇಳಿ ನೋವು ಕೊಟ್ಟಾಗ ನನ್ನ ಭಾವನೆಗಳ ಬಗ್ಗೆ ಯೋಚಿಸಿದ್ದಾನೆ. ಈಗ ಕಾಲ ತಿರುಗಿದೆ ಎಂದು ಅವನಿಗೆ ನನ್ನ ನೆನಪಾಗುತ್ತಿದೆ. ಕ್ಷಮಿಸಿ. ಯಾರದೋ ಎಮೋಷನಲ್ ಹೊರೆಯನ್ನ ಹೊರಲು ನಾನೇನು ಕಸದ ಬುಟ್ಟಿಯಲ್ಲ. ನನಗೆ ಕೇವಲ ನನ್ನನ್ನು ಪ್ರೀತಿಸಲು ಮತ್ತು ನನ್ನ ಜೀವನವನ್ನು ಬದುಕಲು ಇಷ್ಟವಿದೆ. ಕಳೆದ ವಾರ ನಮ್ಮ ಕಾಲೇಜಿನ ರಿಯೂನಿಯನ್ ಇತ್ತು. ಪ್ರತಿಯೊಬ್ಬರು ತಮ್ಮ ಜೀವನದ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದರು. ಯಾರಿಗೋ ಪ್ರಮೋಷನ್ ಸಿಕ್ಕಿತ್ತು, ಯಾರಿಗೋ 2ನೇ ಮಗು ಆಗಿತ್ತು, ಕೆಲವರ ವಿಚ್ಛೇದನವಾಗಿತ್ತು. ನನ್ನ ಸರದಿ ಬಂದಾಗ ನಾನು ಧೈರ್ಯದಿಂದಲೇ ಹೇಳಿದೆ, ನನ್ನ ವಿಚ್ಛೇದನವಾಗಿದೆ. ನಾನೊಂದು ಕೆಫೆ ನಡೆಸುತ್ತಿದ್ದೇನೆ. ನನಗೊಬ್ಬ ಹೊಸ ಬಾಯ್ ಫ್ರೆಂಡ್ ಇದ್ದಾನೆ ಮತ್ತು ನಾನು ತುಂಬಾ ಸಂತೋಷವಾಗಿದ್ದೇನೆ. ಎಲ್ಲರಿಗೂ ಆಶ್ಚರ್ಯವಾಯಿತು ಮತ್ತು ಅವರು ನನಗೆ ಶುಭ ಕೋರಿದರು. ಒಬ್ಬ ಸಹಪಾಠಿ ಕೇಳಿದ, ಜಾನ್ವಿ, ನಿಮ್ಗೆ ವಿಚ್ಛೇದನದ ಬಗ್ಗೆ ಪಶ್ಚಾತ್ತಾಪವಿಲ್ವಾ? 5 ವರ್ಷಗಳ ಸಂಸಾರ ಅಲ್ವಾ ನಿಮ್ಮದು? ನಾನು ತಲೆ ಆಡಿಸಿದೆ. ಖಂಡಿತ ಇಲ್ಲ. ನಾನು ವಿಚ್ಛೇದನ ಪಡೆಯದಿದ್ದರೆ ಜೀವನ ಪೂರ್ತಿ ಒಂದು ಸುಳ್ಳಿನ ಜಗತ್ತಿನಲ್ಲಿ ಬದುಕುತ್ತಿದ್ದೆ. ಆ ವಿಚ್ಛೇದನ ನೋವಿನಿಂದ ಕೂಡಿದರೂ ಅದರಿಂದಲೇ ನನಗೆ ನನ್ನ ಸ್ವಂತ ಗುರುತು ಮತ್ತೆ ಸಿಕ್ಕಿತು. ನೀನು ತುಂಬಾ ಧೈರ್ಯವಂತೆ ಎಂದು ಇನ್ನೊಬ್ಬ ಗೆಳತಿ ಹೇಳಿದಳು. ನಿನ್ನ ಜಾಗದಲ್ಲಿ ಬೇರೆಯವರಿದ್ದಿದ್ರೆ ಕುಟುಂಬ ಮತ್ತು ಸಮಾಜಕ್ಕಾಗಿ ಇದನ್ನೆಲ್ಲ ಮೌನವಾಗಿ ಸಹಿಸಿಕೊಳ್ಳುತ್ತಿದ್ರು. ಆಗ ನನಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಈ ನಿರ್ಧಾರ ತೆಗೆದುಕೊಳ್ಳುವುದು ಸ್ವಲ್ಪ ಸುಲಭವಾಯಿತು ಎಂದೆ ನಾನು. ಮತ್ತು ಅಷ್ಟಕ್ಕೂ ಅಂಥ ಮನೆಯ ವಾತಾವರಣದಲ್ಲಿ ಬೆಳೆಯುವುದು ಮಕ್ಕಳಿಗೂ ಅಪಾಯಕಾರಿ ಎಂದು ನನಗನ್ನಿಸುತ್ತದೆ. ಎಲ್ಲರೂ ಸಮ್ಮತಿಸಿದರು. ಅಂದು ರಾತ್ರಿ ಮನೆಗೆ ಬಂದ ಮೇಲೆ ಬಾಲ್ಕನಿಯಲ್ಲಿ ನಿಂತು ನಗರದ ದೀಪಗಳನ್ನು ನೋಡುತ್ತಿದ್ದೆ. 3 ವರ್ಷಗಳ ಹಿಂದಿನ ಜಾನ್ವಿಯ ನೆನಪಾಯಿತು. ಯಾರು ಏರ್ಪೋರ್ಟ್ನಲ್ಲಿ ಗಂಡನಿಗೆ ಅಳುತ್ತಾ ಬೀಳ್ಕೊಡಲು ಹೋಗಿದ್ದಳೋ ಅವಳು. ಆಗ ನನ್ನ ಜಗತ್ತು ಮುಗಿದೇ ಹೋಯಿತು ಎಂದುಕೊಂಡಿದ್ದೆ. ಆದರೆ ಇಂದು ನಾನು ಇಲ್ಲಿದ್ದೇನೆ. ಮೊದಲಿಗಿಂತ ಎಷ್ಟೋ ಪಟ್ಟು ಉತ್ತಮ ಜೀವನ ನಡೆಸುತ್ತಿದ್ದೇನೆ. ಒಬ್ಬ ಮಹಿಳೆಗೆ ಉತ್ತಮ ಜೀವನ ನಡೆಸಲು ಪುರುಷನ ಆಧಾರವೇ ಬೇಕಿಲ್ಲ ಎಂಬುದನ್ನು ನಾನು ಸಾಬೀತುಪಡಿಸಿದೆ. ಇಂದು ಕೆಫೆಗೆ ಒಬ್ಬ ವಿಶೇಷ ಗ್ರಾಹಕಿ ಬಂದಿದ್ದಳು. ಒಬ್ಬ ತರುಣಿ, ಸುಮಾರು 20 ವರ್ಷದವಳು ಇರಬಹುದು. ಅವಳು ಕಾಫಿ ಆರ್ಡರ್ ಮಾಡಿ ಒಂದು ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನಾನು ಅವಳ ಹತ್ತಿರ ಹೋಗಿ ಮೆಲ್ಲನೆ ಕೇಳಿದೆ, ಮಗು, ಟಿಶ್ಯೂ ಪೇಪರ್ ಬೇಕಾ? ಅವಳು ಮೇಲೆ ನೋಡಿದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಥ್ಯಾಂಕ್ ಯು. ನಾನವಳಿಗೆ ಟಿಶ್ಯೂ ಪೇಪರ್ ಕೊಟ್ಟು ಅವಳ ಎದುರಿನ ಕುರ್ಚಿಯಲ್ಲಿ ಕುಳಿತೆ. ನಿನ್ಗೆ ಅಭ್ಯಂತರವಿಲ್ಲದಿದ್ರೆ ಏನಾಯ್ತು ಅಂತ ಹೇಳ್ತೀಯಾ? ಅವಳು ಸ್ವಲ್ಪ ತಡಬಡಿಸಿದಳು. ನಂತರ ತಲೆ ಆಡಿಸಿದಳು. ಅವಳ ಬಾಯ್ ಫ್ರೆಂಡ್ ಅವಳಿಗೆ ದ್ರೋಹ ಮಾಡುತ್ತಿದ್ದಾನೆ ಎಂಬುದು ಅವಳಿಗೆ ಈಗಷ್ಟೇ ತಿಳಿದಿತ್ತು. ಅವನನ್ನು ಕ್ಷಮಿಸಬೇಕೋ ಅಥವಾ ಬ್ರೇಕಪ್ ಮಾಡಿಕೊಳ್ಳಬೇಕು ಎಂದು ಅವಳಿಗೆ ತಿಳಿಯುತ್ತಿರಲಿಲ್ಲ. ಅವನು ಹೇಳುತ್ತಿದ್ದಾನೆ ಅದು ಒಮ್ಮೆ ಆದ ತಪ್ಪು ಎಂದು. ಈಗಲೂ ನನ್ನ ಮೇಲೆ ಪ್ರೀತಿ ಇದೆ ಎನ್ನುತ್ತಿದ್ದಾನೆ ಎಂದು ಅವಳು ಅಳುತ್ತಿದ್ದಳು. ಆದರೆ ನನಗೆ ತುಂಬಾ ನೋವಾಗ್ತಿದೆ. ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಅವಳನ್ನು ನೋಡಿದಾಗ ನನಗೆ 3 ವರ್ಷಗಳ ಹಿಂದಿನ ನನ್ನ ನೆನಪಾಯಿತು. ನನ್ನ ಮಾತು ಕೇಳು, ನಾನು ಕಾಳಜಿಯಿಂದ ಹೇಳಿದೆ. ವಂಚನೆಯ ವಿಷಯದಲ್ಲಿ ಕೇವಲ 1 ಬಾರಿ ಎನ್ನುವುದು ಇರೋದಿಲ್ಲ. ಒಳ್ಳೆಯ ಮನುಷ್ಯ ಎಂದಿಗೂ ವಂಚಿಸೋದಿಲ್ಲ, ಅಥವಾ ವಂಚಿಸುವವನು ಪದೇ ಪದೇ ಮಾಡುತ್ತಲೇ ಇರುತ್ತಾನೆ. ನೀನು ಈ ಬಾರಿ ಅವನನ್ನು ಕ್ಷಮಿಸಿದ್ರೆ ಅವನು ಮತ್ತೆ ಅದನ್ನೇ ಮಾಡುತ್ತಾನೆ. ಮತ್ತು ನಿನ್ನನ್ನು ನಿಜವಾಗಿ ಪ್ರೀತಿಸುವವನು ನಿನಗೆ ಎಂದಿಗೂ ಹೀಗೆ ನೋವು ನೀಡೋದಿಲ್ಲ. ಆದರೆ ನಾವು 3 ವರ್ಷಗಳಿಂದ ಜೊತೆಯಲ್ಲಿದ್ದೇವೆ. ನನಗೆ ಈ ಸಂಬಂಧವನ್ನು ಹೀಗೆ ಕಡಿದುಕೊಳ್ಳಲು ಇಷ್ಟವಿಲ್ಲ. ಅವಳು ಇನ್ನೂ ಅಳುತ್ತಿದ್ದಳು. 3 ವರ್ಷ ಎನ್ನುವುದು ದೊಡ್ಡ ಸಮಯ, ಒಪ್ಪಿಕೊಳ್ಳುತ್ತೇನೆ. ನಾನು ತಿಳಿ ಹೇಳಿದೆ. ಆದರೆ ಈ ಸಂಬಂಧ ನಿನಗೆ ನೋವು ನೀಡುತ್ತಿದ್ದರೆ ಅದನ್ನು ಹಿಡಿದಿಟ್ಟುಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ನೀನು ನಿನ್ನನ್ನು ಪ್ರೀತಿಸಲು ಕಲಿಯಬೇಕು. ನಿನ್ನನ್ನು ನೀನು ಗೌರವಿಸಬೇಕು. ನಿನಗೆ ಯೋಗ್ಯನಲ್ಲದ ಮನುಷ್ಯನಿಗಾಗಿ ನಿನ್ನ ಯೌವನವನ್ನ ವ್ಯರ್ಥ ಮಾಡಬೇಡ. ಆ ಹುಡುಗಿ ನನ್ನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಈಗ ಹೊಸ ಕಳೆ ಇತ್ತು. ನೀವು ಸರಿಯಾಗಿ ಹೇಳ್ತಿದ್ದೀರಾ ಅಕ್ಕ. ನನಗೆ ಈಗ ಏನು ಮಾಡಬೇಕು ಅಂತ ತಿಳಿದಿದೆ. ನಾನು ನಕ್ಕೆ. ಶಬಾಷ್, ನಿನ್ಗೆ ಇದಕ್ಕಿಂತ ಖಂಡಿತ ಯಾರಾದರೂ ಒಳ್ಳೆಯವರು ಸಿಗುತ್ತಾರೆ. ಅವಳು ಹೋಗೋದನ್ನ ನೋಡಿದಾಗ ನನ್ನ ಅನುಭವ ಇತರರಿಗೆ ಉಪಯೋಗವಾಗಬಹುದು ಎಂಬುದು ನನಗೆ ಅರಿವಾಯಿತು. ಬಹುಶಃ ನೋವಿನ ಅರ್ಥ ಇದೇ ಇರಬೇಕು. ನೋವು ನಮ್ಮನ್ನ ಪಕ್ವಗೊಳಿಸುತ್ತದೆ ಮತ್ತು ಇತರರಿಗೂ ಸಹಾಯ ಮಾಡುವ ಶಕ್ತಿಯನ್ನ ನೀಡುತ್ತದೆ. 3 ತಿಂಗಳ ನಂತರ ಒಂದು ಸಂಜೆ ನಾನು ಕೆಫೆ ಮುಚ್ಚಿ ಲೆಕ್ಕಾಚಾರ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಯಿತು. ಅದೊಂದು ಅಪರಿಚಿತ ನಂಬರ್. ನಾನು ಫೋನ್ ಎತ್ತಿದೆ. ಅತ್ತ ಕಡೆಯಿಂದ ಒಬ್ಬ ಮಹಿಳೆಯ ಧ್ವನಿ ಕೇಳಿಸಿತು. ನಾನು ಜಾನ್ವಿ ಸಮೀರ್. ಕ್ಷಮಿಸಿ, ಜಾನ್ವಿ ದೇಶಪಾಂಡೆಯವರ ಜೊತೆ ಮಾತನಾಡುತ್ತಿದ್ದೇನೆ. ಹೌದು, ನಾನೇ ಮಾತನಾಡುತ್ತಿರೋದು. ನಾನು ಬೆಂಗಳೂರು ಪೊಲೀಸರಿಂದ ಇನ್ಸ್ಪೆಕ್ಟರ್ ಅನಘಾ ಪಾಟೀಲ್ ಮಾತನಾಡುತ್ತಿದ್ದೇನೆ ಎಂದು ಅವರು ಹೇಳಿದರು. ನಿಮ್ಮ ಮಾಜಿ ಪತಿ ಮಿಸ್ಟರ್ ಸಮೀರ್ ಅವರಿಗೆ ಸಂಬಂಧಿಸಿದ ಒಂದು ಕೇಸ್ ಬಗ್ಗೆ ಮಾಹಿತಿ ನೀಡಲು ನಾನೀ ಫೋನ್ ಮಾಡಿದ್ದೇನೆ. ನನ್ನ ಎದೆಯ ಬಡಿತ ಜಾಸ್ತಿ ಆಯಿತು. ಏನಾಗಿದೆ ಮಿಸ್ಟರ್ ಸಮೀರ್ಗೆ? ಮಿಸ್ಟರ್ ಸಮೀರ್ ಅವರನ್ನ ಹೂಡಿಕೆ ವಂಚನೆ ಮತ್ತು ಹಣದ ದುರುಪಯೋಗ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಎಂದರು ಇನ್ಸ್ಪೆಕ್ಟರ್. ನಮ್ಮ ತನಿಖೆಯ ಪ್ರಕಾರ ಅವರು ಕಳೆದ ಕೆಲವು ವರ್ಷಗಳಿಂದ ಒಂದು ಪೋಂಜಿ ಸ್ಕೀಮ್ ನಡೆಸ್ತಿದ್ರು ಮತ್ತು ಇದರಲ್ಲಿ ಜನರಿಗೆ ವಂಚಿಸಿರುವ ಮೊತ್ತ ಸುಮಾರು 20 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿದೆ.
ನಾನು ಸ್ತಬ್ಧಳಾದೆ. 20 ಕೋಟಿ. ಇನ್ನೊಂದು ವಿಷಯ, ಇನ್ಸ್ಪೆಕ್ಟರ್ ಮುಂದುವರಿಸಿದರು. ಬಂಧನಕ್ಕೊಳಗಾಗುವ ಮೊದಲು ಅವರು ಒಂದು ಪತ್ರ ಬರೆದಿಟ್ಟಿದ್ದರು. ಅದನ್ನು ನಿಮಗೆ ತಲುಪಿಸಬೇಕಿತ್ತು. ಆ ಪತ್ರದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ. ಏನಂದ್ರೆ, ಬೆಂಗಳೂರಿನಲ್ಲಿ ಅವರು ಖರೀದಿಸಿದ ಆಸ್ತಿಗೆ ಬಳಸಿದ ಹಣ ಅಕ್ರಮ ವ್ಯವಹಾರದಿಂದ ಬಂದದ್ದು ಎಂದು. ಸರ್ಕಾರ ಈಗ ಆ ಎಲ್ಲ ಆಸ್ತಿಯನ್ನು ಜಪ್ತಿ ಮಾಡ್ತಿದೆ. ಇದರ ಪರಿಣಾಮ ನಿಮ್ಮ ಮೇಲೂ ಆಗ್ಬಹುದು. ಫೋನ್ ಹಿಡಿದಿದ್ದ ನನ್ನ ಕೈ ನಡುಗಲಾರಂಭಿಸಿತು. ಇನ್ಸ್ಪೆಕ್ಟರ್ ಕ್ಷಣಕಾಲ ಸುಮ್ಮನಾದರು. ಮಿಸ್ಟರ್ ಸಮೀರ್ ಪತ್ರದಲ್ಲಿ ಇದನ್ನು ಕೂಡ ಬರೆದಿದ್ದಾರೆ. ಅವರು ನಿಮ್ಮನ್ನು ಎಂದಿಗೂ ಪ್ರೀತಿಸಿರ್ಲಿಲ್ವಂತೆ. ಅವರು ನಿಮ್ಮನ್ನ ಮದುವೆಯಾಗಿದ್ದು ಕೇವಲ ಇನ್ಸ್ಪೆಕ್ಟರ್ ಪಾಟೀಲ್ ಮುಂದೆ ಏನೋ ಹೇಳ್ತಿದ್ರು. ಆದರೆ ನನಗೆ ಏನೂ ಕೇಳಿಸುತ್ತಿರಲಿಲ್ಲ. ನನ್ನ ಕಿವಿಗಳು ಮಂದವಾದವು. ನಾನು ಫೋನ್ ಸ್ಕ್ರೀನ್ ನೋಡಿದೆ. ಅಲ್ಲಿ ಇನ್ನೊಂದು ಕಾಲ್ ಬರ್ತಿತ್ತು. ಅದು ಅಭಿಜಿತ್ನದ್ದು. ಇನ್ಸ್ಪೆಕ್ಟರ್, ನನಗೆ ಅರ್ಥವಾಯಿತು ಎಂದು ಹೇಳಿ ನಾನು ಆತುರಾತುರವಾಗಿ ಫೋನ್ ಕಟ್ ಮಾಡಿದೆ. ನಾನು ಅಭಿಜಿತ್ನ ಕಾಲ್ ಎತ್ತಬೇಕೆನ್ನುವಷ್ಟರಲ್ಲಿ ಕೆಫೆಯ ಬಾಗಿಲು ಜೋರಾಗಿ ತೆರೆಯಲ್ಪಟ್ಟಿತು. ಒಬ್ಬ ಅಪರಿಚಿತ ಮನುಷ್ಯ ಕೋಪದಿಂದ ಒಳಗೆ ನುಗ್ಗಿ ನನ್ನನ್ನೇ ದಿಟ್ಟಿಸಿ ನೋಡಲಾರಂಭಿಸಿದ. ಜಾನ್ವಿನ ನೀನು? ನಾನು ಸಮೀರ್ ಸಾಲಗಾರರಲ್ಲಿ ಒಬ್ಬ. ಅವನು ತೆಗೆದುಕೊಂಡ ಹಣವನ್ನು ನೀನೇ ವಾಪಸ್ ನೀಡಬೇಕು ಎಂದು ಆ ಮನುಷ್ಯ ಕಿರುಚಿದ. ನಾನಾ ಮನುಷ್ಯನನ್ನ ನೋಡಿದೆ ಮತ್ತು ನನ್ನನ್ನು ನಾನು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದೆ. ಕೆಫೆಯಲ್ಲಿದ್ದ 2-3 ಗ್ರಾಹಕರು ಈ ಗಲಾಟೆಯಿಂದ ಹೆದರಿದ್ದರು. ಸರ್, ದಯವಿಟ್ಟು ಶಾಂತರಾಗಿ. ನಾನು ನನ್ನ ಧ್ವನಿಯನ್ನು ಸ್ಥಿರವಾಗಿ ಇಟ್ಟುಕೊಂಡು ಹೇಳಿದೆ. ನನ್ನ ಮತ್ತು ಸಮೀರ್ನ ವಿಚ್ಛೇದನವಾಗಿದೆ. ಅವನ ಸಾಲ ಅಥವಾ ವ್ಯವಹಾರಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಯಾವುದೇ ಸಂಬಂಧ ಇಲ್ವಾ? ಆ ಮನುಷ್ಯ ವ್ಯಂಗ್ಯವಾಗಿ ನಕ್ಕ. ನೀನವನ ಹೆಂಡತಿಯಾಗಿದ್ದೆ. ನಿನ್ಗೆ ನಿನ್ನ ಸಂಸಾರದ ಸಾಲದ ಬಗ್ಗೆ ಗೊತ್ತಿಲ್ವಾ? ಸಮೀರ್ ನನ್ನ 5 ಕೋಟಿ ರೂಪಾಯಿಗಳನ್ನ ಮುಳುಗಿಸಿದ್ದಾನೆ. ಅದನ್ನು ನೀನೇ ತೀರಿಸಬೇಕು. ನನಗೆ ಪ್ರಾಮಿಸರಿ ನೋಟ್ ತೋರಿಸಿ, ನಾನು ದೃಢವಾಗಿ ಹೇಳಿದೆ. ಮತ್ತು ಈ ಸಾಲ ನಮ್ಮ ಮದುವೆಯ ಅವಧಿಯಲ್ಲಿ ಪಡೆದದ್ದು ಮತ್ತು ಅದನ್ನು ನಮ್ಮ ಸಂಸಾರಕ್ಕಾಗಿ ಬಳಸಲಾಗಿತ್ತು ಎಂಬುದಕ್ಕೆ ಪುರಾವೆ ನೀಡಿ. ಅದಿಲ್ಲದೆ ಈ ಹಣವನ್ನು ಹಿಂದಿರುಗಿಸುವ ಯಾವುದೇ ಜವಾಬ್ದಾರಿ ನನಗಿಲ್ಲ. ನನ್ನ ಈ ಉತ್ತರ ಕೇಳಿ ಆ ಮನುಷ್ಯ ಗಲಿಬಿಲಿಯಾದ. ಒಬ್ಬ ಮಹಿಳೆಯಿಂದ ಇಂತಹ ಕಾನೂನುಬದ್ಧ ಉತ್ತರವನ್ನ ಅವನು ನಿರೀಕ್ಷಿಸಿರಲಿಲ್ಲ. ಅಷ್ಟರಲ್ಲಿ ಅಭಿಜಿತ್ ಓಡುತ್ತಾ ಒಳಗೆ ಬಂದ. ನಾನು ಫೋನ್ ಎತ್ತದಿದ್ದಕ್ಕೆ ಅವನಿಗೆ ಆತಂಕವಾಗಿರಬೇಕು. ಅವನು ತಕ್ಷಣ ನನ್ನ ಮತ್ತು ಆ ಮನುಷ್ಯನ ಮಧ್ಯೆ ಬಂದು ನಿಂತ. ನನ್ನ ಪಾಲಿನ ಗೂಳಿನಂತೆ ನಿಂತ ಅಭಿಜಿತ್. ಜಾನ್ವಿ, ನೀನು ಆರಾಮಾಗಿದ್ಯಲ್ವಾ ಎಂದು ಕೇಳಿ ನಂತರ ಆ ಮನುಷ್ಯನ ಕಡೆಗೆ ತಿರುಗಿದ. ಸರ್, ಏನೇ ವಿಷಯ ಇದು, ನಾವು ಶಾಂತವಾಗಿ ಮಾತನಾಡೋಣ ಎಂದ. ಮಧ್ಯೆ ಪ್ರವೇಶಿಸಲು ನೀನ್ಯಾರು ಎಂದು ಆ ಮನುಷ್ಯ ಗುರಾಯಿಸಿ ಕೇಳಿದ. ನಾನು ಜಾನ್ವಿಯ ಬಾವಿಪತಿ ಎಂದು ಅಭಿಜಿತ್ ಖಡಕ್ ಧ್ವನಿಯಲ್ಲಿ ಹೇಳಿದ. ನೀವು ಯಾವ ಹಣದ ಬಗ್ಗೆ ಮಾತನಾಡುತ್ತಿದ್ದೀರೋ ಅದರ ಬಗ್ಗೆ ನಾವು ಕಾನೂನುಬದ್ಧವಾಗಿ ಮಾತನಾಡೋಣ. ಒಂದು ವೇಳೆ ನೀವಿಲ್ಲಿ ಗಲಾಟೆ ಮಾಡಿದ್ರೆ ನಾನು ಪೊಲೀಸರನ್ನ ಕರಿಬೇಕಾಗುತ್ತದೆ. ಆ ಮನುಷ್ಯ ನಮ್ಮಿಬ್ಬರನ್ನು ನೋಡಿ ನಂತರ ಸುತ್ತಮುತ್ತಲಿದ್ದ ಗ್ರಾಹಕರನ್ನು ಗಮನಿಸಿದ. ಇಲ್ಲಿ ತನ್ನ ಬೇಳೆ ಬೇಯೋದಿಲ್ಲ ಎಂದು ಅವನಿಗೆ ಅರ್ಥವಾಯಿತು. ಸರಿ, ಹಾಗಾದ್ರೆ ಕೋರ್ಟ್ನಲ್ಲೇ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಕೋಪದಿಂದ ಹೊರಟು ಹೋದ. ಅಭಿಜಿತ್ ಕೆಫೆಯ ಬಾಗಿಲು ಹಾಕಿ ನನ್ನನ್ನು ಅಪ್ಪಿಕೊಂಡ. ತುಂಬಾ ಹೆದರಿರ್ಬೇಕು ಅಲ್ವಾ ನೀನು ಎಂದು ಕೇಳಿದ. ನಾನವನ ಬಾಹುಬಂಧನದಲ್ಲಿ ಅಡಗಿಕೊಂಡೆ. ನನ್ನ ಎದೆಯ ಬಡಿತ ಇನ್ನೂ ಜೋರಾಗಿಯೇ ಇತ್ತು. ಹೊರಗಡೆ ಧೈರ್ಯ ತೋರಿಸಿದರೂ ಒಳಗಿನಿಂದ ನಾನು ನಿಜವಾಗಿಯೂ ಹೆದರಿದ್ದೆ. ನೀನು ಬಂದಿದ್ದು ಒಳ್ಳೆಯದಾಯಿತು ಎಂದು ನಾನು ಮೆಲ್ಲನೆ ಹೇಳಿದೆ. ಹುಚ್ಚಿ, ನಾನು ನಿನಗೆ ಹೇಳಿರ್ಲಿಲ್ವಾ ನಿನ್ನನ್ನು ನಾನು ಯಾವಾಗಲೂ ಸುರಕ್ಷಿತವಾಗಿಡುತ್ತೇನೆ ಎಂದು ಅವನು ನನ್ನ ತಲೆ ಸವರುತ್ತಾ ಹೇಳಿದ. ಅವನು ಸಾಲದ ಬಗ್ಗೆ ಏನ್ ಹೇಳ್ತಿದ್ದ ಎಂದು ಕೇಳಿದಾಗ ನಾನು ಇನ್ಸ್ಪೆಕ್ಟರ್ ಪಾಟೀಲ್ ಅವರ ಫೋನ್ ಕರೆ ಮತ್ತು ಸಾಲದ ಬೇಡಿಕೆಯ ಬಗ್ಗೆ ಎಲ್ಲವನ್ನೂ ತಿಳಿಸಿದೆ. ಇದನ್ನು ಕೇಳಿ ಅಭಿಜಿತ್ ಹಣೆ ಸುಕ್ಕಾದವು. ಆ ಸಮೀರ್ ಇನ್ನು ಏನೇನ್ ಮಾಡಿಟ್ಟಿದ್ದಾನೋ ದೇವರಿಗೆ ಗೊತ್ತು ಎಂದ. ನಾನು ದೀರ್ಘ ನಿಟ್ಟುಸಿರು ಬಿಟ್ಟೆ. ನನಗೆ ಕಲ್ಪನೆಯೇ ಇರಲಿಲ್ಲ. ವಿಚ್ಛೇದನದ ನಂತರ ಎಲ್ಲವೂ ಮುಗಿಯಿತು ಎಂದುಕೊಂಡಿದ್ದೆ. ಇಂತಹದ್ದೇನಾದ್ರೂ ಆಗಬಹುದು ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನೀನು ಚಿಂತಿಸಬೇಡ ಎಂದ ಅಭಿಜಿತ್. ನಾಳೆನೆ ನಾವು ನಿನ್ನ ವಕೀಲರನ್ನ ಭೇಟಿಯಾಗೋಣ. ನಿಮ್ಮ ವಿಚ್ಛೇದನವಾಗಿದೆ ಮತ್ತು ಆಸ್ತಿ ಹಂಚಿಕೆ ಕಾನೂನುಬದ್ಧವಾಗಿ ಮುಗಿದಿದೆ. ಅವನ ಬೆಂಗಳೂರಿನ ಅಪರಾಧಗಳು ಮತ್ತು ಸಾಲಕ್ಕೂ ನಿನ್ಗೂ ಯಾವುದೇ ಸಂಬಂಧವಿಲ್ಲ. ನಾನು ತಲೆಯಾಡಿಸಿದೆ. ಆದರೆ ಮನಸ್ಸಿನ ಆತಂಕ ಕಡಿಮೆಯಾಗಿರಲಿಲ್ಲ. ಅಂದು ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ಇನ್ಸ್ಪೆಕ್ಟರ್ ಪಾಟೀಲ್ ಅವರ ಮಾತುಗಳು ಕಿವಿಯಲ್ಲಿ ಮೊಳಗುತ್ತಿದ್ದವು. ಮಿಸ್ಟರ್ ಸಮೀರ್ ಬರೆದಿದ್ದಾರೆ. ಅವರು ನಿಮ್ಮನ್ನ ಎಂದಿಗೂ ಪ್ರೀತಿಸಿರ್ಲಿಲ್ವಂತೆ. ಅವರು ನಿಮ್ಮನ್ನ ಮದುವೆಯಾಗಿದ್ದು ಕೇವಲ ಯಾವುದಕ್ಕಾಗಿ? ನನ್ನ ಹಣಕ್ಕಾಗಿ ಅಥವಾ ಇನ್ಯಾವುದಾದ್ರೂ ಉದ್ದೇಶವಿತ್ತೆ? ಮೊದಲಿನಿಂದಲೂ ನಾನವನ ದೊಡ್ಡ ಆಟದ ಒಂದು ದಾಳವಾಗಿದ್ದೆ ಎಂಬ ಅರಿವು ನನಗಾಯಿತು. ಮರುದಿನ ಅಭಿಜಿತ್ ನನ್ನನ್ನು ಕರೆದುಕೊಂಡು ಅಡ್ವೊಕೇಟ್ ದೇಶಪಾಂಡೆ ಅವರ ಬಳಿ ಹೋದ. ಎಲ್ಲವನ್ನೂ ಕೇಳಿದ ದೇಶಪಾಂಡೆ ಮೇಡಂ ನಿರಾಳವಾಗಿ ನಿಟ್ಟುಸಿರು ಬಿಟ್ಟರು. ಮಿಸಸ್ ಜಾನ್ವಿ, ನೀವು ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ಎಂದರು. ಮೊದಲನೆಯದಾಗಿ ನಿಮ್ಮ ವಿಚ್ಛೇದನವಾಗಿದೆ. ಎರಡನೆಯದಾಗಿ ಕಾನೂನಿನ ಪ್ರಕಾರ ಪತಿಯ ಹೆಸರಿನಲ್ಲಿರುವ ಸಾಲವನ್ನು ಕುಟುಂಬದ ಅಗತ್ಯಗಳಿಗಾಗಿ ಬಳಸದಿದ್ದರೆ ಅದನ್ನು ತೀರಿಸುವ ಜವಾಬ್ದಾರಿ ಪತ್ನಿಯ ಮೇಲೆ ಬರೋದಿಲ್ಲ.
ಆ ಹಣವನ್ನು ನಿಮ್ಮಿಬ್ಬರ ಸಂಸಾರಕ್ಕಾಗಿ ಬಳಸಲಾಗಿತ್ತು ಎಂದು ಎದುರಾಳಿ ಸಾಬೀತುಪಡಿಸುವವರೆಗೆ ನೀವು ಸುರಕ್ಷಿತವಾಗಿದ್ದೀರಿ. ಮತ್ತೆ ಆ 5 ಕೋಟಿ ನಾನು ಕೇಳಿದೆ. ಆ ಹಣವನ್ನು ನಿಮ್ಮ ಸಂಸಾರಕ್ಕಾಗಿ ಬಳಸಲಾಗಿತ್ತು ಎಂದು ಆ ಮನುಷ್ಯ ಸಾಬೀತುಪಡಿಸಬೇಕು. ನಿನ್ನೆ ಅವನ ವರ್ತನೆ ನೋಡಿದ್ರೆ ಅವನ ಹತ್ತಿರ ಅಂಥ ಯಾವುದೇ ಪುರಾವೆ ಇಲ್ಲ ಅಂತ ಅನ್ನಿಸ್ತದೆ. ಪೊಲೀಸರು ಹೇಳಿದಂತೆ ಸಮೀರ್ ಮನೆ ಖರೀದಿಸಲು ಬಳಸಿದ ಹಣ ಅಕ್ರಮ ವ್ಯವಹಾರದಿಂದ ಬಂದಿದ್ದರೆ ಈಗ ಆ ಆಸ್ತಿ ನನ್ನ ಹೆಸರಿನಲ್ಲಿದೆಯಲ್ಲ ಮೇಡಮ್, ಅದರ ಕಥೆ ಏನು? ಅದು ಸರಿಯಾದ ಪ್ರಶ್ನೆ ಎಂದು ದೇಶಪಾಂಡೆ ಮೇಡಮ್ ಹಳೆಯ ತೀರ್ಪಿನ ಪ್ರತಿಯನ್ನ ಪರಿಶೀಲಿಸುತ್ತಾ ಹೇಳಿದರು. ಪೊಲೀಸರು ಆ ಆಸ್ತಿಯನ್ನು ಜಪ್ತಿ ಮಾಡಬೇಕಂದ್ರೆ ಮೊದಲು ಆ ಅಕ್ರಮ ವ್ಯವಹಾರಗಳ ಬಗ್ಗೆ ನಿಮಗೆ ತಿಳಿದಿತ್ತು ಮತ್ತು ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ ಅಂತ ಅವರು ಸಾಬೀತುಪಡಿಸಬೇಕು. ಆದರೆ ನೀವು ಬೋನಾಫೈಡ್ ಥರ್ಡ್ ಪಾರ್ಟಿ ಆಗಿರೋದ್ರಿಂದ ಕಾನೂನಿನ ಪ್ರಕಾರ ನಿಮ್ಮ ಪಾಲಿನ ಆಸ್ತಿ ಸುರಕ್ಷಿತವಾಗಿದೆ. ಇದನ್ನು ಕೇಳಿ ನನಗೆ ನಿರಾಳವಾಯಿತು. ಆದರೆ ದೇಶಪಾಂಡೆ ಮೇಡಮ್ ಮುಂದುವರಿಸಿದರು. ಆದರೂ ನೀವು ಸಿದ್ಧರಾಗಿರಬೇಕು. ನಿಮ್ಮ ಮಾಜಿ ಪತಿಯ ಕೇಸ್ ತುಂಬಾ ಗಂಭೀರವಾಗಿದೆ. ಇನ್ನು ಕೆಲವು ಸಾಲಗಾರರು ನಿಮ್ಮ ಮನೆ ಬಾಗಿಲಿಗೆ ಬರ್ಬೋದು. ನನ್ನ ಸಲಹೆ ಏನಂದ್ರೆ ವಿಚ್ಛೇದನ ಮತ್ತು ಆಸ್ತಿ ಹಂಚಿಕೆಯ ಎಲ್ಲಾ ದಾಖಲೆಗಳನ್ನು ಯಾವಾಗಲೂ ಹತ್ತಿರ ಬಿಟ್ಟುಕೊಳ್ಳಿ. ಯಾರಾದರೂ ತೊಂದರೆ ನೀಡಿದ್ರೆ ನೇರವಾಗಿ ಪೊಲೀಸರಿಗೆ ಫೋನ್ ಮಾಡಿ. ನಾನು ತಲೆ ಆಡಿಸಿದೆ. ವಕೀಲರ ಕಚೇರಿಯಿಂದ ಹೊರಬರುವಾಗ ಅಭಿಜಿತ್ ನನ್ನ ಕೈ ಹಿಡಿದು, ಹೆದರ್ಬೇಡ, ನಾನಿದ್ದೇನಲ್ವಾ ಎಂದ. ಅವನನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಭರವಸೆ ಮೂಡಿತು. ಮುಂದಿನ ಕೆಲವು ವಾರಗಳಲ್ಲಿ ಸಮೀರ್ನ ಸಾಲಗಾರರು ಅಂತ ಹೇಳಿಕೊಂಡು ಅನೇಕರು ಬಂದರು. ಕೆಲವರ ಹತ್ತಿರ ಪ್ರಾಮಿಸರಿ ನೋಟ್ ಇದ್ದರೆ ಇನ್ನು ಕೆಲವರ ಹತ್ತಿರ ಬ್ಯಾಂಕ್ ವರ್ಗಾವಣೆಯ ದಾಖಲೆಗಳಿದ್ದವು. ಸಮೀರ್ ತಮ್ಮ ಹಣ ಮುಳುಗಿಸಿದ್ದಾನೆ ಮತ್ತು ನಾನದನ್ನು ತೀರಿಸಬೇಕು ಎಂಬುದು ಎಲ್ಲರ ವಾದವಾಗಿತ್ತು. ವಕೀಲರ ಸಲಹೆಯಂತೆ ನಾನು ಪ್ರತಿಯೊಬ್ಬರಿಗೂ ಒಂದೇ ಪ್ರಶ್ನೆ ಕೇಳಿದೆ. ಈ ಸಾಲ ನಮ್ಮ ಮದುವೆ ಅವಧಿಯಲ್ಲಿ ಪಡೆದಿದ್ದೆ ಮತ್ತು ಇದನ್ನು ನಮ್ಮ ಸಂಸಾರಕ್ಕಾಗಿ ಬಳಸಲಾಗಿತ್ತು ಎಂಬುದಕ್ಕೆ ಪುರಾವೆ ನೀಡಿ. ಒಬ್ಬರಿಗೂ ಅಂತಹ ಪುರಾವೆ ನೀಡಲು ಸಾಧ್ಯವಾಗಲಿಲ್ಲ. ಹೆಚ್ಚಿನ ಸಾಲಗಳು ನಮ್ಮ ವಿಚ್ಛೇದನದ ನಂತರದವು ಆಗಿದ್ದವು ಮತ್ತು ಕೆಲವು ಪ್ರಾಮಿಸರಿ ನೋಟ್ಗಳು ಸ್ಪಷ್ಟವಾಗಿ ನಕಲಿಯಾಗಿದ್ದವು. ಆದರೆ ಈ ಎಲ್ಲ ತೊಂದರೆಗಳು ನನ್ನ ಜೀವನದ ಮೇಲೆ ಪರಿಣಾಮ ಬೀರಿದವು. ಕೆಫೆಯ ವ್ಯಾಪಾರದ ಮೇಲೆ ಪರಿಣಾಮ ಬೀರಲಾರಂಭಿಸಿತು. ಜನರು ಬಂದು ಕೂಗಾಡುತ್ತಿದ್ದುದರಿಂದ ಗ್ರಾಹಕರು ಹೆದರಿ ಓಡಿ ಹೋಗುತ್ತಿದ್ದರು. ನನ್ನ ಮನಸ್ಥಿತಿಯು ಹಾಳಾಗುತ್ತಿತ್ತು. ಮುಂದಿನ ಸಂಕಟ ಏನು ಎಂಬ ಆತಂಕದಲ್ಲಿ ನಾನು ಯಾವಾಗಲೂ ಒತ್ತಡದಲ್ಲಿದ್ದೆ. ನನ್ನ ಈ ಸ್ಥಿತಿಯನ್ನು ನೋಡಿ ಅಭಿಜಿತ್ಗೆ ತುಂಬಾ ನೋವಾಗುತ್ತಿತ್ತು. ಜಾನ್ವಿ, ನಾವು ಕೆಫೆಯನ್ನು ಬೇರೆಡೆಗೆ ಸ್ಥಳಾಂತರಿಸೋಣವಾ ಎಂದು ಅವನು ಸೂಚಿಸಿದ. ಅಥವಾ ಕೆಲವು ಕಾಲ ಮುಚ್ಚೋಣವಾ? ಈ ಚಂಡಮಾರುತ ಶಾಂತವಾದ ಮೇಲೆ ಮತ್ತೆ ಶುರು ಮಾಡೋಣ. ನಾನು ಇಲ್ಲವೆಂದು ತಲೆ ಆಡಿಸಿದೆ. ಸಮೀರ್ ಮಾಡಿದ ಪಾಪಕ್ಕಾಗಿ ನಾನು ನನ್ನ ಜೀವನವನ್ನು ಯಾಕೆ ಹಾಳು ಮಾಡಿಕೊಳ್ಳಲಿ? ನಾನು ತುಂಬಾ ಕಷ್ಟಪಟ್ಟು ಇದನ್ನ ಕಟ್ಟಿದ್ದೇನೆ. ನಾನು ಸೋಲೊಪ್ಪೋದಿಲ್ಲ. ಆದರೆ ಜಾನ್ವಿ, ಆದರೆ ಏನೂ ಇಲ್ಲ ಎಂದು ನಾನು ದೃಢವಾಗಿ ಹೇಳಿದೆ. ಆ ಮನುಷ್ಯ ನನ್ನನ್ನು ಒಮ್ಮೆ ಮುರಿದಿದ್ದಾನೆ. ಈಗ ನಾನು ನನ್ನ ವರ್ತಮಾನವನ್ನು ಹಾಳು ಮಾಡಲು ಬಿಡೋದಿಲ್ಲ. ಅಭಿಜಿತ್ ನನ್ನನ್ನು ಹೆಮ್ಮೆಯಿಂದ ನೋಡಿದ. ಸರಿ, ನನ್ನ ಸಂಪೂರ್ಣ ಬೆಂಬಲ ನಿನಗಿದೆ. ಆದರೆ ನನಗೆ ಒಂದು ಪ್ರಾಮಿಸ್ ಮಾಡು. ನಿನಗೆ ನಿಭಾಯಿಸಲು ಸಾಧ್ಯವಾಗದ ಸಂಕಟ ಬಂದ್ರೆ ನನಗೆ ತಿಳಿಸ್ತೀಯಾ? ಪ್ರಾಮಿಸ್. 1 ತಿಂಗಳ ನಂತರ ಕೊನೆಗೂ ಒಂದು ಶುಭ ಸುದ್ದಿ ಬಂತು. ಬೆಂಗಳೂರು ಪೊಲೀಸರಿಂದ ಅಪ್ಡೇಟ್ ಸಿಕ್ಕಿತು. ಸಮೀರ್ನ ಕೇಸ್ ಈಗ ಸ್ಪಷ್ಟವಾಗಿತ್ತು. ದೊಡ್ಡ ಪ್ರಮಾಣದ ಹೂಡಿಕೆ, ವಂಚನೆ ಮತ್ತು ಹಣದ ದುರುಪಯೋಗ ಪ್ರಕರಣದಲ್ಲಿ ಅವನು ದೋಷಿ ಎಂದು ಸಾಬೀತಾಗಿತ್ತು ಮತ್ತು ಅವನಿಗೆ ಈಗ ಕಠಿಣ ಶಿಕ್ಷೆಯಾಗಲಿದೆ. ಅವನ ಅಕ್ರಮ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಅರಿವಿರಲಿಲ್ಲ ಮತ್ತು ನಾನೂ ಸಹ ಅವನ ವಂಚನೆಗೆ ಒಳಗಾದ ಒಬ್ಬ ಬಲಿಪಶು ಎಂದು ಪೊಲೀಸರು ಸ್ಪಷ್ಟಪಡಿಸಿದರು. ಆದ್ದರಿಂದ ವಿಚ್ಛೇದನದ ಒಪ್ಪಂದದ ಪ್ರಕಾರ ನನಗೆ ಸಿಕ್ಕ ಆಸ್ತಿಯನ್ನ ಜಪ್ತಿ ಮಾಡಲಾಗೋದಿಲ್ಲ ಅಂತ ತಿಳಿಸಿದ್ರು. ಇದನ್ನ ಕೇಳಿ ನನ್ನ ಜೀವಕ್ಕೆ ಜೀವ ಬಂದಂತಾಯಿತು. ದೇಶಪಾಂಡೆ ಮೇಡಮ್ ಸಾಲಗಾರರ ಸಮಸ್ಯೆಯನ್ನ ಕಾನೂನುಬದ್ಧವಾಗಿ ಬಗೆಹರಿಸಿದ್ರು. ಆ ಎಲ್ಲಾ ಸಾಲಗಳು ಸಮೀರ್ನ ವೈಯಕ್ತಿಕ ಸಾಲಗಳಾಗಿದ್ದವು ಮತ್ತು ಅದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಕೋರ್ಟ್ ಪ್ರೊಸೆಸಿಂಗ್ನಲ್ಲಿ ಸಾಬೀತಾಯಿತು. ನಿಧಾನವಾಗಿ ತೊಂದರೆ ಕೊಡುವ ಜನ ಬರುವುದು ನಿಂತಿತು ಮತ್ತು ಕೆಫೆಯ ವ್ಯಾಪಾರ ಮತ್ತೆ ಮೊದಲಿನಂತಾಯಿತು. ಜೀವನ ಮತ್ತೆ ಹಳಿಗೆ ಬರ್ತಿತ್ತು. ಆದರೆ ಈ ಅನುಭವ ನನಗೆ ಒಂದು ಮುಖ್ಯ ಪಾಠ ಕಲಿಸಿತು. ವಿಚ್ಛೇದನವೆಂದರೆ ಬಿಡುಗಡೆ ಎಂದು ನಾನು ಭಾವಿಸಿದ್ದೆ. ಆದರೆ ಮನುಷ್ಯನ ಭೂತಕಾಲವು ಯಾವುದೋ ಒಂದು ರೂಪದಲ್ಲಿ ವರ್ತಮಾನದ ಮೇಲೆ ಪರಿಣಾಮ ಬೀರುತ್ತಲೇ ಇರುತ್ತದೆ. ನಾನು ನನ್ನ ಜೀವನದಲ್ಲಿ ಹೆಚ್ಚು ಜಾಗರೂಕಳಾಗಿರಬೇಕಿತ್ತು. ಅಂದು ರಾತ್ರಿ ಬೆಂಗಳೂರು ಪೊಲೀಸರಿಂದ ನನಗೆ ಮತ್ತೆ ಫೋನ್ ಬಂತು. ಮಿಸೆಸ್ ದೇಶಪಾಂಡೆ, ಆರೋಪಿ ಸಮೀರ್ ನಿಮಗೆ ಏನೋ ಹೇಳಲು ಬಯಸ್ತಿದ್ದಾನೆ. ಕೇಳುವ ತಯಾರಿಯಲ್ಲಿದ್ದೀರಾ? ನಾನು ಕ್ಷಣಕಾಲ ಯೋಚಿಸಿ ಸರಿ ಎಂದೆ. ಸಮೀರ್ನ ಧ್ವನಿ ಫೋನ್ನಲ್ಲಿ ಕೇಳಿಸಿತು. ಅವನು ತುಂಬಾ ಸುಸ್ತಾಗಿರುವಂತೆ ಕಾಣುತ್ತಿತ್ತು. ಜಾನ್ವಿ ಎಂದ. ಹೇಳು, ನಾನು ಕೇಳುತ್ತಿದ್ದೇನೆ. ನಾನು ಶಾಂತವಾಗಿ ಹೇಳಿದೆ. ನನ್ನನ್ನು ಕ್ಷಮಿಸು ಎಂದವನು. ನಾನು ನಿನ್ನಲ್ಲಿ ತುಂಬಾ ಕೆಟ್ಟದಾಗಿ ನಡೆದುಕೊಂಡೆ. ನಾನು ತುಂಬಾ ಪಾಪ ಮಾಡಿದ್ದೇನೆ. ನಾನೇನು ಮಾತನಾಡಲಿಲ್ಲ. ನಿಜ ಹೇಳಬೇಕಂದ್ರೆ ನಾನು ನಿನ್ನನ್ನು ಒಂದು ನಿರ್ದಿಷ್ಟ ಉದ್ದೇಶದಿಂದಲೇ ಮದುವೆಯಾಗಿದ್ದೆ ಎಂದ ಸಮೀರ್. ಅವನ ಧ್ವನಿಯಲ್ಲಿ ಪಶ್ಚಾತ್ತಾಪವಿತ್ತು. ನೀನೆಷ್ಟು ಸರಳ ಸ್ವಭಾವದವಳು.
ಮತ್ತು ನಿನ್ನ ಸಂಬಳವು ಚೆನ್ನಾಗಿದೆ ಎಂಬುದನ್ನು ನಾನು ಗಮನಿಸಿದ್ದೆ. ನಿನ್ನ ಹಣವನ್ನು ನನ್ನ ಹೂಡಿಕೆಗಾಗಿ, ನನ್ನ ಬಿಸ್ನೆಸ್ಗಾಗಿ ಬಳಸಿಕೊಳ್ಳುವುದು ನನ್ನ ಉದ್ದೇಶವಾಗಿತ್ತು. ನನ್ನ ಹೃದಯಕ್ಕೆ ಸೂಜಿ ಚುಚ್ಚಿದಂತಾಯಿತು. ನನಗೆ ಮೊದಲೇ ಅನುಮಾನವಿತ್ತು, ಆದರೆ ಅವನ ಬಾಯಿಂದಲೇ ಅದನ್ನು ಕೇಳುವಾಗ ಹೆಚ್ಚು ನೋವಾಯಿತು. ನಾನು ಯಶಸ್ವಿಯಾಗುತ್ತೇನೆ ಅಂದುಕೊಂಡಿದ್ದೆ ಎಂದು ಅವನು ಮುಂದುವರಿಸಿದ. ನಾನು ತುಂಬ ಹಣ ಗಳಿಸಿ ನಿನಗೆ ಒಳ್ಳೆಯ ಜೀವನ ನೀಡುತ್ತೇನೆ ಎಂದುಕೊಂಡಿದ್ದೆ. ಆದರೆ ನಾನು ತಪ್ಪು ಮಾಡಿದೆ. ನಾನು ತುಂಬ ಲೋಭಿಯಾದೆ. ಆ ಅಕ್ರಮ ಫಂಡಿಂಗ್ ಮತ್ತು ವಂಚನೆಗೆ ಇಳಿಬಾರ್ದಿತ್ತು. ಮತ್ತೆ ಪ್ರಿಯಾ ಕಥೆ ಏನು? ನಾನು ಕೇಳಿದೆ. ಪ್ರಿಯಾ, ಅವಳು ಒಬ್ಬ ಬಲಿಪಶು ಎಂದು ಸಮೀರ್ ಕಹಿಯಾಗಿ ನಕ್ಕ. ನಾನು ತುಂಬ ಶ್ರೀಮಂತ ಅಂತ ಅವಳು ಭಾವಿಸಿದ್ದಳು. ಅವಳು ಕೇವಲ ಹಣಕ್ಕಾಗಿ ನನ್ನ ಜೊತೆಗಿದ್ದಳು. ನಾನು ವಂಚಕ ಅಂತ ಅವಳಿಗೆ ತಿಳಿದಾಗ ಅವಳು ಓಡಿ ಹೋದ್ಲು. ನಾನು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿದೆ. ಜಾನ್ವಿ, ಈಗ ಸಾರಿ ಹೇಳಿ ಏನೂ ಪ್ರಯೋಜನವಿಲ್ಲ ಅಂತ ನನಗೆ ಗೊತ್ತು ಎಂದ ಸಮೀರ್. ಆದರೆ ನಮ್ಮ 5 ವರ್ಷದ ಸಂಸಾರದಲ್ಲಿ ನನ್ನ ಉದ್ದೇಶ ಸ್ವಾರ್ಥದ್ದಾಗಿದ್ದರೂ ನಂತರ ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸಲು ಪ್ರಾರಂಭಿಸಿದ್ದೆ. ಆದರೆ ನಾನು ಮೂರ್ಖ ಮತ್ತು ಲೋಭಿಯಾಗಿದ್ದರಿಂದ ಎಲ್ಲವನ್ನೂ ಹಾಳು ಮಾಡಿಕೊಂಡೆ. ನಾನು ಕಣ್ಣು ತೆರೆದು ಶಾಂತವಾಗಿ ಹೇಳಿದೆ, ಸಮೀರ್, ನಿನಗೆ ಗೊತ್ತಾ, ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದರ ಬಗ್ಗೆ ದ್ವೇಷವಿದೆ. ನೀನು ನನ್ನ ಹಣ ತೆಗೆದುಕೊಂಡಿದ್ದಕ್ಕಲ್ಲ, ಬದಲಾಗಿ ನೀನು ನನ್ನ ಭಾವನೆಗಳ ಜೊತೆ ಆಟವಾಡಿದ್ದಕ್ಕೆ. 5 ವರ್ಷ ನಾನು ನಿನ್ನನ್ನು ನನ್ನ ಸರ್ವಸ್ವ ಅಂತ ನಂಬಿದ್ದೆ. ನಿನ್ನ ಮೇಲೆ ಅವಲಂಬಿತಳಾಗಿದ್ದೆ. ಆದರೆ ನೀನು ನನ್ನನ್ನು ಒಂದು ವಸ್ತುವಿನಂತೆ ಬಳಸಿಕೊಂಡೆ. ನನಗೆ ಗೊತ್ತು. ಸಮೀರ್ನ ಧ್ವನಿ ನೋವಿನಿಂದ ಕೂಡಿತ್ತು. ಆದರೆ ಸಮೀರ್, ನಾನು ನಿನಗೆ ಧನ್ಯವಾದಗಳನ್ನು ಹೇಳಬೇಕು ಎಂದೆ ನಾನು. ಯಾಕಂದ್ರೆ ನೀನು ನಿನ್ನ ಅಸಲಿ ಮುಖವನ್ನು ನನಗೆ ತೋರಿಸಿದೆ. ನಿನ್ನಿಂದಾಗಿ ನಾನು ಸಮಯಕ್ಕೆ ಸರಿಯಾಗಿ ಎಚ್ಚೆತ್ತುಕೊಂಡೆ. ನೀನಿಲ್ಲದಿದ್ದರೆ ನಾನು ಇಂದಿಗೂ ಅದೇ ಮುಗ್ಧ ಹುಡುಗಿಯಾಗಿ ಯಾರೊದ್ದೋ ಸುಳ್ಳು ಮಾತುಗಳಿಗೆ ಮರುಳಾಗಿ ಜೀವನ ಕಳೆಯುತ್ತಿದ್ದೆ. ಜಾನ್ವಿ ಎಂಬುದು ನಮ್ಮ ಕೊನೆಯ ಮಾತು ಎಂದು ನಾನು ದೃಢವಾಗಿ ಹೇಳಿದೆ. ಇಂದಿನಿಂದ ನಮ್ಮ ದಾರಿಗಳು ಬೇರೆ. ಜೈಲಿನಲ್ಲಿ ನಿನಗೆ ನಿನ್ನ ಕರ್ಮಗಳ ಪ್ರಾಯಶ್ಚಿತ್ತ ಸಿಗಲಿ ಮತ್ತು ನೀನೊಬ್ಬ ಒಳ್ಳೆಯ ಮನುಷ್ಯನಾಗ್ಲಿ ಅಂತ ಆಶಿಸುತ್ತೇನೆ. ಇಷ್ಟು ಹೇಳಿ ನಾನು ಫೋನ್ ಕಟ್ ಮಾಡಿದೆ. ಫೋನಿಟ್ಟ ಮೇಲೆ ನಾನು ಸ್ತಬ್ಧಳಾಗಿ ಸೋಫಾ ಮೇಲೆ ಕುಳಿತೆ. ಅಭಿಜಿತ್ ಬಂದು ನನ್ನ ಪಕ್ಕದಲ್ಲಿ ಕುಳಿತ. ಇನ್ನೂ ದುಃಖವಾಗ್ತಿದ್ಯಾ ಎಂದು ಕೇಳಿದ. ನಾನು ಇಲ್ಲವೆಂದು ತಲೆ ಆಡಿಸಿದೆ. ದುಃಖವಲ್ಲ ಅಭಿಜಿತ್, ಸ್ವಲ್ಪ ಪಶ್ಚಾತ್ತಾಪವಾಗ್ತಿದೆ. ಯಾವ ವಿಷಯಕ್ಕೆ? ಆ 5 ವರ್ಷಗಳ ಬಗ್ಗೆ ಪಶ್ಚಾತ್ತಾಪ. ಆ ಯೋಗ್ಯತೆ ಇಲ್ಲದ ಮನುಷ್ಯನನ್ನು ನಾನು ಪ್ರೀತಿಸಿದನಲ್ಲ ಎಂಬ ಬಗ್ಗೆ ಎಂದೆ. ಆದರೆ ನನಗೆ ಆ ಅನುಭವದ ಮೇಲೆ ಕೋಪವಿಲ್ಲ. ಆ ಅನುಭವವೇ ನನ್ನನ್ನು ದೊಡ್ಡವಳನ್ನಾಗಿ ಮಾಡಿತು, ನನ್ನನ್ನು ಗಟ್ಟಿಗೊಳಿಸಿತು. ಅಭಿಜಿತ್ ನನ್ನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ. ಜಾನ್ವಿ, ನನಗೆ ನಿನ್ನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟವಾಗುವ ವಿಷಯ ಯಾವುದು ಗೊತ್ತಾ? ನಿನ್ನ ಛಲ. ನೀನು ಎಷ್ಟೊಂದು ನೋವನ್ನು ಅನುಭವಿಸಿದ್ದರೂ ನೀನು ಒಡೆದು ಹೋಗಲಿಲ್ಲ. ಬದಲಾಗಿ ನೀನು ಹೆಚ್ಚು ಸ್ವತಂತ್ರಳಾಗಿ ಮತ್ತು ಧೈರ್ಯವಂತೆಯಾಗಿ ಬೆಳೆದಿದ್ದೀಯ. ನಾನು ಅವನನ್ನು ನೋಡಿದೆ. ನನ್ನ ಮನಸ್ಸಿನಲ್ಲಿ ಪ್ರೀತಿಯ ಒಂದು ಸುಂದರ ಅಲೆ ಎದ್ದಿತು. ಅಭಿಜಿತ್, ಇದೆಲ್ಲದರಲ್ಲೂ ನನ್ನ ಬೆನ್ನಿಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಎಂದೆ. ನೀನಿಲ್ಲದಿದ್ದರೆ ನಾನು ಇದೆಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಹುಚ್ಚು ಹುಡುಗಿ, ನಾವು ಜೊತೆಗಾರರು ಅಲ್ವಾ, ಅದಕ್ಕಾಗಿಯೇ ನಾನಿರೋದು ಎಂದು ಅವನು ನಗುತ್ತಾ ಹೇಳಿದ. ಬದಲಾಗಿ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು, ನಿನ್ನನ್ನು ಪ್ರೀತಿಸಲು ಮತ್ತು ನಿನ್ನ ಕಾಳಜಿ ವಹಿಸಲು ನನಗೆ ಅವಕಾಶ ನೀಡಿದ್ದಕ್ಕೆ. ಅಂದು ರಾತ್ರಿ ನಾವು ತುಂಬ ಹೊತ್ತು ಮಾತನಾಡಿದೆವು. ಭೂತಕಾಲದ ಬಗ್ಗೆ, ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ. ಅಭಿಜಿತ್ ನನಗೆ ಮದುವೆಯ ಪ್ರಸ್ತಾಪ ಇಟ್ಟ. ನನಗೆ ಒಂದು ಹಕ್ಕಿನ ಮನೆ ನೀಡಬೇಕು ಎಂದನು. ನಾನವನಿಗೆ ಸಿದ್ಧಳಿದ್ದೇನೆ ಎಂದು ತಿಳಿಸಿದೆ. ಆದರೆ ಸ್ವಲ್ಪ ಸಮಯ ಕೇಳಿದೆ. ಅವನ ಪ್ರೀತಿ ನಿಜವಾಗಿದೆಯಾ ಅಥವಾ ಕೇವಲ ನನ್ನ ಮೇಲಿನ ದಯೆಯೇ ಎಂಬುದನ್ನು ನಾನು ಖಚಿತಪಡಿಸಿಕೊಳ್ಬೇಕಿತ್ತು. ಅವನು ಅರ್ಥ ಮಾಡಿಕೊಂಡ ಮತ್ತು ಎಷ್ಟು ಸಮಯವಾದರೂ ಕಾಯುತ್ತೇನೆ ಎಂದನು. ಆ ಕ್ಷಣದಲ್ಲಿ ನನಗೆ ನಿಜವಾದ ಪ್ರೀತಿಯ ಅರ್ಥವಾಯಿತು. ಪ್ರೀತಿ ಎಂದರೆ ಒಂದು ಬಿರುಗಾಳಿಯಲ್ಲ, ಅದು ಶಾಂತವಾಗಿ ಹರಿಯುವ ಜರಿ. ಪ್ರೀತಿ ಎಂದರೆ ಮಾಲೀಕತ್ವ ಅಥವಾ ನಿಯಂತ್ರಣವಲ್ಲ, ಅದು ಗೌರವ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ. ಎದುರಿರುವ ವ್ಯಕ್ತಿಯನ್ನ ಬದಲಾಯಿಸಲು ಒತ್ತಾಯಿಸುವುದು ಪ್ರೀತಿಯಲ್ಲ, ಬದಲಾಗಿ ಅವರು ಹೇಗಿದ್ದಾರೋ ಹಾಗೆ ಒಪ್ಪಿಕೊಳ್ಳುವುದು ಪ್ರೀತಿ. 6 ತಿಂಗಳ ನಂತರ ನನ್ನ ಕೆಫೆಯ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿತ್ತು. ಕೆಲಸದ ಒತ್ತಡ ಹೆಚ್ಚಾಗಿದ್ದರಿಂದ ನಾನು ಸಹಾಯಕ್ಕಾಗಿ 2 ಸಿಬ್ಬಂದಿಯನ್ನ ನೇಮಿಸಿಕೊಂಡೆ. ಕವಿತಾ ಕಾಲೇಜಿನಿಂದ ಈಗಷ್ಟೇ ಪದವಿ ಪಡೆದವಳು ಮತ್ತು ಸುನಂದ ಆಂಟಿ 40 ವರ್ಷದವರು. ಕವಿತಾ ತುಂಬಾ ಬುದ್ಧಿವಂತೆಯಾಗಿದ್ದರೆ ಸುನಂದ ಆಂಟಿ ತುಂಬಾ ಕಷ್ಟಜೀವಿ. ಅವರು ಕೆಫೆಯನ್ನು ಕನ್ನಡಿಯಂತೆ ಸ್ವಚ್ಛವಾಗಿಡುತ್ತಿದ್ದರು. ಅವರ ಸಹಾಯದಿಂದ ನನಗಾಗಿ ಸ್ವಲ್ಪ ಸಮಯ ಸಿಗಲಾರಂಭಿಸಿತು. ನಾನು ಫೋಟೋಗ್ರಾಫಿ ಕ್ಲಾಸ್ಗೆ ಸೇರಿಕೊಂಡೆ. ಲೆನ್ಸ್ ಮೂಲಕ ಜೀವನವನ್ನು ಸೆರೆ ಹಿಡಿಯುವ ಸಂಭ್ರಮ ನನಗೆ ಸಿಕ್ಕಿತು. ಅದರ ಜೊತೆಗೆ ನಾನು ಬರೆಯಲಾರಂಭಿಸಿದೆ. ನನ್ನ ಅನುಭವಗಳನ್ನು ಶಬ್ದಗಳಲ್ಲಿ ಇಳಿಸಿ ಕೆಲವು ಪ್ರತಿಷ್ಠಿತ ಮ್ಯಾಗಝೀನ್ಗಳಿಗೆ ಕಳುಹಿಸಿದೆ. ನನಗೆ ಆಶ್ಚರ್ಯವಾಯಿತು. ನನ್ನ ಕೆಲವು ಲೇಖನಗಳು ಪ್ರಕಟವಾದವು ಮತ್ತು ಓದುಗರಿಂದ ನನಗೆ ಅನೇಕ ಪತ್ರಗಳು ಬಂದವು. ಅನೇಕರ ಅನುಭವಗಳು ನನ್ನಂತೆಯೇ ಇದ್ದವು. ಮದುವೆಯಲ್ಲಿ ವಂಚನೆ ಮತ್ತು
ಮುಂದೆ ಏನು ಮಾಡಬೇಕೆಂಬ ಗೊಂದಲ. ನಾನು ಪ್ರತಿಯೊಂದು ಪತ್ರಕ್ಕೂ ಉತ್ತರಿಸಿದೆ. ಅವರಿಗೆ ಧೈರ್ಯ ತುಂಬಿದೆ, ಧೈರ್ಯವಂತರಾಗಲು ಪ್ರೋತ್ಸಾಹಿಸಿದೆ. ನಾನವರಿಗೆ ಹೇಳಿದೆ, ಸುಂದರ ಜೀವನ ನಡೆಸಲು ಮಹಿಳೆಗೆ ಯಾರ ಆಧಾರವೂ ಬೇಕಿಲ್ಲ. ನಿಮ್ಮನ್ನು ಪ್ರೀತಿಸದ ಮನುಷ್ಯನನ್ನ ಬಿಡುವುದು ಸೋಲಲ್ಲ, ಅದು ನಿಮ್ಮ ಮರುಜನ್ಮ. ಮತ್ತು ನಿಜವಾದ ಸುಖವನ್ನು ಪಡೆಯಲು ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು ಮತ್ತು ಗೌರವಿಸಲು ಕಲಿಯಬೇಕು. ಕಳೆದ ಚಳಿಗಾಲದಲ್ಲಿ ಅಭಿಜಿತ್ ನನಗೆ ಮದುವೆಗಾಗಿ ಪ್ರಪೋಸ್ ಮಾಡಿದ. ನಾವು ಒಂದು ಪ್ರಶಾಂತವಾದ ಸಮುದ್ರ ತೀರಕ್ಕೆ ವಿಹಾರಕ್ಕೆ ಹೋಗಿದ್ದೆವು. ಚಳಿಗಾಲದ ದಿನಗಳಾದ್ದರಿಂದ ಗಾಳಿಯಲ್ಲಿ ತಂಪಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಪ್ರೀತಿಯ ಬೆಚ್ಚನೆಯ ಅನುಭವವಿತ್ತು. ಅಲೆಗಳ ತಾಳಕ್ಕೆ ಸರಿಯಾಗಿ ನಮ್ಮ ಹೆಜ್ಜೆಗಳು ಮೂಡುತ್ತಿದ್ದವು ಮತ್ತು ಅಳಿಸಿ ಹೋಗುತ್ತಿದ್ದವು. ಜಾನ್ವಿ, ಅಭಿಜಿತ್ ಇದ್ದಕ್ಕಿದ್ದಂತೆ ನಿಂತು ನನ್ನತ್ತ ತಿರುಗಿದ. ನಾನು ನಿನಗೆ ಒಂದು ವಿಷಯ ಹೇಳಬೇಕು. ಏನು? ನಾನು ಕುತೂಹಲದಿಂದ ಕೇಳಿದೆ. ಅವನು ಇದ್ದಕ್ಕಿದ್ದಂತೆ ಮಂಡಿಯೂರಿ ಕುಳಿತ. ಜೇಬಿನಿಂದ ಒಂದು ಸಣ್ಣ ಡಬ್ಬಿ ತೆಗೆದು ತೆರೆದ. ಅದರಲ್ಲಿ ಒಂದು ಸುಂದರವಾದ ಉಂಗುರ ಹೊಳೆಯುತ್ತಿತ್ತು. ಜಾನ್ವಿ ದೇಶಪಾಂಡೆ, ನೀನು ನನ್ನನ್ನು ಮದುವೆಯಾಗ್ತೀಯಾ? ಅವನು ನನ್ನ ಕಣ್ಣುಗಳನ್ನ ನೋಡುತ್ತಾ ಕೇಳಿದ. ನನಗೆ ಗೊತ್ತು, ನೀನೊಂದು ನೋವಿನ ಮದುವೆಯಿಂದ ಹೊರಬಂದಿದ್ಯಾ ಮತ್ತು ನಿನ್ನ ಮನಸ್ಸಿನಲ್ಲಿ ಭಯವಿದೆ. ಆದರೆ ನಾನು ಸಮೀರ್ ಅಲ್ಲ ಅಂತ ನಿನಗೆ ಹೇಳಲು ಬಯಸುತ್ತೇನೆ. ನಾನು ಜೀವನ ಪೂರ್ತಿ ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನನ್ನು ರಕ್ಷಿಸುತ್ತೇನೆ ಮತ್ತು ನಿನ್ನನ್ನು ಸಂತೋಷವಾಗಿಡುತ್ತೇನೆ. ನಾನು ನಿನಗೆ ಎಂದಿಗೂ ಸುಳ್ಳು ಹೇಳೋದಿಲ್ಲ, ನಿನ್ನ ನಂಬಿಕೆಗೆ ಎಂದಿಗೂ ದ್ರೋಹ ಮಾಡೋದಿಲ್ಲ. ನನ್ನ ಉಳಿದ ಜೀವನವನ್ನು ನಿನ್ನ ಜೊತೆ ಕಳೆಯಬೇಕೆಂಬುದಷ್ಟೇ ನನ್ನ ಆಸೆ. ಅವನನ್ನು ನೋಡುತ್ತಿದ್ದಂತೆ ನನ್ನ ಕಣ್ಣುಗಳಿಂದ ನೀರು ಸುರಿಯಲಾರಂಭಿಸಿತು. ಅಭಿಜಿತ್, ನನ್ನ ಧ್ವನಿ ಗದ್ಗದಿತವಾಯಿತು. ನೀನಿನ್ನೂ ತಯಾರಿಲ್ಲದಿದ್ದರೆ ನಾನು ಕಾಯುತ್ತೇನೆ ಎಂದವನು. ಎಷ್ಟು ದಿನಗಳಾದರೂ ಪರವಾಗಿಲ್ಲ. ನಾನು ಅಳುತ್ತಲೇ ನಕ್ಕು ಇಲ್ಲವೆಂದು ತಲೆ ಆಡಿಸಿದೆ. ಕಾಯುವ ಅಗತ್ಯವಿಲ್ಲ, ನಾನು ಸಿದ್ಧಳಿದ್ದೇನೆ. ಅವನು ಸಂತೋಷದಿಂದ ಎದ್ದು ಆ ಉಂಗುರವನ್ನ ನನ್ನ ಬೆರಳಿಗೆ ತೊಡಿಸಿ ಗಟ್ಟಿಯಾಗಿ ಅಪ್ಪಿಕೊಂಡ. ಸಮುದ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತಿದ್ದವು. ಗಾಳಿ ಹಾಡುತ್ತಿತ್ತು ಮತ್ತು ನಾವಿಬ್ಬರೂ ಎಂದಿಗೂ ಬೇರೆಯಾಗದಂತೆ ಒಂದಾದೆವು. ನಮ್ಮ ಮದುವೆ ತುಂಬಾ ಸರಳವಾಗಿ ನೆರವೇರಿತು. ನಾವು ಕೇವಲ ಆಪ್ತ ಸಂಬಂಧಿಕರು ಮತ್ತು ಗೆಳೆಯರನ್ನ ಮಾತ್ರ ಕರೆದಿದ್ದೆವು. ಯಾವುದೇ ಅಬ್ಬರವಿಲ್ಲ, ದುಬಾರಿ ಬಟ್ಟೆಗಳಿಲ್ಲ, ಕೇವಲ ಮನಪೂರ್ವಕವಾಗಿ ನೀಡಿದ ಹರಕೆಗಳಿದ್ದವು. ನನ್ನ ತಾಯಿ ನನ್ನ ಕೈ ಹಿಡಿದಾಗ ಅವರ ಕಣ್ಣುಗಳು ತುಂಬಿ ಬಂದವು. ಜಾನ್ವಿ, ನಿನ್ನನ್ನು ಹೀಗೆ ಸಂತೋಷವಾಗಿ ನೋಡಿ ಇಂದು ನನ್ನ ಜೀವಕ್ಕೆ ನೆಮ್ಮದಿ ಸಿಕ್ಕಿತು ಎಂದರು. ಅಭಿಜಿತ್ ತುಂಬಾ ಒಳ್ಳೆಯ ಮನುಷ್ಯ, ಅವನನ್ನು ಚೆನ್ನಾಗಿ ನೋಡಿಕೊ. ಮದುವೆಯಲ್ಲಿ ಅಭಿಜಿತ್ ನನಗೆ ಹೇಳಿದ, ಜಾನ್ವಿ, ನನ್ನನ್ನು ಮದುವೆಯಾಗಿದ್ದಕ್ಕೆ ಥ್ಯಾಂಕ್ ಯು. ನಾನು ನಿನಗೆ ಮಾತು ಕೊಡುತ್ತೇನೆ, ನಿನ್ನನ್ನು ಜಗತ್ತಿನ ಅತ್ಯಂತ ಸುಖಿ ಮಹಿಳೆಯನ್ನಾಗಿ ಮಾಡುತ್ತೇನೆ. ಅವನ ಮಾತಿನ ಮೇಲೆ ನನಗೆ ನಂಬಿಕೆ ಇತ್ತು. ಈ ಬಾರಿ ನನ್ನ ಆಯ್ಕೆ ತಪ್ಪಿಲ್ಲ ಎಂದು ನನಗೆ ಖಚಿತವಾಗಿತ್ತು. ಮದುವೆಯ ನಂತರದ ಜೀವನ ತುಂಬಾ ಶಾಂತ ಮತ್ತು ಸುಖದಾಯಕವಾಗಿದೆ. ಅಭಿಜಿತ್ ತುಂಬಾ ಕಾಳಜಿ ವಹಿಸುವ ವ್ಯಕ್ತಿ. ನಾನು ಸುಸ್ತಾಗಿದ್ದರೆ ಅವನು ನನ್ನ ಕಾಲುಗಳನ್ನು ಒತ್ತಿ ಬಿಡುತ್ತಾನೆ. ನಾನು ಕೆಲಸದಲ್ಲಿದ್ದರೆ ಅವನೇ ಅಡುಗೆ ಮಾಡುತ್ತಾನೆ ಮತ್ತು ನಾನು ಬೇಸರದಲ್ಲಿದ್ದರೆ ನನ್ನನ್ನು ನಗಿಸುತ್ತಾನೆ. ಅಭಿಜಿತ್ ನನ್ನ ವೃತ್ತಿ ಮತ್ತು ಕನಸುಗಳನ್ನು ಗೌರವಿಸುತ್ತಾನೆ. ಅವನು ಎಂದಿಗೂ ನೀನು ಕೇವಲ ಮನೆ ನೋಡಿಕೋ ಅಥವಾ ಕೆಫೆ ಮುಚ್ಚು ಅಂತ ಹೇಳಿಲ್ಲ. ಬದಲಾಗಿ ಅವನೇ ಕೆಫೆಗೆ ಬಂದು ನನಗೆ ಸಹಾಯ ಮಾಡುತ್ತಾನೆ. ನಾವಿಬ್ಬರೂ ಸೇರಿ ಕೆಫೆಯನ್ನು ನಡೆಸುತ್ತಿದ್ದೇವೆ ಮತ್ತು ನಮ್ಮ ಭವಿಷ್ಯದ ಯೋಜನೆಗಳನ್ನು ರೂಪಿಸುತ್ತಿದ್ದೇವೆ. ಈ ವರ್ಷದ ಆರಂಭದಲ್ಲಿ ನನಗೆ ಒಂದು ಸಿಹಿ ಸುದ್ದಿ ತಿಳಿಯಿತು. ನಾನು ತಾಯಿಯಾಗಲಿದ್ದೆ. ನನಗೆ ಸಂತೋಷವೂ ಆಗಿತ್ತು ಮತ್ತು ಸ್ವಲ್ಪ ಭಯವೂ ಇತ್ತು. ಸ್ವಂತ ಮಗುವಿನ ಕಲ್ಪನೆಯಿಂದ ನಾನು ಪುಳಕಿತಳಾಗಿದ್ದೆ. ಆದರೆ ಅದೇ ಸಮಯದಲ್ಲಿ ನಾನೊಬ್ಬ ಒಳ್ಳೆಯ ತಾಯಿಯಾಗಬಲ್ಲೆನಾ ಎಂಬ ಆತಂಕವೂ ಇತ್ತು. ನನಗಿಂತ ಹೆಚ್ಚು ಸಂತೋಷ ಅಭಿಜಿತ್ಗೆ ಆಗಿತ್ತು. ಅವನು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಪ್ರತಿದಿನ ಸಂಜೆ ನನ್ನನ್ನು ನಡಿಗೆಗೆ ಕರೆದುಕೊಂಡು ಹೋಗೋದು, ನನಗಾಗಿ ಪೌಷ್ಟಿಕ ಆಹಾರ ತಯಾರಿಸುವುದು ಮತ್ತು ಮಕ್ಕಳ ಪಾಲನೆಯ ಪುಸ್ತಕಗಳನ್ನು ಓದೋದು ಅವನ ದಿನಚರಿಯಾಗಿತ್ತು. ಜಾನ್ವಿ, ನಮ್ಮ ಮಗು ಯಾರಂತೆ ಕಾಣಬಹುದು ಎಂದು ಅವನು ಯಾವಾಗಲೂ ಕೇಳುತ್ತಿದ್ದ. ಖಂಡಿತವಾಗಿಯೂ ನಿನ್ನಂತೆ ಎಂದು ನಾನು ನಗುತ್ತಾ ಹೇಳುತ್ತಿದ್ದೆ. ನನಗೆ ನಿನ್ನಂತೆ ಸುಂದರವಾದ ಮಗ ಬೇಕು ಅನ್ನಿಸುತ್ತದೆ ಎನ್ನುತ್ತಿದ್ದೆ. ಅವನು ಮಾತ್ರ ನನಗೆ ನಿನ್ನಂತೆ ಗುಣವಂತ ಮಗಳು ಬೇಕು ಎನ್ನುತ್ತಿದ್ದ. ನಾವು ಗಂಟೆಗಟ್ಟಲೆ ನಮ್ಮ ಹುಟ್ಟಲಿರುವ ಮಗುವಿನ ಬಗ್ಗೆ ಮತ್ತು ನಮ್ಮ ಪುಟ್ಟ ಸುಖಿ ಕುಟುಂಬದ ಬಗ್ಗೆ ಮಾತನಾಡುತ್ತಿದ್ದೆವು. ಗರ್ಭಾವಸ್ಥೆಯ ದಿನಗಳು ಸ್ವಲ್ಪ ಕಷ್ಟಕರವಾಗಿದ್ದರೂ ನಾನು ತುಂಬಾ ಸಂತೋಷವಾಗಿದ್ದೆ. ಯಾಕಂದ್ರೆ ಈ ಮಗು ಪ್ರೀತಿಯ ಸಂಕೇತವಾಗಿತ್ತು. 5ನೇ ತಿಂಗಳಲ್ಲಿ ನನಗೆ ಸಮೀರ್ನ ತಾಯಿಯಿಂದ ಒಂದು ಪತ್ರ ಬಂದಿತ್ತು. ಪತ್ರದಲ್ಲಿ ಅವರು ನನ್ನ ಕ್ಷಮೆ ಕೇಳಿದ್ದರು. ನನ್ನ ಮಗನಿಗೆ ನಾನು ಒಳ್ಳೆಯ ಸಂಸ್ಕಾರ ನೀಡಲು ಸಾಧ್ಯವಾಗಲಿಲ್ಲ. ನನ್ನಿಂದ ನಿನಗೆ ತುಂಬಾ ತೊಂದರೆಯಾಯಿತು ಅಂತ ಬರೆದಿದ್ದರು. ಸಮೀರ್ ಜೈಲಿನಲ್ಲಿ ಈಗ ಸುಧಾರಿಸಿಕೊಳ್ಳುತ್ತಿದ್ದಾನೆ ಮತ್ತು ಜಾನ್ವಿ ಎಲ್ಲಿದ್ದರೂ ಸುಖವಾಗಿರಲಿ ಅಂತ ಅವನು ತಿಳಿಸಿದ್ದಾನೆ ಎಂಬುದನ್ನು ಉಲ್ಲೇಖಿಸಿದ್ದರು. ಆ ಪತ್ರ ಓದಿದಾಗ ನನ್ನ ಮನಸ್ಸಿನಲ್ಲಿ ಮಿಶ್ರ ಭಾವನೆಗಳು ಮೂಡಿದವು. ನನಗೆ ಅವರ ಮೇಲೆ ಕೋಪವಿರಲಿಲ್ಲ. ಅವರು ಸಹ ಈ ಪರಿಸ್ಥಿತಿಯ ಬಲಿಪಶುಗಳೇ ಆಗಿದ್ದರು.
ಯಾವುದೇ ತಾಯಿಗೂ ತನ್ನ ಮಗ ಕೆಟ್ಟ ದಾರಿಗೆ ಹೋಗ್ಲಿ ಅಂತ ಬಯಸಿರೋದಿಲ್ಲ. ನಾನವರಿಗೆ ಪ್ರತಿಯಾಗಿ ಪತ್ರ ಬರೆದೆ. ನಾನೆಲ್ಲವನ್ನು ಕ್ಷಮಿಸಿದ್ದೇನೆ. ನಾನೀಗ ತುಂಬಾ ಸುಖವಾಗಿದ್ದೇನೆ. ಮನುಷ್ಯರು ತಪ್ಪು ಮಾಡುತ್ತಾರೆ, ಆದರೆ ಆ ತಪ್ಪುಗಳಿಂದ ಕಲಿಯುವುದು ಮುಖ್ಯ. ಸಮೀರ್ ಜೈಲಿನಿಂದ ಹೊರಬಂದ ಮೇಲೆ ಹೊಸ ಜೀವನ ಆರಂಭಿಸಲಿ ಅಂತ ಹಾರೈಸುತ್ತೇನೆ ಎಂದು ತಿಳಿಸಿದೆ. ಆ ಪತ್ರ ಪೋಸ್ಟ್ ಮಾಡಿದ ಮೇಲೆ ನನ್ನ ಮನಸ್ಸಿನ ಮೇಲಿದ್ದ ದೊಡ್ಡ ಹೊರೆ ಇಳಿದಂತಾಯಿತು. ನಾನು ಭೂತಕಾಲಕ್ಕೆ ಪೂರ್ಣ ವಿರಾಮವಿಟ್ಟು ಸಮೀರ್ನನ್ನು ಮತ್ತು ನನ್ನನ್ನು ಮನಪೂರ್ವಕವಾಗಿ ಕ್ಷಮಿಸಿದೆ. ಕಳೆದ ಚಳಿಗಾಲದಲ್ಲಿ ನಮ್ಮ ಮಗುವಿನ ಜನನವಾಯಿತು. ಒಂದು ಮುದ್ದಾದ ಹೆಣ್ಣು ಮಗು. ನಾವವಳಿಗೆ ಕಾವ್ಯ ಅಂತ ಹೆಸರಿಟ್ಟೆವು. ಅವಳನ್ನ ಪ್ರೀತಿ ತುಂಬಿದ ಜಗತ್ತಿನಲ್ಲಿ ಬೆಳೆಸಬೇಕು ಮತ್ತು ಅವಳಿಗೆ ಒಂದು ಶಾಂತ ಹಾಗೂ ಸುರಕ್ಷಿತ ಜೀವನ ನೀಡಬೇಕೆಂಬುದು ನನ್ನ ಆಸೆ. ನನ್ನ ಮಗಳನ್ನ ಎತ್ತಿಕೊಂಡಾಗ ನನಗೆ ಹಳೆಯ ಮುಗ್ಧ ಜಾನ್ವಿಯ ನೆನಪಾಗುತ್ತದೆ. ಇಂದು ನಾನು ಯಾವ ದೃಢವಾದ ಸ್ತ್ರೀಯಾಗಿದ್ದೇನೆಯೋ ಹಾಗೆ ಬದಲಾಗಲು ನಾನು ದೊಡ್ಡ ಅಗ್ನಿ ಪರೀಕ್ಷೆಯನ್ನೇ ಎದುರಿಸಬೇಕಾಯಿತು. ನಾನು ನನ್ನ ಅನುಭವಗಳನ್ನು ನನ್ನ ಮಗಳಿಗೆ ಖಂಡಿತ ಹೇಳುತ್ತೇನೆ. ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಬೇಕು, ಹೇಗೆ ಪ್ರೀತಿಸಬೇಕು ಮತ್ತು ಒಳ್ಳೆಯದು ಕೆಟ್ಟದರ ನಡುವಿನ ವ್ಯತ್ಯಾಸವನ್ನು ಹೇಗೆ ಗುರುತಿಸಬೇಕು ಎಂದು ನಾನು ಅವಳಿಗೆ ಕಲಿಸುತ್ತೇನೆ. ಸ್ತ್ರೀ ಪ್ರೀತಿಯುಳ್ಳವಳಾಗಿರಬೇಕು, ಆದರೆ ಅಬಲೆಯಾಗಬಾರ್ದು. ದಯಾಳುವಾಗಿರಬೇಕು, ಆದರೆ ಮೂರ್ಖಳಾಗಿರಬಾರ್ದು ಎಂದು ಅವಳಿಗೆ ಹೇಳಿಕೊಡುತ್ತೇನೆ. ಈಗ ನನ್ನ ಜೀವನ ಪರಿಪೂರ್ಣ ಮತ್ತು ಆನಂದಮಯವಾಗಿದೆ. ಬೆಳಗ್ಗೆ ಎದ್ದು ಕಾವ್ಯಾಳನ್ನ ನೋಡಿಕೊಳ್ಳೋದು, ಅವಳಿಗೆ ಆಹಾರ ನೀಡೋದು ಮತ್ತು ಅವಳೊಂದಿಗೆ ಆಟವಾಡೋದ್ರಲ್ಲೇ ಸಮಯ ಕಳೆಯುತ್ತದೆ. ಅವಳು ಮಲಗಿದಾಗ ನಾನು ಕೆಫೆಗೆ ಹೋಗಿ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ. ಜೀವನ ಈಗ ನಿಜಕ್ಕೂ ಸುಂದರವಾಗಿದೆ. ಮಗು ಹುಟ್ಟಿತು ಎಂಬ ಕಾರಣಕ್ಕೆ ನಾನು ನನ್ನ ವೃತ್ತಿ ಜೀವನವನ್ನ ಕೈ ಬಿಡಲಿಲ್ಲ. ಅಭಿಜಿತ್ ಅವರ ಭದ್ರವಾದ ಬೆಂಬಲ ನನಗಿದೆ. ಮದುವೆಯಾಗಿ ಮಕ್ಕಳು ಬಂದಾಕ್ಷಣ ಮಹಿಳೆಯರು ತಮ್ಮ ಕನಸುಗಳನ್ನು ಯಾಕೆ ಕೊಂದುಕೊಳ್ಬೇಕು ಎಂದು ಅವರು ಯಾವಾಗಲೂ ಹೇಳ್ತಾರೆ. ಮಧ್ಯಾಹ್ನ ನಾನು ಕಾವ್ಯಾಳನ್ನ ಕರೆದುಕೊಂಡು ಹತ್ತಿರದ ಉದ್ಯಾನವನಕ್ಕೆ ಹೋಗ್ತೇನೆ. ರಾತ್ರಿ ನಾವು ಮೂವರು ಒಟ್ಟಿಗೆ ಊಟ ಮಾಡುತ್ತಾ ದಿನವಿಡೀ ನಡೆದ ವಿಷಯಗಳನ್ನು ಹರಟುತ್ತೇವೆ. ಈ ಸಾಧಾರಣ ಪ್ರಶಾಂತ ಜೀವನವೇ ನಾನೆಂದು ಕಂಡಿದ್ದ ಕನಸಾಗಿತ್ತು. ಕಳೆದ ತಿಂಗಳು ನಮ್ಮ ಕೆಫೆಯಲ್ಲಿ ನಾವೊಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ನನ್ನಂತೆ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ ಕೆಲವು ಮಹಿಳೆಯರನ್ನು ಅವರ ಅನುಭವಗಳನ್ನು ಹಂಚಿಕೊಳ್ಳಲು ಆಹ್ವಾನಿಸಿದ್ದೆ. ಕೆಲವರಿಗೆ ಇತ್ತೀಚೆಗಷ್ಟೇ ವಿಚ್ಛೇದನವಾಗಿ ಇನ್ನೂ ಆ ನೋವಿನಲ್ಲಿದ್ದರು. ಕೆಲವರು ಸಂಬಂಧವನ್ನು ಮುಂದುವರಿಸಬೇಕೇ ಬೇಡವೇ ಎಂಬ ಗೊಂದಲದಲ್ಲಿದ್ದರು. ಇನ್ನು ಕೆಲವರು ಆ ಕಷ್ಟದಿಂದ ಹೊರಬಂದು ಹೊಸ ಜೀವನವನ್ನು ಆರಂಭಿಸಿದ್ದರು. ನಾನವರ ಮುಂದೆ ನನ್ನ ಕಥೆಯನ್ನು ತೆರೆದಿಟ್ಟೆ. ನಿಮ್ಮನ್ನು ಪ್ರೀತಿಸದ ಮನುಷ್ಯನನ್ನ ಬಿಟ್ಟು ಬರುವುದು ಸೋಲಲ್ಲ, ಬದಲಾಗಿ ಅದು ನಿಮ್ಮ ಮರುಜನ್ಮ ಎಂದು ಅವರಿಗೆ ಹೇಳಿದೆ. ಇದು ತುಂಬಾ ನೋವಿನ ಸಂಗತಿ ಎಂಬುದು ನನಗೆ ಗೊತ್ತು. ಈಗ ನಿಮಗೆ ಯಾವುದೇ ದಾರಿ ಕಾಣಿಸುತ್ತಿಲ್ಲದಿರಬಹುದು, ಆದರೆ ನನ್ನನ್ನು ನಂಬಿ, ಈ ದುಃಖ ತಾತ್ಕಾಲಿಕ. ನೀವೊಂದು ಧೈರ್ಯದ ಹೆಜ್ಜೆ ಇಟ್ಟರೆ ಮುಂದೆ ಒಂದು ಸುಂದರ ಜಗತ್ತು ನಿಮಗಾಗಿ ಕಾಯುತ್ತಿದೆ. ಆದರೆ ನನಗೆ ಒಂಟಿಯಾಗುವ ಭಯವಾಗ್ತಿದೆ ಎಂದು ಒಬ್ಬ ಯುವತಿ ಹೇಳಿದಳು. ಒಂದು ತಪ್ಪು ಮತ್ತು ನೋವಿನ ಮದುವೆಯಲ್ಲಿ ಇರುವುದಕ್ಕಿಂತ ಒಂಟಿಯಾಗಿರುವುದು ಎಂದಿಗೂ ಲೇಸು ಎಂದು ನಾನು ಉತ್ತರಿಸಿದೆ. ವಿಚ್ಛೇದನವೆಂದರೆ ಒಂಟಿತನ ಎಂದು ಯಾರು ಹೇಳಿದ್ರು? ನಿಮ್ಮೊಂದಿಗೆ ನಿಮ್ಮ ಸ್ನೇಹಿತರಿರುತ್ತಾರೆ, ನಿಮ್ಮ ವೃತ್ತಿ ಜೀವನವಿರುತ್ತದೆ, ನಿಮ್ಮ ಸ್ವಂತ ಬದುಕಿರುತ್ತದೆ ಮತ್ತು ನಿಮ್ಮನ್ನ ನಿಜವಾಗಿಯೂ ಪ್ರೀತಿಸುವ ಯಾರಾದರೂ ಖಂಡಿತ ಸಿಗ್ತಾರೆ. ನೀವೀಗ ನಿಜವಾಗಿಯೂ ಸುಖವಾಗಿದ್ದೀರಾ ಎಂದು ಇನ್ನೊಬ್ಬ ಮಹಿಳೆ ಕೇಳಿದಳು. ನಾನು ಬಾಗಿಲ ಕಡೆಗೆ ನೋಡಿದೆ. ಅಲ್ಲಿ ಅಭಿಜಿತ್ ಕಾವ್ಯಾಳನ್ನ ಎತ್ತಿಕೊಂಡು ನನ್ನನ್ನು ನೋಡಿ ನಗುತ್ತಾ ನಿಂತಿದ್ದರು. ತುಂಬಾ ಸುಖವಾಗಿದ್ದೇನೆ ಎಂದು ನಾನು ನಗುತ್ತಲೇ ಉತ್ತರಿಸಿದೆ. ನಾನು ಕಲ್ಪನೆ ಮಾಡಿಕೊಂಡಿದ್ದಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಸುಖವಾಗಿದ್ದೇನೆ. ಕಾರ್ಯಕ್ರಮದ ನಂತರ ಅನೇಕರು ಬಂದು ನನಗೆ ಧನ್ಯವಾದ ಅರ್ಪಿಸಿದರು. ನನ್ನ ಕಥೆ ಅವರಿಗೆ ಜೀವನವನ್ನು ಎದುರಿಸುವ ಧೈರ್ಯ ನೀಡಿತು ಅಂತ ಹೇಳಿದರು. ಮಹಿಳೆಯೊಬ್ಬಳು ಯಾರ ಮೇಲೂ ಅವಲಂಬಿತಳಾಗದೆ ಸ್ವಾಭಿಮಾನದಿಂದ ಬದುಕಬಲ್ಲಳು ಎಂಬ ವಿಶ್ವಾಸವನ್ನು ನಾನವರಿಗೆ ನೀಡಿದ್ದೆ. ನನ್ನ ನೋವು ಮತ್ತು ಅನುಭವ ಇತರರಿಗೆ ದಾರಿದೀಪವಾಗುತ್ತಿರುವುದನ್ನು ಕಂಡು ನನಗೆ ಸಮಾಧಾನವೆನಿಸಿತು. ನೋವಿನ ಅರ್ಥವೇ ಇದು. ಅದು ನಮ್ಮನ್ನು ಬೆಳೆಸುತ್ತದೆ ಮತ್ತು ಇತರರು ಬೆಳೆಯಲು ಸಹಾಯ ಮಾಡುತ್ತದೆ. ಈ ವರ್ಷ ನನ್ನ ವಿಚ್ಛೇದನವಾಗಿ 5 ವರ್ಷಗಳು ಪೂರ್ಣಗೊಂಡವು. ಈ 5 ವರ್ಷಗಳಲ್ಲಿ ನಾನು ತುಂಬಾ ಕಲಿಯುವಂತಾಯಿತು. ಒಬ್ಬ ಅವಲಂಬಿತ ಸ್ತ್ರೀಯಿಂದ ಸ್ವತಂತ್ರ ಮತ್ತು ದೃಢ ವ್ಯಕ್ತಿತ್ವದ ಮಹಿಳೆಯವರೆಗಿನ ಪಯಣವಿದು. ಒಬ್ಬ ಬಲಿ ಪಶುವಿನಿಂದ ಇತರರಿಗೆ ದಾರಿ ತೋರಿಸುವ ಮಾರ್ಗದರ್ಶಿಯವರೆಗಿನ ಪಯಣವಿದು. ಒಂದು ಒಡೆದ ಸಂಸಾರದಿಂದ ಸುಖಿ ಕುಟುಂಬದ ಪತ್ನಿ ಮತ್ತು ತಾಯಿಯಾಗುವವರೆಗಿನ ಪಯಣವಿದು. ಇದೆಲ್ಲವೂ ಸಾಧ್ಯವಾಗಿದ್ದು ಆ ಒಂದು ಧೈರ್ಯದ ನಿರ್ಧಾರದಿಂದ. ಅಂದು ವಿಮಾನ ನಿಲ್ದಾಣದಲ್ಲಿ ಸಮೀರ್ನನ್ನು ಬೀಳ್ಕೊಟ್ಟ ನಂತರ ನಾನು ಆ ಕಠಿಣ ನಿರ್ಧಾರ ತೆಗೆದುಕೊಳ್ಳದಿದ್ದರೆ, ಹಣ ವರ್ಗಾವಣೆ ಮಾಡಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸದಿದ್ದರೆ ಇಂದಿಗೂ ನಾನು ಆ ಸುಳ್ಳಿನ ಲೋಕದಲ್ಲೇ ಬದುಕುತ್ತಿದ್ದೆ ಎಂದು ಹಿಂತಿರುಗಿ ಬರದ ಮನುಷ್ಯನಿಗಾಗಿ ಕಾಯುತ್ತಾ ಕುಳಿತಿರುತ್ತಿದ್ದೆ. ಕಳೆದ ವಾರ ನಾನು ಮಹಿಳಾ ಸಬಲೀಕರಣ ಮತ್ತು ಅಭಿವೃದ್ಧಿ ವಿಷಯದ ಮೇಲಿನ ಒಂದು ಚರ್ಚಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದೆ. ಅಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ದ ಪ್ರಸಿದ್ಧ ಲೇಖಕಿಯೊಬ್ಬರು ಸ್ತ್ರೀಯರ ಪ್ರಗತಿ ಮತ್ತು ಸ್ವಾವಲಂಬನೆಯ ಬಗ್ಗೆ ಅದ್ಭುತವಾಗಿ ಮಾತನಾಡಿದರು. ಅವರ ಮಾತುಗಳಿಂದ ಪ್ರಭಾವಿತಳಾದ ನಾನು ಕೈ ಎತ್ತಿ ನನ್ನ ಕಥೆಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಎಂದೆ. ಮೈಕ್ ಹಿಡಿದು ಮಾತನಾಡಲು ಆರಂಭಿಸಿದೆ.
5 ವರ್ಷಗಳ ಹಿಂದೆ ನಾನು ವಿಚ್ಛೇದನ ಪಡೆದಾಗ ಜನರು ನನ್ನನ್ನು ಮೂರ್ಖಳು, ಅವಸರದ ನಿರ್ಧಾರ ಮಾಡಿದ್ದಾಳೆ, ಮುಂದೆ ಪಶ್ಚಾತ್ತಾಪ ಪಡುತ್ತಾಳೆ ಎಂದರು. ಆದರೆ ಇಂದು 5 ವರ್ಷಗಳ ನಂತರ ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ. ಬದಲಾಗಿ ವಿಚ್ಛೇದನ ಪಡೆದದ್ದು ನನ್ನ ಜೀವನದ ಅತ್ಯುತ್ತಮ ನಿರ್ಧಾರವಾಗಿತ್ತು. ಸಭಾಂಗಣದಲ್ಲಿ ಚಪ್ಪಾಳೆಯ ಸುರಿಮಳೆಯಾಯಿತು. ನಾನು ಮುಂದುವರಿಸಿದೆ. ಆ ವಿಚ್ಛೇದನದಿಂದ ನಾನು ನನ್ನನ್ನು ಮರಳಿ ಕಂಡುಕೊಂಡೆ. ನನ್ನ ಮೊದಲ ಮದುವೆಯಲ್ಲಿ ನಾನು ನನ್ನ ಕನಸುಗಳನ್ನು ಸ್ವತಂತ್ರವಾಗಿ ಆಲೋಚಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದೆ. ಪ್ರೀತಿಯೆಂದು ಭಾವಿಸಿ ನನ್ನ ಸರ್ವಸ್ವವನ್ನು ಪತಿಗೆ ಅರ್ಪಿಸಿದ್ದೆ. ಆದರೆ ಅನುಭವ ನನಗೆ ಕಲಿಸಿತು, ಯಾವ ಪ್ರೀತಿಯಲ್ಲಿ ನಿಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳಬೇಕಾಗುತ್ತದೆಯೋ ಆ ಪ್ರೀತಿಗೆ ಭದ್ರವಾದ ಅಡಿಪಾಯವಿರೋದಿಲ್ಲ. ಆದ್ದರಿಂದ ಇಲ್ಲಿರುವ ಎಲ್ಲಾ ಮಹಿಳೆಯರಿಗೆ ನಾನು ಹೇಳೋದಿಷ್ಟೆ, ನೀವು ಅವಿವಾಹಿತರಿರ್ಲಿ, ಸಂಬಂಧದಲ್ಲಿರ್ಲಿ ಅಥವಾ ವಿವಾಹಿತರಿರ್ಲಿ, ನಿಮ್ಮನ್ನು ನೀವು ಎಂದಿಗೂ ಕಳೆದುಕೊಳ್ಬೇಡಿ. ನೀವು ಇತರರನ್ನು ಪ್ರೀತಿಸಿ, ಆದರೆ ಅದಕ್ಕೂ ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ. ಯಾರಿಗಾಗಿ ಆದರೂ ತ್ಯಾಗ ಮಾಡಿ, ಆದರೆ ನಿಮ್ಮ ಗುರುತನ್ನು ಎಂದಿಗೂ ಅಳಿಸಿಕೊಳ್ಬೇಡಿ. ಯಾಕಂದ್ರೆ ನೀವು ಒಳಗಿನಿಂದ ಗಟ್ಟಿಯಾಗಿದ್ದಾಗ ಮತ್ತು ಸ್ವತಂತ್ರರಾಗಿದ್ದಾಗ ಮಾತ್ರ ನಿಜವಾದ ಸುಖವನ್ನ ಪಡೆಯಲು ಸಾಧ್ಯ. ನನ್ನ ಭಾಷಣ ಮುಗಿಯುತ್ತಿದ್ದಂತೆ ಮತ್ತೊಮ್ಮೆ ಚಪ್ಪಾಳೆಯ ಗರ್ಜನೆ ಕೇಳಿಸಿತು. ಚರ್ಚಾಗೋಷ್ಠಿಯ ನಂತರ ಅನೇಕ ಮಹಿಳೆಯರು ಬಂದು ನನ್ನನ್ನು ಭೇಟಿಯಾದರು. ನನ್ನ ಧೈರ್ಯವನ್ನ ಮೆಚ್ಚಿ ಸಲಹೆ ಪಡೆದರು. ನನ್ನ ಕತೆ ಕೇಳಿ ಅನೇಕರಿಗೆ ಹೊಸ ಭರವಸೆ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ತಂದಿತು. ನನ್ನ ಅನುಭವದಿಂದ ಇನ್ನಷ್ಟು ಮಹಿಳೆಯರು ತಮ್ಮನ್ನು ತಾವು ಪ್ರೀತಿಸಲು, ಗೌರವಿಸಲು ಮತ್ತು ರಕ್ಷಿಸಿಕೊಳ್ಳಲು ಕಲಿಯುತ್ತಾರೆ ಎಂದು ಆಶಿಸುತ್ತೇನೆ. ನಿನ್ನೆ ರಾತ್ರಿಯ ವಿಷಯ. ನನ್ನ ಮಗಳು ಕಾವ್ಯ ಮೊದಲ ಬಾರಿಗೆ ತೊದಲು ನುಡಿಯಲ್ಲಿ ಅಮ್ಮ ಎಂದು ಕರೆದಳು. ಇದನ್ನು ಕೇಳಿ ಆನಂದ ಬಾಷ್ಪ ಸುರಿಯಿತು. ಅವಳನ್ನು ಎದೆಗೆ ಅಪ್ಪಿಕೊಂಡು ಮನಸ್ಸಿನಲ್ಲೇ ಮಾತು ಕೊಟ್ಟೆ. ಮಗು, ನಿನ್ನ ಅಮ್ಮ ಯಾವಾಗಲೂ ನಿನ್ನನ್ನು ಪ್ರೀತಿಸ್ತಾಳೆ ಮತ್ತು ರಕ್ಷಿಸ್ತಾಳೆ. ಕೇವಲ ಪ್ರೀತಿ ಇರುವ ಜಗತ್ತಿನಲ್ಲಿ ನಿನ್ನನ್ನು ಬೆಳೆಸುತ್ತೇನೆ. ನಿನ್ನನ್ನು ಸ್ವತಂತ್ರ, ದೃಢ ಹಾಗೂ ಅಷ್ಟೇ ದಯೆಯುಳ್ಳ ಹುಡುಗಿಯನ್ನಾಗಿ ರೂಪಿಸುತ್ತೇನೆ. ಅಷ್ಟರಲ್ಲಿ ಅಭಿಜಿತ್ ಅಲ್ಲಿಗೆ ಬಂದರು. ನಮ್ಮಿಬ್ಬರನ್ನು ಅಪ್ಪಿಕೊಂಡು ನಾವಿಬ್ರೂ ಸೇರಿ ಅವಳನ್ನು ರಕ್ಷಿಸೋಣ ಅಂತ ಪ್ರೀತಿಯಿಂದ ಹೇಳಿದರು. ನಾನವರ ಹೆಗಲ ಮೇಲೆ ತಲೆ ಇರಿಸಿದೆ. ನನ್ನ ತೋಳಿನಲ್ಲಿ ನನ್ನ ಪುಟ್ಟ ಮಗಳು, ಪಕ್ಕದಲ್ಲಿ ನನ್ನ ಆಧಾರ ಸ್ತಂಭವಾಗಿರುವ ಪತಿ. ನನ್ನ ಹೃದಯ ಸಂತೋಷದಿಂದ ತುಂಬಿ ಹೋಯಿತು. ನಾನೆಂದೂ ಬಯಸಿದ್ದ ಜೀವನವೇ ಇದು. ಒಬ್ಬ ಪ್ರೀತಿಯ ಪತಿ, ಸುಂದರ ಮಗಳು, ನನ್ನದೇ ಆದ ವೃತ್ತಿ ಜೀವನ ಮತ್ತು ನನ್ನ ಹಿತೈಷಿ ಗೆಳೆಯರು. ಈಗ ನಾನು ಯಾರ ಮೇಲೂ ಅವಲಂಬಿತಳಾಗಬೇಕಿಲ್ಲ. ನಾನು ನನ್ನ ಜೀವನವನ್ನು ಸ್ವಾಭಿಮಾನದಿಂದ ಮತ್ತು ಸ್ವತಂತ್ರವಾಗಿ ಬದುಕಬಲ್ಲೆ. ಜಗತ್ತಿನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನದೇ ಆದ ನಿಯಮಗಳ ಮೇಲೆ ಬದುಕಬಲ್ಲೆ. ನನ್ನ ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ನನ್ನ ಈ ಪಯಣವನ್ನ ಇಷ್ಟು ತಾಳ್ಮೆಯಿಂದ ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ನನ್ನ ಮನಪೂರ್ವಕ ಧನ್ಯವಾದಗಳು.